ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಪ್ರಾಕ್ಸರ್ವಕರ್ತೃತಾಂ ಪಶ್ಚಾತ್ ತತ್ಸಿದ್ಧ್ಯೈ ಸರ್ವವೇತ್ರತಾಂ ಸುಖಶಕ್ತಿಕೃಪಾದ್ಯಾಪ್ತ್ಯೈ ಸಾಂತತೋನಂತತಾಂ ಜಗೌ. ಉಪನಿಷತ್ತಿನಲ್ಲಿ ಸತ್ಯಂ ಎಂಬತಕ್ಕಂತಹ ಪದ ಇದೆ. ಆ ಸತ್ಯ ಎಂಬತಕ್ಕಂತಹ ಪದದಿಂದ ಭಗವಂತ ಸರ್ವಕರ್ತೃ ಆಗಿದ್ದಾನೆ ಎಂಬತಕ್ಕಂಥದ್ದನ್ನು ಉಪನಿಷತ್ತು ಸತ್ಯ ಶಬ್ದದಿಂದ ಹೇಳಿತು. ಭಗವಂತ ಸರ್ವಕರ್ತೃ ಆದಾಗ ಕರ್ತೃತ್ವಕ್ಕೆ ಪ್ರಯೋಜಕವಾದದ್ದು, ಸಹಕಾರಿಯಾದದ್ದು ಜ್ಞಾನ. ಜ್ಞಾನ ಇಲ್ಲದೆ ಕರ್ತೃತ್ವ ಕೂಡೋದಿಲ್ಲ. ಆದ್ದರಿಂದಾಗಿ ಜ್ಞಾನಂ ಎಂಬತಕ್ಕಂಥ ಪದದಿಂದ ಭಗವಂತನಲ್ಲಿ ಸರ್ವಜ್ಞತ್ವವನ್ನು ಹೇಳಿದೆ. ಸರ್ವಜ್ಞನಾದಂತಹ ಪರಮಾತ್ಮ ಕರ್ತೃ ಆಗಬೇಕು ಅಂತಾದರೆ ಅವನಲ್ಲಿ ಪ್ರಯೋಜನ ಇಲ್ಲದೇನೆ ಪ್ರವೃತ್ತಿ ಕೊಡಬೇಕು. ಪ್ರಯೋಜನ ಇಲ್ಲದೆ ಭಗವಂತ ಪ್ರವೃತ್ತಿ ಮಾಡ್ತಾನೆ ಅಂತಾದರೆ ಅವನಲ್ಲಿ ಆನಂದಾದಿ ಗುಣಗಳಿದೆ ಅಂತ ಅನಂತಂ ಎಂಬತಕ್ಕಂಥ ಪದದಿಂದ ಭಗವಂತ ಆನಂದಾದಿ ಗುಣಪರಿಪೂರ್ಣ ಎಂಬುದಾಗಿ ಶ್ರುತಿ ಅನಂತತ್ವವನ್ನು ಹೇಳಿದೆ. ಹೀಗೆ ಸತ್ಯಂ ಎಂಬತಕ್ಕಂಥ ಪದದಿಂದ ಭಗವಂತನನ್ನು ಸರ್ವಕರ್ತೃ ಅಂತ ಹೇಳಿತು. ಸರ್ವಕರ್ತೃತ್ವ ಭಗವಂತನಲ್ಲಿ ಕೂಡಬೇಕು ಅಂತಾದರೆ ಅವನು ಸರ್ವಜ್ಞನಾಗಬೇಕು. ಸರ್ವಜ್ಞನಾದರೆ ಅವನಲ್ಲಿ ಸರ್ವಕರ್ತೃತ್ವ ಕೂಡುತ್ತೆ. ಸರ್ವಜ್ಞತ್ವ ಇಲ್ಲ ಅಂತಾದರೆ ಸರ್ವಕರ್ತೃತ್ವ ಕೂಡೋದಿಲ್ಲ. ಹಾಗಾದರೆ ಭಗವಂತನನ್ನು ಶ್ರುತಿ ಸತ್ಯ ಅಂತ ಹೇಳುವ ಮೂಲಕ ಸರ್ವಕರ್ತೃ ಅಂತ ಹೇಳ್ತು. ಆ ಸರ್ವಕರ್ತೃತ್ವವನ್ನು ಉಪಪಾದನೆ ಮಾಡಲಿಕ್ಕೋಸ್ಕರ ಭಗವಂತ ಸರ್ವಜ್ಞ ಅಂತ ಹೇಳ್ತು. ಆ ಸರ್ವಜ್ಞನಾದಂತಹ ಪರಮಾತ್ಮ ಸರ್ವಕರ್ತೃ ಆಗ್ಬೋದು. ಅವನಲ್ಲಿ ಆ ಸರ್ವಕರ್ತೃತ್ವಕ್ಕೆ ಪ್ರಯೋಜಕವಾಗಿರ್ತಕ್ಕಂಥದ್ದು ಪುನಃ ಆನಂದ ಶಕ್ತಿಯಾದಿಗಳು. ಆ ಗುಣಗಳನ್ನು ಅನಂತಂ ಎಂಬತಕ್ಕಂಥ ಪದದಿಂದ ಹೇಳ್ತಾ ಇದೆ ಅಂತ. ಈ ರೀತಿಯಲ್ಲಿ ಒಂದಕ್ಕೂ ಇನ್ನೊಂದಕ್ಕೂ ಪರಸ್ಪರ ಸಂಬಂಧ ಎಂಬತಕ್ಕಂಥದ್ದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮಾಡ್ತಾನೆ, ಆನಂದದಿಂದ ಮಾಡ್ತಾನೆ. ಹಾಂ, ಅದೇ ಆನಂದದ ಉದ್ರೇಕದಿಂದ ಪರಮಾತ್ಮ ಪ್ರವೃತ್ತಿ ಮಾಡ್ತಾ ಇದ್ದಾನೆ. ಲೋಕದಲ್ಲಿ ಪ್ರವೃತ್ತಿಗೆ 4 ಕಾರಣ. ಒಂದು ದುಃಖೋದ್ರೇಕ, ಇನ್ನೊಂದು ದುಃಖ ನಿವೃತ್ತಿ, ಇನ್ನೊಂದು ಸುಖ ಪ್ರಾಪ್ತಿ, ಇನ್ನೊಂದು ಸುಖೋದ್ರೇಕ. ಭಗವಂತನಲ್ಲಿ ದುಃಖೋದ್ರೇಕ ಇಲ್ಲ, ದುಃಖವೇ ಇಲ್ಲ. ದುಃಖ ಇಲ್ಲ, ದುಃಖ ನಿವೃತ್ತಿ ಅಲ್ಲ, ಸುಖ ಪ್ರಾಪ್ತಿ ಅಲ್ಲ, ಸುಖ ಇದೆ. ಅದರಿಂದ ಇನ್ಯಾವುದರಿಂದ? ಸುಖ ಉದ್ರೇಕದಿಂದ. ಹಾಗಾದರೆ ಆನಂದ ಪೂರ್ಣನಾದ್ದರಿಂದ ಭಗವಂತ ಪ್ರವೃತ್ತಿ ಮಾಡ್ತಾನೆ ಅಂತ ಆನಂದಾದಿ ಗುಣಗಳನ್ನು ಒಪ್ಪಬೇಕು. ಮತ್ತಸ್ಯ ನೃತ್ಯ ಗಾನಾದಿವತ್ ಅಂತ. ಮದಮತ್ತ ವ್ಯಕ್ತಿ ಅವನು ಹಾರಾಡ್ತಾನೆ, ಕೂರಾಡ್ತಾನೆ, ನರ್ತನ ಮಾಡ್ತಾನೆ. ಅದೆಲ್ಲ ಹೇಗೆ? ಆನಂದದ ಉದ್ರೇಕದಿಂದ. ಹಾಗೆ ಭಗವಂತನದ್ದು ಕೂಡ ಈ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳೆಲ್ಲ ಆನಂದದ ಉದ್ರೇಕದಿಂದ ಮತ್ತು ಕಾರುಣ್ಯದಿಂದ. ಭಗವಂತ ಜೀವರು ತಮ್ಮ ತಮ್ಮ ಸಾಧನೆಯನ್ನು ಮಾಡಿ ತಮ್ಮ ಯೋಗ್ಯತೆಗೆ ಅನುಗುಣವಾದ ಫಲವನ್ನು ಪಡೆಯಲಿ ಅಂಥೇಳಿ ಅವರನ್ನು ಸೃಷ್ಟಿಗೆ ಕರ್ಕೊಂಡು ಬರ್ತಾನೆ. ಆದ್ದರಿಂದ ತನಗೆ ಪ್ರಯೋಜನ ಇಲ್ಲ, ತನ್ನದು ಆನಂದದ ಉದ್ರೇಕದಿಂದ ಪ್ರವೃತ್ತಿ, ಜೀವರಿಗೆ ಸಾಧನೆ ಆಗಲಿ ಎಂಬತಕ್ಕಂಥ ಕಾರುಣ್ಯ. ಆದ್ದರಿಂದ ಭಗವಂತನ ಪ್ರವೃತ್ತಿಗೆ ಆನಂದ, ಕಾರುಣ್ಯ, ಶಕ್ತಿ ಮೊದಲಾದ ಗುಣಗಳು ಬೇಕು. ಅದನ್ನು ಅನಂತ ಶಬ್ದದಿಂದ ಉಪನಿಷತ್ತು ಹೇಳಿದೆ. ಪ್ರಾಕ್
ಮೊದಲು ಸರ್ವಕರ್ತೃತಾಂ ಸರ್ವಕರ್ತೃತ್ವವನ್ನು, ತತ್ಸಿದ್ಧೈ ಸರ್ವಕರ್ತೃತ್ವದ ಸಿದ್ಧಿಗೋಸ್ಕರ, ಪಶ್ಚಾತ್ ಅನಂತರದಲ್ಲಿ ಸರ್ವವೇತೃತಾಂ ಸರ್ವಜ್ಞತ್ವವನ್ನು, ಸುಖಶಕ್ತಿ ಕೃಪಾದ್ಯಾಪ್ತ್ಯೈ ಸುಖ ಶಕ್ತಿ ದಯ ಮೊದಲಾದ ಗುಣಗಳ ಸಿದ್ಧಿಗಾಗಿ, ಅಂತತಃ ಕೊನೆಯಲ್ಲಿ ಅನಂತತಾಂ ಅನಂತತ್ವವನ್ನು ಸಾ ಆ ಶ್ರುತಿಯು ಜಗೌ ಹೇಳಿದೆ. ಪ್ರಾಕ್ ಮೊದಲು ಸರ್ವಕರ್ತೃತಾಂ ಸರ್ವಕರ್ತೃತ್ವವನ್ನು ಸತ್ಯಂ ಎಂಬತಕ್ಕಂಥ ಪದದಿಂದ, ತತ್ಸಿದ್ಧೈ ಸರ್ವಕರ್ತೃತ್ವದ ಸಿದ್ಧಿಗೋಸ್ಕರ, ಪಶ್ಚಾತ್ ತದನಂತರ ಸರ್ವವೇತೃತಾಂ ಸರ್ವಜ್ಞತ್ವವನ್ನು ಜ್ಞಾನಂ ಎಂಬತಕ್ಕಂಥ ಪದದಿಂದಲೂ, ಸುಖಶಕ್ತಿ ಸುಖಶಕ್ತಿ ಕೃಪಾದ್ಯಾಪ್ತಿ ಸುಖ ಶಕ್ತಿ ಮತ್ತು ದಯ ಮೊದಲಾದ ಗುಣಗಳ ಸಿದ್ಧಿಗೋಸ್ಕರ, ಅಂತತಃ ಕೊನೆಯಲ್ಲಿ ಅನಂತತಾಂ ಅನಂತಂ ಎಂಬ ಪದದಿಂದ ಅನಂತತ್ವವನ್ನು ಸಾ ಆ ಶ್ರುತಿಯು ಜಗೌ ಹೇಳಿದೆ. ಉಕ್ತಮೇವ ವಿಶದಯನ್ ಶ್ರುತ್ಯುಕ್ತಲಕ್ಷಣಸ್ಯ ದ್ವೇಧಾ ಕಾರಣಮಾಹ ಅಂತ ಹಿಂದೆ ಹೇಳಿದ ವಿಷಯವನ್ನೇ ಪುನಃ ವಿಸ್ತಾರ ಮಾಡ್ತಾ ಇದ್ದಾರೆ. ಹಾಗೆ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಸತ್ಯಂ ಜ್ಞಾನಂ ಅನಂತಂ ಎಂಬತಕ್ಕಂಥ ಲಕ್ಷಣ ಇದೆಯಲ್ಲ, ಇದಕ್ಕೆ ಎರಡು ರೀತಿಯಾದ ಕಾರಣವನ್ನು ಹೇಳ್ತಾ ಇದ್ದಾರೆ ಅಂತ. ಪ್ರಾಕ್ ಸರ್ವಕರ್ತೃತಾಂ ಎಂಬತಕ್ಕಂಥ ಶ್ಲೋಕದಿಂದ ಅಂತ. ತತ್ಸಿದ್ಧೈ ಅಂತಿದೆ, ಅದಕ್ಕರ್ಥ ಏನು? ಸರ್ವಕರ್ತೃತ್ವ ಸಿದ್ಧೈ ಅಂತ ಅರ್ಥ. ಭಗವಂತನಲ್ಲಿ ಸರ್ವಕರ್ತೃತ್ವ ಸಿದ್ಧವಾಗಬೇಕು ಅಂತಾದರೆ ಸರ್ವಜ್ಞನಾಗಬೇಕು. ಸುಖಶಕ್ತಿ ಕೃಪಾದ್ಯಾಪ್ತ್ಯೈ ಸರ್ವಕರ್ತೃತ್ವ ಉಪಯುಕ್ತ ಸುಖಶಕ್ತಿ ಕೃಪಾದಿ ಗುಣಪೂರ್ಣತಾಯೈ ಅಂತ. ಭಗವಂತ ಸರ್ವಕರ್ತೃ ಆಗಬೇಕು ಅಂತಾದರೆ ಅವಾಗ ಆನಂದದ ಉದ್ರೇಕದಿಂದ ಪ್ರವೃತ್ತಿ ಅಂತ ಹೇಳಬೇಕು, ಅಂದರೆ ಸುಖ ಬೇಕು. ಆಮೇಲೆ ಭಗವಂತನಲ್ಲಿ ಸರ್ವಕರ್ತೃತ್ವ ಇರಬೇಕು ಅಂತಾದರೆ ಅದಕ್ಕೆ ಬೇಕಾದ ಶಕ್ತಿ ಬೇಕು. ಭಗವಂತನಿಗೆ ಪ್ರಯೋಜನ ಇಲ್ಲ, ಆದ್ದರಿಂದ ಕೃಪಾ ದಯೆ ಎಂಬತಕ್ಕಂಥದ್ದು ಇರಬೇಕು. ಈ ರೀತಿಯಲ್ಲಿ ಸುಖಶಕ್ತಿ ಕೃಪಾದ್ಯಾಪ್ತಿ ಅಂತಿದೆ. ಅದಕ್ಕೇನರ್ಥ? ಸರ್ವಕರ್ತೃತ್ವಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಸುಖ ಶಕ್ತಿ ಕೃಪಾದಿ ಗುಣಪೂರ್ಣತಾಯೈ ಗುಣಪೂರ್ಣತ್ವಕ್ಕೋಸ್ಕರ ಕೊನೆಯಲ್ಲಿ ಅನಂತತ್ವವನ್ನು ಶ್ರುತಿ ಹೇಳಿದೆ. ಅಂತತಃ ಅಂದರೆ ಅಂತೆ ಅಂತರ್ಥ, ಕೊನೆಯಲ್ಲಿ. ಸಾಧ್ಯಂ ಜಗತ್ಕರ್ತೃತ್ವಂ ಪ್ರಾಕ್ ಪ್ರತಿಜ್ಞಾಯ ಕರ್ತೃತ್ವೋಪಯುಕ್ತ ಜ್ಞಾನೇಚ್ಛಾ ಪ್ರಯತ್ನಾದಿಷು ಜ್ಞಾನಸ್ಯ ಆದಿಮತ್ವಾತ್ ಮಧ್ಯೆ ತತ್ ಪ್ರಸ್ತಾವ್ಯ ಅಂತೆ ಅಂತಿಮಂ ಉದಾಜಹಾರ ಇತಿ ಭಾವಃ ಅಂತ. ಮೊದಲನೇದು ಜಗತ್ಕರ್ತೃತ್ವ. ಶ್ರುತಿಯು ಸಾ ಆದ್ಯಂ, ಶ್ರುತಿಯು ಮೊದಲನೇದಾಗಿರ್ತಕ್ಕಂಥದ್ದು ಜಗತ್ಕರ್ತೃತ್ವ. ಅದನ್ನು ಪ್ರಾಕ್ ಪ್ರತಿಜ್ಞಾಯ ಸತ್ಯಂ ಎಂಬತಕ್ಕಂಥ ಶಬ್ದದಿಂದ ಭಗವಂತನು ಜಗತ್ಕರ್ತೃವಾಗಿದ್ದಾನೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ, ಆ ಕರ್ತೃತ್ವ ಬೇಕು ಅಂತಾದರೆ ಜ್ಞಾನ ಇಚ್ಛಾಕೃತಿ ಬೇಕು. ಒಬ್ಬನು ಕರ್ತೃವಾಗಿದ್ದಾನೆ ಅಂತಾದರೆ ಅವನಲ್ಲಿ ಜ್ಞಾನ ಇರಬೇಕು, ಅವನಲ್ಲಿ ಇಚ್ಛಾ ಇರಬೇಕು, ಅವನಲ್ಲಿ ಪ್ರಯತ್ನ ಇರಬೇಕು. ಹಾಗಾದರೆ ಆ ಜ್ಞಾನ ಇಚ್ಛಾ ಪ್ರಯತ್ನಗಳಲ್ಲಿ ಮೊದಲನೇದು ಯಾವುದು? ಜ್ಞಾನ. ಅದರಿಂದ ಆ ಜ್ಞಾನವನ್ನು ಜ್ಞಾನಂ ಎಂಬತಕ್ಕಂಥ ಪದದಿಂದ ಸರ್ವಜ್ಞತ್ವವನ್ನು ಶ್ರುತಿ ಹೇಳಿದೆ. ಕರ್ತೃತ್ವ ಉಪಯುಕ್ತ, ಕರ್ತೃತ್ವ ಇರಬೇಕು ಅಂತಾದರೆ ಜ್ಞಾನ ಇಚ್ಛಾ ಪ್ರಯತ್ನಾದಿಷು, ಜ್ಞಾನ ಇಚ್ಛಾ ಪ್ರಯತ್ನ ಅದು ಇರಬೇಕು. ಅದರಲ್ಲಿ ಜ್ಞಾನಸ್ಯ ಆದಿಮತ್ವಾತ್, ಜ್ಞಾನ ಮೊದಲನೇದು. ಆದ್ದರಿಂದಾಗಿ ಮಧ್ಯೆ ತತ್ಪ್ರಸ್ತಾವ್ಯ, ಸತ್ಯಂ ಆದ ಕೂಡಲೇ ಜ್ಞಾನಂ ಎಂಬತಕ್ಕಂಥದ್ದನ್ನು ಮಧ್ಯದಲ್ಲಿ ಹೇಳಿ, ಅನಂತರದಲ್ಲಿ ಅಂತೆ ಕೊನೆಯಲ್ಲಿ ಅಂತಿಮಂ ಉದಾಜಹಾರ ಅನಂತತ್ವ ಅದನ್ನು ಭಗವಂತನಿಗೆ ಹೇಳ. ಸುಖ ಮತ್ತು ಶಕ್ತಿ ಕೃಪಾ ಇವುಗಳನ್ನು ತಿಳಿಸ್ಲಿಕ್ಕೋಸ್ಕರ ಅನಂತತ್ವವನ್ನು ಶ್ರುತಿ ಹೇಳಿದೆ ಅಂತ. ಮುಖತಃ ಇತ್ಯುತ್ತರ ಶ್ಲೋಕೆ ಚ ಸಾಕ್ಷಾದುಕ್ತಸ್ಯ ಪ್ರಾಕ್ ಕೀರ್ತಿತಂ ಸೂಚಿತಯೋ ಪಶ್ಚಾತ್ ಕೀರ್ತನಮಿತಿ ಪ್ರಕಾರಾಂತರೇಣ ಕ್ರಮಃ ವರ್ಣಿತಃ ಅಂತ. ಮುಂದಿನ ಶ್ಲೋಕದಲ್ಲಿ ಮುಖತಃ ಅಂತ ಹೇಳಿದ್ದಾರೆ. ಅಲ್ಲಿ ಸಾಕ್ಷಾತ್ ಉಕ್ತಸ್ಯ ಪ್ರಾಕ್ ಕೀರ್ತನ ಉಪನಿಷತ್ತಿನಲ್ಲಿ ಶಬ್ದತಃ ಹೇಳಿರ್ತಕ್ಕಂಥದ್ದು ಸತ್ಯ ಜ್ಞಾನ ಅನಂತ ಎಂಬತಕ್ಕಂತಹ ಶಬ್ದದಿಂದ ಹೇಳಿರ್ತಕ್ಕಂಥದ್ದನ್ನು ಮೊದಲು ಹೇಳಿದ್ದಾರೆ.
ಅನಂತರ ಅದರಿಂದ ಸೂಚಿತವಾಗಿರ್ತಕ್ಕಂಥದ್ದು ಯಾವುದೋ ಅದನ್ನು ಅನಂತರದಲ್ಲಿ ಹೇಳಿದ್ದಾರೆ. ಯಾವಾಗಲೂ ಹಾಗೆ ಶಬ್ದದಿಂದ ತಿಳಿದು ಬರುವಂಥ ಅರ್ಥವನ್ನು ಮೊದಲು ಹೇಳಬೇಕು, ಶಬ್ದದಿಂದ ಸೂಚಿತವಾದಂಥ ಅರ್ಥವನ್ನು ಅನಂತರದಲ್ಲಿ ಹೇಳಬೇಕು. ಮುಖತಃ ಸೂತ್ರಕಾರೋಕ್ತಂ ಪ್ರಾಗೋಕ್ತಂ ಬ್ರಹ್ಮಲಕ್ಷಣಂ ಪಶ್ಚಾತ್ತೂಚಿತೆ ವಾದ್ವೇ ಲಕ್ಷಣೇ ಸಾನ್ವಶಿಕ್ಷತ. ಅದನ್ನು ಹೇಳ್ತಾ ಇದ್ದಾರೆ ಸೂತ್ರಕಾರರು. ಭಗವಂತನಲ್ಲಿ ಒಂದು ಲಕ್ಷಣವನ್ನು ಮುಖತಃ ಹೇಳಿದ್ದಾರೆ. ಓಂ ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರದಲ್ಲಿ ಭಗವಂತ ಜಗಜ್ಜನ್ಮಾದಿ ಕಾರಣ. ಜಗಜ್ಜನ್ಮಾದಿ ಕಾರಣ ಅಂದರೆ ಏನರ್ಥ? ಸರ್ವಕರ್ತ ಅಂತ ಅರ್ಥ. ಸತ್ಯ ಶಬ್ದದಿಂದ ಯಾವ ಸರ್ವಕರ್ತೃತ್ವವನ್ನು ಶ್ರುತಿ ಹೇಳಿದೆ ಅದನ್ನೇ ಸೂತ್ರಕಾರರು ಜನ್ಮಾದ್ಯಸ್ಯ ಯತಃ ಎಂಬತಕ್ಕಂತಹ ಶ್ಲೋಕದಲ್ಲಿ ಅವರು ಮುಖತಃ ಶಬ್ದವನ್ನು ಹೇಳಿ ಜಗಜ್ಜನ್ಮಾದಿ ಕಾರಣ ಅರ್ಥಾತ್ ಸರ್ವಕರ್ತೃ ಎಂಬುದಾಗಿ ಸೂತ್ರಕಾರರು ಹೇಳಿದ್ದಾರೆ. ಸೂತ್ರಕಾರರಿಂದ ಶಬ್ದತಃ ಹೇಳಿದ್ದು ಸರ್ವಕರ್ತೃತ್ವ. ಆದರೆ ಸೂತ್ರಕಾರರು ಸರ್ವಜ್ಞತ್ವವನ್ನು ಮತ್ತು ಭಗವಂತನಲ್ಲಿ ಕರ್ತೃತ್ವಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಸುಖ, ಶಕ್ತಿ, ದಯ ಮೊದಲಾದವುಗಳನ್ನು ಅವರು ಶಬ್ದತಃ ಹೇಳಿಲ್ಲ. ಅದನ್ನು ಅರ್ಥಾತ್ ಹೇಳಿದ್ದಾರೆ. ಕರ್ತೃತ್ವ ಬೇಕು ಅಂತಾದರೆ ಕರ್ತೃತ್ವ ಅದು ಜ್ಞಾನ ಇಲ್ಲದೆ ಕೂಡೋದಿಲ್ಲ. ಹಾಗಾದರೆ ಜ್ಞಾನ ಬೇಕು. ಹಾಗಾದರೆ ಭಗವಂತನಲ್ಲಿ ಸರ್ವಕರ್ತೃತ್ವ ಇದೆ ಅಂತ ಹೇಳಿದ್ರಿಂದ ಸೂತ್ರಕಾರರು ಭಗವಂತನು ಸರ್ವಜ್ಞನಾಗಿದ್ದಾನೆ ಎಂಬುದಾಗಿ ಸೂಚನೆ ಮಾಡಿದ್ದಾರೆ. ಭಗವಂತನಲ್ಲಿ ಸರ್ವಜ್ಞತ್ವ ಎಂಬತಕ್ಕಂಥದ್ದು ಸೂಚಿತವಾಯಿತು ಆಯಿತು. ಹಾಗೆ ಸರ್ವಕರ್ತೃತ್ವ ಇರೋದರಿಂದಾಗಿ ಅವನಲ್ಲಿ ಸುಖ, ಅವನಲ್ಲಿ ದಯ, ಅವನಲ್ಲಿ ಶಕ್ತಿ ಇದೆ ಎಂಬುದಾಗಿ ಕೂಡ ಅದು ಸೂಚಿತವಾಯಿತು. ಶ್ರುತಿ ಅದೇನು ಮಾಡಿದೆ? ಸತ್ಯಂ ಎಂಬತಕ್ಕಂಥ ಶಬ್ದದಿಂದ ಸೂತ್ರಕಾರರು ಶಬ್ದತಃ ಹೇಳಿದಂತಹ ಸರ್ವಕರ್ತೃತ್ವವನ್ನು ಸತ್ಯ ಶಬ್ದದಿಂದ ಹೇಳಿತು. ಸೂತ್ರಕಾರರು ಸೂಚನೆ ಮಾಡಿದ್ದು ಸರ್ವಜ್ಞತ್ವ ಮತ್ತು ಸುಖ, ಶಕ್ತಿ, ದಯ ಮೊದಲಾದ ಗುಣಗಳು. ಅದನ್ನು ಅನಂತಂ ಎಂಬತಕ್ಕಂಥ ಪದದಿಂದ ಶ್ರುತಿ ಹೇಳಿದೆ. ಜ್ಞಾನಂ ಅನಂತಂ ಈ ಪದಗಳಿಂದ ಸೂಚಿತವಾದ ಅರ್ಥವನ್ನು ಹೇಳ್ತಾ ಇದೆ. ಅಲ್ಲಿ ಮೊದಲು ಯಾಕೆ ಕರ್ತೃತ್ವನ ಹೇಳ್ತು ಅಂತಂದರೆ ಮುಖತಃ ಹೇಳಿದ್ದು. ಸೂತ್ರಕಾರರು ಶಬ್ದತಃ ಸರ್ವಕರ್ತೃತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ಶ್ರುತಿಯು ಕೂಡ ಅದನ್ನೇ ಮೊದಲ ಹೇಳಿತು. ಸೂಚಿತವಾದದ್ದನ್ನು ಅನಂತರದಲ್ಲಿ ಹೇಳಿದೆ. ಆ ಶ್ರುತಿಯು ಮುಖತಃ ಶಬ್ದದಿಂದ ಸೂತ್ರಕಾರೋಕ್ತಂ ಸೂತ್ರಕಾರರಿಂದ ಹೇಳಲ್ಪಟ್ಟಂತಹ ಪ್ರಾಗುಕ್ತಂ ಶ್ರುತಿಯಲ್ಲಿ ಮೊದಲು ಹೇಳಲ್ಪಟ್ಟಂತಹ ಬ್ರಹ್ಮಲಕ್ಷಣಂ ಸೃಷ್ಟಿಕರ್ತೃತ್ವ ರೂಪವಾದ ಬ್ರಹ್ಮಲಕ್ಷಣವನ್ನು ಪಶ್ಚಾತ್ ಅನಂತರದಲ್ಲಿ ತತ್ಸೂಚಿತೇವ ಬ್ರಹ್ಮಸೂತ್ರಕಾರರಿಂದ ಸೂಚಿತವಾದಂತಹ ದ್ವೇ ಲಕ್ಷಣೆ ಸರ್ವಜ್ಞತ್ವ ಅನಂತತ್ವ ಅರ್ಥಾತ್ ಸುಖಪೂರ್ಣತ್ವ, ಶಕ್ತಿಮತ್ವ, ಕೃಪಾಲತ್ವ ಮೊದಲಾಗಿರ್ತಕ್ಕಂತಹ ಎರಡು ಲಕ್ಷಣಗಳನ್ನು ಅನ್ವಶಿಕ್ಷತ ಉಪದೇಶ ಮಾಡಿದೆ. ಆ ಶ್ರುತಿಯು ಮುಖತಃ ಶಬ್ದದಿಂದ ಸೂತ್ರಕಾರೋಕ್ತಂ ಸೂತ್ರಕಾರರಿಂದ ಹೇಳಲ್ಪಟ್ಟಂತಹ ಪ್ರಾಗುಕ್ತಂ ಶ್ರುತಿಯಲ್ಲಿ ಮೊದಲು ಹೇಳಿರುವಂತಹ ಬ್ರಹ್ಮಲಕ್ಷಣಂ ಸೃಷ್ಟಿಕರ್ತೃತ್ವ ರೂಪವಾದಂತಹ ಭಗವಂತನ ಲಕ್ಷಣವನ್ನು ಪಶ್ಚಾತ್ ಅನಂತರ ತತ್ಸೂಚಿತೇವ ಆ ಸೂತ್ರಕಾರರಿಂದ ಸೂಚಿತವಾಗಿರುವಂತಹ ದ್ವೇ ಲಕ್ಷಣೆ ಎರಡು ಲಕ್ಷಣಗಳು ಸರ್ವಜ್ಞತ್ವ ಅನಂತತ್ವ ಸುಖಪೂರ್ಣತ್ವ ಶಕ್ತಿಮತ್ವ ದಯಾಳುತ್ವ ಇವುಗಳನ್ನು ತಿಳಿಸುವಂತಹ ಅನಂತತ್ವ ಎಂಬತಕ್ಕಂತಹ ಲಕ್ಷಣವನ್ನು ಅನ್ವಶಿಕ್ಷತ ಉಪದೇಶ ಮಾಡಿದೆ. ಅತಯೇವ ವಾ ಶಬ್ದ ದ್ವೇ ಸರ್ವಜ್ಞತ್ವ ಅನಂತತ್ವೇ ಸಾ ಶ್ರುತಿ ಅಂತ. ಅದರಿಂದ ಪಶ್ಚಾತ್ ತತ್ಸೂಚಿತೆ ವಾ ಅಂತ ಹೇಳಿದ್ದಾರೆ. ವಾ ಅಂತ ಯಾಕೆ ಹೇಳಿದ್ರು? ಒಂದು ಮುಖತಃ ಕೀರ್ತಿತವಾದದ್ದು, ಇನ್ನೊಂದು ಸೂಚಿತವಾದದ್ದು. ಅದಕ್ಕೋಸ್ಕರ ವಾ ಎಂಬತಕ್ಕಂಥ ಶಬ್ದವನ್ನು ಹಾಕಿದ್ದಾರೆ. ದ್ವೇ ಅಂತಿದೆ ಅಲ್ಲಿ. ದ್ವೇ ಲಕ್ಷಣೆ ಎರಡು ಲಕ್ಷಣ ಯಾವುದದು? ಅದನ್ನು ಹೇಳ್ತಾ ಇದ್ದಾರೆ. ಸರ್ವಜ್ಞತ್ವ ಮತ್ತು ಅನಂತತ್ವ ಎಂಬತಕ್ಕಂಥ ಎರಡು ಲಕ್ಷಣವನ್ನು ಶ್ರುತಿ ಹೇಳಿದೆ ಅಂತ. ಅಲ್ಲಿ ಸಾ ಅನ್ವಶಿಕ್ಷಿತ ಅಂತಿದೆ. ಸಾ ಅಂದರೆ ಯಾವುದು? ಶ್ರುತಿ ಅಂತ ಅರ್ಥ.
ಇಮಾಂ ಹಿ ಶಾಸ್ತ್ರಮರ್ಯಾದಾಂ ಆಚಾರ್ಯಸ್ತತ್ವವಾದಿನಾಂ ವೇದ ತಸ್ಮಾತ್ ತದುದಿತಂ ತತ್ವಂ ನಾನ್ಯದಿತಿ ಸ್ಥಿತಂ. ಹೀಗೆ ಆಚಾರ್ಯರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದೊಂದು ಶಾಸ್ತ್ರದ ನಿಯಮ. ಮೊದಲು ಶಾಸ್ತ್ರದಲ್ಲಿ ಹೇಳಿದಂತಹ ಶಬ್ದದಿಂದ ಹೇಳಿದ ವಿಷಯವನ್ನು ಹೇಳಬೇಕು. ಅನಂತರದಲ್ಲಿ ಸೂಚನೆ ಮಾಡಿರುವಂಥ ವಿಷಯವನ್ನು ನಿರೂಪಣೆ ಮಾಡಬೇಕು ಎಂಬತಕ್ಕಂಥದ್ದು ಶಾಸ್ತ್ರದ ನಿಯಮ. ಈ ಶಾಸ್ತ್ರ ನಿಯಮವನ್ನು ತಿಳಿದವರು ಯಾರು? ಸರ್ವಜ್ಞರಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು. ಆಚಾರ್ಯರು ಮಾತ್ರ ಇದನ್ನು ತಿಳಿದಿದ್ದಾರೆ. ಉಳಿದ ಮತಾಚಾರ್ಯರು ಸರ್ವಜ್ಞರಲ್ಲ, ಆದ್ದರಿಂದಾಗಿ ಅವರಿಗೆ ಈ ವಿಷಯ ತಿಳಿದಿಲ್ಲ. ಆದ್ದರಿಂದ ಅವರು ಈ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿಲ್ಲ. ಆದ್ದರಿಂದ ತತ್ವವಾದಿಗಳಿಗೆ ಆಚಾರ್ಯರು ಆಚಾರ್ಯರಾಗಿದ್ದಾರೆ. ಮಧ್ವಾಚಾರ್ಯರು ಎಲ್ಲ ತತ್ವವಾದಿಗಳಿಗೆ ಗುರುಗಳಾಗಿದ್ದಾರೆ. ಆದ್ದರಿಂದ ಅವರು ಮಾತ್ರ ಈ ರೀತಿಯಾದ ಶಾಸ್ತ್ರದ ನಿಯಮವನ್ನು ಅವರು ತಿಳಿದಿದ್ದಾರೆ. ಆದ್ದರಿಂದ ಶ್ರೀಮದ್ ಆಚಾರ್ಯರು ಏನು ಹೇಳಿದ್ದಾರಲ್ಲ ಅದೇ ತತ್ವ. ಬೇರೆಯವರು ಹೇಳಿರ್ತಕ್ಕಂಥದ್ದು ಅದು ತತ್ವ ಅಂತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಶಾಸ್ತ್ರದ ಕ್ರಮವನ್ನು ತಿಳಿದು ಅರ್ಥವನ್ನು ಹೇಳಿದರೆ ಅದು ತತ್ವ ಆಗುತ್ತೆ. ಸುಮ್ಮನೆ ತಾವು ಅರ್ಥ ಮಾಡಿಕೊಂಡ ಹಾಗೆ ಹೇಳಿದ್ರೆ ಅದು ತತ್ವ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆಚಾರ್ಯ ಹೇಳಿದ್ದು ತತ್ವ, ಉಳಿದವರು ಹೇಳಿದ್ದು ತತ್ವ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಮಾಂ ಈ ಯಾವ ಶಾಸ್ತ್ರಮರ್ಯಾದಾಂ ಅರ್ಥವನ್ನು ನಿರೂಪಣೆ ಮಾಡತಕ್ಕಂತಹ ಕ್ರಮ ಎಂಬುವ ಶಾಸ್ತ್ರ ಮರ್ಯಾದೆಯನ್ನು ತತ್ವವಾದಿನಾಂ ತತ್ವವಾದಿಗಳ ಆಚಾರ್ಯ ಗುರುಗಳಾದಂತಹ ಮಧ್ವಾಚಾರ್ಯರು ವೇದ ತಿಳಿದಿದ್ದಾರೆ. ತಸ್ಮಾತ್ ಆದ್ದರಿಂದ ತದುದಿತಂ ಶ್ರೀಮದ್ ಆಚಾರ್ಯರು ಹೇಳಿರ್ತಕ್ಕಂಥದ್ದು ತತ್ವಂ ಯಥಾರ್ಥವಾದದ್ದು. ಅನ್ಯತ್ ಬೇರೆ ಇತರರು ಹೇಳಿರ್ತಕ್ಕಂಥದ್ದು ನ ಯಥಾರ್ಥವಾದದ್ದಲ್ಲ. ಇತಿ ಈ ರೀತಿಯಲ್ಲಿ ಸ್ಥಿತಂ ಸಿದ್ಧವಾಯಿತು. ಇಮಾಂ ಯಾವ ಶಾಸ್ತ್ರಮರ್ಯಾದಾಂ ಶಾಸ್ತ್ರದ ಅರ್ಥವನ್ನು ನಿರೂಪಣೆಯ ಮಾಡಬೇಕಾದಂತಹ ಕ್ರಮ ಎಂಬುವಂತಹ ಶಾಸ್ತ್ರಮರ್ಯಾದೆಯನ್ನು ತತ್ವವಾದಿನಾಂ ತತ್ವವಾದಿಗಳಿಗೆ ಆಚಾರ್ಯ ಗುರುಗಳಾದಂತಹ ಮಧ್ವಾಚಾರ್ಯರು ವೇದ ತಿಳಿದಿದ್ದಾರೆ. ತಸ್ಮಾತ್ ಆದ್ದರಿಂದ ತದುದಿತಂ ಆಚಾರ್ಯರಿಂದ ಹೇಳಲ್ಪಟ್ಟಿರ್ತಕ್ಕಂಥದ್ದು ತತ್ವಂ ಯಥಾರ್ಥವಾಗಿದೆ. ಅನ್ಯತ್ ಇತರರು ಹೇಳಿರ್ತಕ್ಕಂಥದ್ದು ನ ಯಥಾರ್ಥವಾದದ್ದಲ್ಲ. ಇತಿ ಈ ರೀತಿಯಲ್ಲಿ ಸ್ಥಿತಂ ಸಿದ್ಧವಾಯಿತು. ಅಂದರೆ ನಿಯಮ ಕ್ರಮ ಅಂತ ಅರ್ಥ. ಅಧುನಾ ಸ್ವಾಚಾರ್ಯಂ ಸ್ತೌತಿ ಇಮಾಮಿತಿ. ಈಗ ವಾದಿರಾಜತೀರ್ಥ ಶ್ರೀಪಾದಂಗಳವರು ತಮಗೆ ಗುರುಗಳಾದಂತಹ ಆಚಾರ್ಯರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವ ಆಚಾರ್ಯಂ ತಮಗೆ ತತ್ವವನ್ನು ಈ ರೀತಿಯಲ್ಲಿ ಪ್ರತಿಪಾದನೆ ಮಾಡಬೇಕು ಎಂಬುದಾಗಿ ಉಪದೇಶ ಮಾಡಿರ್ತಕ್ಕಂಥ ತಿಳಿಸಿಕೊಟ್ಟಂತಹ ಆಚಾರ್ಯರು ಶ್ರೀಮದ್ ಆಚಾರ್ಯರು ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ. ನೇರವಾಗಿ ಆಚಾರ್ಯರು ಅಂತ ಅರ್ಥ ಅಲ್ಲ. ಅಂದರೆ ಅದಕ್ಕೆ ಹೇಳಿದ್ದು ತತ್ವವನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಅವರು ಶಾಸ್ತ್ರದ ಮೂಲಕ ತಿಳಿಸಿದ್ದಾರೆ. ಆದ್ದರಿಂದ ಅವರು ಆಚಾರ್ಯರು. ಇತೋಪ್ಯನಂತ ಶಬ್ದಾರ್ಥೋ ನ ಪರೋದೀರಿತೋ ಭವೇತ್ ಅನಂತಮಿತಿ ಚೈಕತ್ರ ಶ್ರುತಿರಾಹಸ್ಥಲಾಂತರೇ ಆನಂದಮಿತಿ ತಸ್ಥಾನೇ ಪ್ರಾಹತೆ ನಾತ್ರ ಯೋಗ್ಯತಾ ಗುಣಸ್ಯೈವಾಸ್ತಿ ತತ್ಯಾಗೇ ದೋಷಸ್ಯಾದಿತಿ ತರ್ಕಯೇ. ಒಂದು ಶ್ರುತಿಗೆ ಯಾವ ರೀತಿಯಲ್ಲಿ ಅರ್ಥ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಸಹಕಾರಿಗಳನ್ನು ಹೇಳಿದ್ದಾರೆ, ಯುಕ್ತಿಗಳನ್ನು ಹೇಳಿದ್ದಾರೆ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಅಂದರೆ ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸಮಾಖ್ಯ, ಸ್ಥಾನ ಇದೆಲ್ಲವೂ ಕೂಡ ಒಂದು ಶ್ರುತಿಗೆ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಸಹಕಾರಿಗಳು ಅಂತ ಹೇಳಿದ್ದಾರೆ.
ಹಾಗಾದರೆ ಅದರಲ್ಲಿ ಸಮಾಖ್ಯ ಎಂಬತಕ್ಕಂಥದ್ದು ಕೂಡ ಶ್ರುತಿಯ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಇರತಕ್ಕಂತಹ ಒಂದು ಪ್ರಯೋಜಕ, ಸಹಕಾರಿ. ಸಮಾಖ್ಯ ಅಂದ್ರೇನು? ಒಂದು ಶ್ರುತಿಯಲ್ಲಿ ಹೇಳಿದ್ದು ಶಾಖಾಂತರದಲ್ಲಿ ಹೇಳಿದೆ ಅಂತಾದರೆ ಅದನ್ನು ಸಮಾಖ್ಯ ಅಂತ ಹೇಳ್ತಾರೆ. ಪ್ರಕೃತದಲ್ಲಿ ಈ ಶ್ರುತಿ, ತೈತ್ತರೀಯ ಶ್ರುತಿ ಸತ್ಯಂ ಜ್ಞಾನಂ ಅನಂತಂ ಅಂತ ಹೇಳ್ತಾ ಇದೆ. ಇದೇ ಇನ್ನೊಂದು ಕಡೆಯಲ್ಲಿ ಶ್ರುತಿಯಲ್ಲಿ ಸತ್ಯಂ ಜ್ಞಾನಂ ಆನಂದಂ ಅಂತಿದೆ. ಶ್ರುತಿಯಲ್ಲಿ ಇಲ್ಲಿ ಸತ್ಯಂ ಜ್ಞಾನಂ ಅನಂತಂ ಅಂತಿದೆ, ಇನ್ನೊಂದು ಕಡೆಯಲ್ಲಿ ಸತ್ಯಂ ಜ್ಞಾನಂ ಆನಂದಂ ಅಂತಿದೆ. ಹಾಗಾದರೆ ಏನು ಅದನ್ನೇ ಹೇಳಿದ್ರಲ್ಲ ಇಲ್ಲಿ, ಆನಂದಮಿತಿ ತಸ್ಥಾನೆ ಸ್ಥಳಾಂತರೇ ಆನಂದಮಿತಿ ತಸ್ಥಾನೆ ಪ್ರಾಹ ಅಂತ. ಶ್ರುತಿ ಇನ್ನೊಂದು ಕಡೆಯಲ್ಲಿ ಸತ್ಯಂ ಜ್ಞಾನಂ ಆನಂದಂ ಅಂತ ಹೇಳಿದೆ. ಹಾಗಾದರೆ ಶ್ರುತಿಗೆ ಅನಂತ ಅನ್ನೋದಕ್ಕೇನು ಅರ್ಥ ಮಾಡಬೇಕು? ಆನಂದ ಅಂತಲೇ ಅರ್ಥ ಮಾಡಬೇಕು, ಹೊರತು ನೀವು ಹೇಳುವ ರೀತಿಯಲ್ಲಿ ವಸ್ತು ಅಭೇದ ಎಂಬತಕ್ಕಂಥ ಅರ್ಥವನ್ನು ಹೇಳಬಾರ್ದು. ಯಾಕೆ? ಸಮಾಖ್ಯ ವಿರೋಧ ಬರುತ್ತೆ. ಇನ್ನೊಂದು ಕಡೆಯಲ್ಲಿ ಅನಂತ ಎಂಬತಕ್ಕಂಥ ಪದದ ಬದಲು ಆನಂದವೆಂಬುದಾಗಿಯೇ ಪದವನ್ನು ಶ್ರುತಿ ಹೇಳಿದೆ. ಆ ಶ್ರುತಿಗೆ ಅನುಗುಣವಾಗಿ ಈ ಶ್ರುತಿಗೆ ಅರ್ಥ ಮಾಡಬೇಕಾದ್ರೆ ಈ ಶ್ರುತಿಗೆ ಅನುಗುಣವಾಗಿ ಆ ಶ್ರುತಿಗೂ ಅರ್ಥ ಮಾಡಿರಿ, ಎರಡೂ ಸಮಾನವೇ. ಹಾಗಾದರೆ ಅನಂತ ಅಂತಂದರೆ ಆನಂದಾದಿ ಅನಂತ ಗುಣಪೂರ್ಣ ಅಂತ ಅರ್ಥ. ಆನಂದ ಅಂತಂದರೆ ಕೇವಲ ಆನಂದ ಅಲ್ಲ, ಅನಂತತ್ವವನ್ನು ಹೇಳಿರೋದ್ರಿಂದ ಆನಂದಾದಿ ಅನಂತ ಗುಣಪೂರ್ಣ ಅಂತ ಎರಡಕ್ಕೂ ಅರ್ಥವೇ ಆಗುತ್ತೆ. ಎಲ್ಲಿ ಎಲ್ಲಿ ತೈತಿರೇ ಸತ್ಯಂ ಜ್ಞಾನಮನಂತಂ ಆನಂದಂ ಬ್ರಹ್ಮ ಸರ್ವಸತ್ಯೇಕಂ ಸರ್ವೈರ್ದೇವೈರೀಡ್ಯಂ ವಿಷ್ಣುವಾಕ್ಯಂ ಸರ್ವದೈಮಿ ಸುಪ್ರೇಷ್ಠಂ. ಅದು ತೈತಿರುಪನಿಷತ್ತಿನ ಮಂಗಳಾಚರಣೆ. ಯಾಕೆ ಅಂತಂದರೆ ಆ ಉಪನಿಷತ್ತಿನ ಅದು ಆಚಾರ್ಯರ ಮಂಗಳಾಚರಣೆ, ಅದು ಆಚಾರ್ಯರ ಮಂಗಳಾಚರಣೆ. ಆಚಾರ್ಯರು ಭಗವಂತನ ಯಾವ ಯಾವ ಗುಣಗಳನ್ನು ಈ ಉಪನಿಷತ್ತಿನಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅನ್ನೋದನ್ನು ಸಂಗ್ರಹವಾಗಿ ಹೇಳಿದ್ದಾರೆ. ಸತ್ಯಂ ಜ್ಞಾನಮನಂತಂ ಆನಂದಂ ಬ್ರಹ್ಮ ಸರ್ವಶಕ್ತಿಯೇಕಂ ಸರ್ವೈ ದೇವೈ ಈಡ್ಯಂ ವಿಷ್ಣುವಾಕ್ಯಂ ಸರ್ವದಾ ಏಮಿ ಸರ್ವದೇಮಿ ಸುಪ್ರೇಷ್ಠಂ ಅಂತೀರಿ. ಅದು ಆಚಾರ್ಯ ವಾಕ್ಯ, ಅದು ಉಪನಿಷತ್ ವಾಕ್ಯ ಅಲ್ಲ. ಆದರೆ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಶಾಖಾಂತರದಲ್ಲಿ ಸತ್ಯಂ ಜ್ಞಾನಂ ಆನಂದಂ ಅಂತ ಇದೆ, ಶ್ರುತಿವಾಕ್ಯವೇ ಅದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅನಂತ ಶಬ್ದಕ್ಕೇನು ಅರ್ಥ ಮಾಡಬೇಕು? ಭಗವಂತ ಅನಂತ ಗುಣಪರಿಪೂರ್ಣ ಅಂತಲೇ ಅರ್ಥ ಮಾಡಬೇಕು, ಸರ್ವವಸ್ತು ಅಭಿನ್ನ ಅಂತ ಅರ್ಥವನ್ನು ಮಾಡಬಾರದು ಅಂತ. ದೇವರನ್ನು ಸರ್ವೋತ್ತಮ ಅಂತ ಹೇಳೋರು ಇದ್ದಾರೆ. ಯಾರು ದೇವರು, ಯಾರು ಸರ್ವೋತ್ತಮ ಅಂತ ಪ್ರಶ್ನೆ ಬಂದರೆ ದೇವರು ಸರ್ವೋತ್ತಮ ಅನ್ನೋದು ಸಾಮಾನ್ಯ ಶಬ್ದ, ಆಯಿತಾ? ಅದಕ್ಕೆ ವಿಷ್ಣು ಸರ್ವೋತ್ತಮ ಅಂತ ವಿಷ್ಣು ಭಕ್ತರು ಹೇಳ್ತಾರೆ, ರುದ್ರ ಸರ್ವೋತ್ತಮ ಅಂತ ಶೈವರು ಹೇಳ್ತಾರೆ. ಮತ್ತು ಅವರೇನು ಹೇಳ್ತಾರೆ? ಹೆಂಗೆ ಹೇಳ್ತಾರಲ್ಲ, ಸರಿಯಾಗಿರ್ತಕ್ಕಂಥದ್ದು ವೇದ ಹೇಳಿದ್ದು ವಿಷ್ಣು ಸರ್ವೋತ್ತಮ ಅಂತ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಅವಾಗ ಅವರೇನು ಮಾಡ್ತಾರೆ? ರುದ್ರ ಸರ್ವೋತ್ತಮ ಅಂತ ಹೇಳ್ತಾರೆ. ಹಾಗೆ ಶ್ರೀಮದ್ ಆಚಾರ್ಯ ಹೇಳಿರ್ತಕ್ಕಂಥದ್ದು ಅದು ತತ್ವ, ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಆದ್ದರಿಂದಾಗಿ ಅವರು ಇತರರನ್ನು ಆಚಾರ್ಯರು ಅಂತ ಹೇಳ್ತಾರೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಅಲ್ಲ ಅಂತ ಹೇಳ್ತಾರೆ ಅವರು. ಅದರ ಬಗ್ಗೆ ಅವರು ವಿಚಾರ ಮಾಡಲೇ ಇಲ್ಲ. ಸರಿಯಾಗಿ ವಿಮರ್ಶೆ ಮಾಡಿ, ವಿಚಾರ ಮಾಡಿ, ಚರ್ಚೆ ಮಾಡಿ, ಅದಕ್ಕೆ ಪೂರ್ವಾಪರ ವಿರೋಧ ಇಲ್ಲದೇ ಇರುವ ಅರ್ಥ ಯಾವುದು ಅನ್ನೋದನ್ನು ಅವರೇ ಸ್ವಬುದ್ಧಿಯಿಂದ ಎರಡನ್ನೂ ಇಟ್ಟುಕೊಂಡು ವಿಚಾರ ಮಾಡಿದಾಗ ಅವರಿಗೆ ತಿಳಿದು ಬರುತ್ತೆ. ಅಷ್ಟು ವಿಚಾರ ಮಾಡಿಲ್ಲ. ಅದರಿಂದಾಗಿ ಹೇಗೆ ಶಿವನನ್ನು ಸರ್ವೋತ್ತಮ ಅಂತ ಹೇಳ್ತಕ್ಕಂಥವ್ರು ಇದ್ದಾರೋ ಅದರಿಂದ ಇತರರು ಆಚಾರ್ಯರು ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಭಿನ್ನ ಮತಿಗಳು, ಜೀವರು ಭಿನ್ನ ಸ್ವಭಾವ ಇರೋದರಿಂದ ಅವರವ್ರನ್ನ ಒಪ್ತಾರೆ.
ಕೆಲವರಿಗೆ ಸ್ವೀಟ್ ಹಿಡಿಸುತ್ತೆ, ಕೆಲವರಿಗೆ ಖಾರ ಹಿಡಿಸುತ್ತೆ ಅಷ್ಟೇ. ಅದು ಯಾಕೆ ಅಂತ ಹೇಳಲಿಕ್ಕೆ ಹೋಗಂಗಿಲ್ಲ. ಎರಡೂ ಹಿಡಿಸುತ್ತೆ, ಎರಡೂ ಹಿಡಿಸಲ್ಲ. ಅದು ಯಾಕೆ ಅಂತ ಹೇಳಲಿಕ್ಕೆ ಬರಲ್ಲ, ಸ್ವಭಾವ ಹಾಗೆ. ಕೆಲವೊಂದು ತಮ್ಮ ದೇಹಕ್ಕೆ ಅದು ಹಿತಕಾರಿ ಅಲ್ಲ, ಆದರೂ ರುಚಿಯಾಗಿರುತ್ತೆ. ಹಾಗೆ ಆತ್ಮನಿಗೆ ಇತರರ ಆಚಾರ್ಯ ಹೇಳಿರ್ತಕ್ಕಂಥದ್ದು ಉದ್ಧಾರಕ್ಕೆ ಕಾರಣ ಅಲ್ಲ, ಆದರೆ ಅವ್ರಿಗೆ ಹಿಡಿಸಿದೆ ಅಷ್ಟೇ. ಶುಗರ್ ಇದ್ದವರಿಗೂ ಸ್ವೀಟಾಗಿರುತ್ತೆ ತಾನೇ, ಖಾರ ಆಗಿರುತ್ತೆ, ಹುಳಿಯಾಗಿರುತ್ತೆ, ಕಹಿ ಆಗಿರುತ್ತೆ, ಇಲ್ಲ ತಾನೇ. ಅದರಿಂದಾಗಿ ರೋಗ ಇದ್ದರೂ ಕೂಡ, ರೋಗಕ್ಕೆ ಉಲ್ಬಣಕ್ಕೆ ಕಾರಣ ಆಗಿದ್ದರೂ ಕೂಡ ಅದು ರುಚಿಸುತ್ತೆ. ಹಾಗೆ ಕೆಲವರಿಗೆ ಇತರ ಮತಾಚಾರ್ಯರ ವಿಷಯ ಅವರು ಹೇಳಿದ್ದು ಅವ್ರಿಗೆ ಹಿಡಿಸುತ್ತೆ. ಅದು ಪಥ್ಯ ಆಗಿರಬೇಕು, ಹಿತ ಆಗಿರಬೇಕು ಅಂತಿಲ್ಲ, ತಥ್ಯ ಆಗಿರಬೇಕು ಅಂತಿಲ್ಲ. ಅವ್ರಿಗೆ ಒಟ್ಟು ಪ್ರಿಯ ಅಷ್ಟೇ ಅದು. ಗುಣಸ್ಯೈವಾಸ್ತಿ ತತ್ಯಾಗೆ ದೋಷಸ್ಯಾದಿತಿ ತರ್ಕಯೇ. ಆದ್ದರಿಂದ ನಾವು ಏನು ಮಾಡಬೇಕು, ಈ ಶ್ರುತಿಯಲ್ಲಿ ಅನಂತ ಎಂಬತಕ್ಕಂಥ ಪದ ಇದೆ, ಅಲ್ಲಿ ಆನಂದ ಎಂಬತಕ್ಕಂಥ ಪದ ಇದೆ. ಆದ್ದರಿಂದಾಗಿ ಗುಣವನ್ನು ತೆಗೆದುಕೊಂಡು ಆನಂತ್ಯ ಎಂಬತಕ್ಕಂಥದ್ದನ್ನು ಹೇಳೋದಕ್ಕೆ, ಅನಂತತ್ವ ಅನಂತ ಗುಣವುಳ್ಳವನು ಎಂಬತಕ್ಕಂಥದ್ದಕ್ಕೆ ಯೋಗ್ಯತೆ ಇದೆ. ಗುಣವನ್ನು ತೆಗೆದುಕೊಳ್ಳಿಲ್ಲ ಅಂತಾದರೆ ದೋಷವೇ ಬರುತ್ತೆ ಎಂಬುದಾಗಿ ನನ್ನ ಅಭಿಪ್ರಾಯ ಅಂತ ವಾದಿರಾಜರು ಶ್ರುತ್ಯಂತರವನ್ನು ಸಮಾಖ್ಯ ರೂಪದಲ್ಲಿ ಅದನ್ನು ಪ್ರಮಾಣವಾಗಿ ಹೇಳಿ ಅನಂತ ಎಂಬತಕ್ಕಂಥ ಪದಕ್ಕೆ ಏನು ಅರ್ಥ ಹೇಳಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇತೋಪಿ ಮುಂದೆ ಹೇಳುವಂತಹ ಕಾರಣದಿಂದಲೂ ಪರೋದೀರಿತಃ ಇತರರಿಂದ ಹೇಳಲ್ಪಟ್ಟಂತಹ ಅನಂತ ಶಬ್ದಾರ್ಥ ಸರ್ವವಸ್ತ್ವಭೇದ ರೂಪವಾದ ಅನಂತ ಶಬ್ದಾರ್ಥವು ನ ಭವೇತ್ ಆಗುವುದಿಲ್ಲ. ಏಕತ್ರ ಒಂದು ಕಡೆಯಲ್ಲಿ ಶ್ರುತಿ ವೇದವು ಅನಂತಮಿತಿ ಅನಂತ ಎಂದು ಪ್ರಾಹ ಹೇಳಿದೆ. ಸ್ಥಳಾಂತರೆ ಇನ್ನೊಂದು ಸ್ಥಳದಲ್ಲಿ ತಸ್ಥಾನೆ ಅನಂತ ಎಂಬತಕ್ಕಂಥ ಪದದ ಸ್ಥಾನದಲ್ಲಿ ಆನಂದಮಿತಿ ಆನಂದ ಎಂಬುದಾಗಿ ಪ್ರಾಹ ಹೇಳಿದೆ. ತೇನ ಈ ಕಾರಣದಿಂದ ಅತ್ರ ಅನಂತ ಎಂಬುದಾಗಿ ಹೇಳಿರುವಂತಹ ತೈತ್ತರೀಯ ಶ್ರುತಿಯಲ್ಲಿ ಗುಣಸ್ಯೈವ ಗುಣಕ್ಕೇನೆ ಯೋಗ್ಯತಾ ಅಸ್ತಿ, ಅನ್ವಯದ ಯೋಗ್ಯತೆ ಇದೆ. ಅನಂತಮೆಂಬತಕ್ಕಂಥದ್ದಕ್ಕೆ ಗುಣಾನಂತ್ಯ ಎಂಬತಕ್ಕಂಥ ಅರ್ಥವನ್ನೇ ಮಾಡಬೇಕು. ತತ್ಯಾಗೆ ಗುಣವನ್ನು ತ್ಯಾಗ ಮಾಡಿದರೆ ದೋಷ ಸ್ಯಾತ್, ಸಮಾಖ್ಯ ಉಲ್ಲಂಘನ ರೂಪವಾದ ದೋಷವು ಬರುತ್ತದೆ. ಇತಿ ಈ ರೀತಿಯಾಗಿ ತರ್ಕಯೇ ನಾನು ಊಹಿಸುತ್ತೇನೆ. ಇತೋಪಿ ಈ ಶ್ಲೋಕದಲ್ಲಿ ಹೇಳುವ ಕಾರಣದಿಂದಲೂ ಕೂಡ ಪರೋದೀರಿತಃ ಇತರರು ಹೇಳಿರುವ ಮಾಯಾವಾದಿಗಳು ಹೇಳಿರುವಂತಹ ಅನಂತ ಶಬ್ದಾರ್ಥ ಸಕಲ ವಸ್ತು ಅಭೇದ ಎಂಬತಕ್ಕಂತಹ ಅನಂತ ಶಬ್ದದ ಅರ್ಥವು ನ ಭವೇತ್ ಸರಿಹೊಂದುವುದಿಲ್ಲ. ಏಕತ್ರ ಒಂದು ಕಡೆಯಲ್ಲಿ ಶ್ರುತಿ ವೇದವು ಅನಂತಮಿತಿ ಅನಂತ ಎಂಬುದಾಗಿ ಪ್ರಾಹ ಹೇಳಿದೆ. ಸ್ಥಳಾಂತರೆ ಇನ್ನೊಂದು ಕಡೆಯಲ್ಲಿ ಬೇರೆ ಶಾಖೆಯಲ್ಲಿ ತಸ್ಥಾನೆ ಅನಂತ ಎಂಬತಕ್ಕಂತಹ ಪದದ ಸ್ಥಾನದಲ್ಲಿ ಆನಂದಮಿತಿ ಆನಂದ ಎಂಬುದಾಗಿ ಪ್ರಾಹ ಹೇಳಿದೆ. ತೇನ ಆ ಕಾರಣದಿಂದ ಅತ್ರ ಅನಂತ ಎಂಬತಕ್ಕಂತಹ ಅನಂತ ಎಂಬುದು ಹೇಳಿರತಕ್ಕಂತಹ ತೈತ್ತರೀಯ ಶ್ರುತಿಯಲ್ಲಿ ಗುಣಸ್ಯೈವ ಗುಣಗಳಿಗೇನೆ ಯೋಗ್ಯತಾ ಅನ್ವಯದ ಯೋಗ್ಯತೆ ಎಂಬತಕ್ಕಂಥದ್ದು ಇದೆ. ತತ್ಯಾಗೆ ಗುಣವನ್ನು ತ್ಯಾಗ ಮಾಡಿದರೆ ದೋಷ ಸ್ಯಾತ್, ಸಮಾಖ್ಯ ಉಲ್ಲಂಘನ ಎಂಬತಕ್ಕಂಥ ದೋಷವು ಉಂಟಾಗ್ತಾ ಇದೆ. ಇತಿ ಈ ರೀತಿಯಲ್ಲಿ ತರ್ಕಯೇ ನಾನು ಊಹಿಸುತ್ತೇನೆ. ಶ್ರುತ್ಯಂತರ ಸಮಾಖ್ಯಾಯಾಪಿ ಅಸ್ಮದುಕ್ತಯೇವ ಅನಂತ ಶಬ್ದಾರ್ಥಃ ನ ಪರೋದೀರಿತಃ ಇತ್ಯಾಹ. ಇನ್ನೊಂದು ಶ್ರುತಿಯ ಸಮಾಖ್ಯ ಅದೇ ಅರ್ಥವನ್ನು ತಿಳಿಸಿಕೊಡುವಂತಹ ಈ ಪ್ರಮಾಣ ಇರುವುದರಿಂದ, ಶ್ರುತ್ಯರ್ಥ ನಿರ್ಣಾಯಕ ಇರುವುದರಿಂದ ಅಸ್ಮದುಕ್ತ ಏವ ನಾವು ಹೇಳಿರುವಂಥದ್ದೇ ಅನಂತ ಶಬ್ದಾರ್ಥ, ಅನಂತ ಎಂಬತಕ್ಕಂಥ ಶಬ್ದದ ಅರ್ಥ ನ ಪರೋದೀರಿತಃ. ಇತರರು ಮಾಯಾವಾದಿಗಳು ಹೇಳಿದ್ದು ಅನಂತ ಶಬ್ದದ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇತಃ ಇತಿ ಈ ಶ್ಲೋಕದಿಂದ ಇತಃ ಅಂತಿದೆ. ಈ ಕಾರಣದಂದ್ರೆ ಏನರ್ಥ, ವಕ್ಷ್ಯಮಾಣ ನಿಮಿತ್ತಾತ್
ಈ ಶ್ಲೋಕದಲ್ಲೇ ಮುಂದೆ ಹೇಳುವ ಕಾರಣದಿಂದ ಅಂತರ್ಥ. ಈ ಕಾರಣದಿಂದ ಅಂದರೆ ಈ ಶ್ಲೋಕದಲ್ಲೇ ಹೇಳುವ ಕಾರಣದಿಂದ ಅಂತರ್ಥ. ಏಕತ್ರ ಅಂದರೆ ತೈತ್ತರೀಯ ಶಾಖಾಯಾಮ್ ಅಂತರ್ಥ. ಸತ್ಯಂ ಜ್ಞಾನಮನಂತಂ ಎಂಬುದನ್ನು ಒಂದು ಕಡೆಯಲ್ಲಿ ಅಂದರೆ ತೈತ್ತರೀಯ ಶಾಖಾದಲ್ಲಿ ಅಂತ. ಆಮೇಲೆ ಸ್ಥಳಾಂತರೆ ಯಾವುದದು? ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ ಇತಿ ಶಾಖಾಂತರ ವಾಕ್ಯ. ಇದು ತೈತ್ತಿರಿಯ ಶಾಖಾ ವಾಕ್ಯ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಬೇರೆ ಶಾಖಾದಲ್ಲಿ ಕಠ ಶಾಖಾ ಅಂತಿದೆ, ಬೇರೆ ಬೇರೆಯಾದಂಥ ಶಾಖೆಗಳಿದೆ. ಯಜುರ್ವೇದದಲ್ಲಿ ಒಟ್ಟು 101 ಶಾಖೆಗಳಿದೆ. ಯಜುರ್ವೇದದಲ್ಲಿ ಒಟ್ಟು 101 ಶಾಖೆಗಳು. ಆ ಶಾಖಾಂತರದಲ್ಲಿ ಸತ್ಯಂ ಜ್ಞಾನಂ ಆನಂದಂ ಎಂಬುದಾಗಿ ಇದೆ. ತತ್ ಸ್ಥಾನೆ ಅಂದರೆ ಅನಂತತ್ವ ಸ್ಥಾನೆ. ಅನಂತಂ ಎಂಬತಕ್ಕಂಥ ಪದದ ಸ್ಥಾನದಲ್ಲಿ ಏನು ಮಾಡಬೇಕು? ಆನಂದಂ ಇತಿ ಯತಃ ಪ್ರಾಹ. ಆನಂದಂ ಎಂಬತಕ್ಕಂಥ ಪದವನ್ನು ಶ್ರುತಿಯೇ ಶಾಖಾಂತರದಲ್ಲಿ ಹೇಳಿದೆ. ಇತಿ ಯೋಜನಾ, ಈ ರೀತಿಯಲ್ಲಿ ಅನ್ವಯ ಮಾಡಿಕೊಳ್ಬೇಕು. ತೇನ ಅನಂತತ್ವಸ್ಥಾನೆ ಆನಂದಾಖ್ಯ ಗುಣಕಥನೇನ ಅಂತ. ಇನ್ನೊಂದು ಶಾಖಾಂತರದಲ್ಲಿ ಅನಂತ ಎಂಬತಕ್ಕಂಥ ಪದಸ್ಥಾನದಲ್ಲಿ ಆನಂದ ಎಂಬತಕ್ಕಂತಹ ಗುಣವನ್ನು ಹೇಳಿರುವುದರಿಂದ ಅತ್ರಾಪಿ ಅನಂತ ಪದೋದಿತ ತೃತೀಯ ಲಕ್ಷಣೆ. ಇಲ್ಲಿ ತೈತ್ರೇಯ ಉಪನಿಷತ್ತಿನಲ್ಲಿ ಅನಂತಂ ಎಂಬುದಾಗಿ ಏನು ಅನಂತ ಪದದಿಂದ 3ನೆಯ ಲಕ್ಷಣವನ್ನು ಹೇಳಿದ್ದಾರೆ. ಸತ್ಯ ಎಂಬುದಾಗಿ ಸರ್ವಕರ್ತೃತ್ವ, ಜ್ಞಾನ ಎಂಬುದಾಗಿ ಸರ್ವಜ್ಞತ್ವ, ಅನಂತಂ ಎಂಬುದಾಗಿ ಏನು 3ನೇ ಲಕ್ಷಣವನ್ನು ಹೇಳಿದ್ದಾರೆ ಅನಂತತ್ವ, ಅದಕ್ಕೆ ಆನಂದಾದಿ ಗುಣಪೂರ್ಣತ್ವ ಎಂಬುದಾಗಿ ಅರ್ಥ. ಗುಣಸ್ಯೈವ ಆನಂದಾದಿ ಗುಣಸ್ಯೈವ ಯೋಗ್ಯತಾ ಅಸ್ತಿ. ಆನಂದಾದಿ ಗುಣಗಳಿಗೇನೆ ಭಗವಂತನ ಲಕ್ಷಣ ಆಗುವಂತಹ ಯೋಗ್ಯತೆ ಇದೆ. ಮತ್ಯಾವುದಕ್ಕಿಲ್ಲ. ಭಗವಂತ ಸಕಲ ವಸ್ತು ಅಭಿನ್ನನಾಗಿದ್ದಾನೆ ಎಂಬತಕ್ಕಂಥದ್ದು ಭಗವಂತನ ಲಕ್ಷಣ ಆಗಲಿಕ್ಕೆ ಯೋಗ್ಯತೆ ಇಲ್ಲ. ತತ್ಯಾಗೆ ಆನಂದಾದಿ ಗುಣಗಳನ್ನು ತ್ಯಾಗ ಮಾಡಿದರೆ ಅನಂತ ಪದಸ್ಯ ಆನಂದಾದಿ ಗುಣಪೂರ್ಣತ್ವಾರ್ಥ ತ್ಯಾಗೆ. ಆನಂದಾದಿ ಗುಣತ್ಯಾಗ ಅಂದರೆ ಏನರ್ಥ? ಅನಂತ ಪದಕ್ಕೆ ಆನಂದಾದಿ ಗುಣಪೂರ್ಣ ಎಂಬತಕ್ಕಂಥ ಅರ್ಥವನ್ನು ತ್ಯಾಗ ಮಾಡಿದ್ರೆ ಬಿಟ್ಟರೆ ಅವಾಗ ದೋಷ. ಏನು ದೋಷ? ಸಮಾಖ್ಯ ಉಲ್ಲಂಘನಾಖ್ಯ ದೋಷ. ಸಮಾಖ್ಯ ಶ್ರುತಿ, ಆ ಶ್ರುತಿಯನ್ನು ಉಲ್ಲಂಘನೆ ಮಾಡಿದ್ದು ಎಂಬತಕ್ಕಂಥ ದೋಷ ಬರ್ತಾ ಇದೆ. ಗುಣತ್ಯಾಗೇ ದೋಷಸ್ಯಾದಿತಿ ಲೌಕಿಕ ಮರ್ಯಾದೆಯ ಧ್ವನಿಶ್ಚ ಅಂತ. ಒಬ್ಬ ವ್ಯಕ್ತಿಯಲ್ಲಿ ಗುಣ ಇಲ್ಲ ಅಂದರೆ ಏನರ್ಥ? ದೋಷ ಇದೆ ಅಂತ ಅರ್ಥ. ಲೋಕದಲ್ಲಿ ಗುಣ ಇಲ್ಲ ಅಂದರೆ ದೋಷ ಇದೆ ಅಂತ ಅರ್ಥ. ಹಾಗೆ ಇಲ್ಲಿಯೂ ಕೂಡ ಭಗವಂತನಲ್ಲಿ ಅನಂತ ಶಬ್ದದಿಂದ ಉಕ್ತವಾದ ಆನಂದಾದಿಗಳು ಅನಂತ ಶಬ್ದದ ಅರ್ಥ ಅಲ್ಲ ಅಂತ ಹೇಳಿಬಿಟ್ರೆ ಅವಾಗೇನಾಗುತ್ತೆ? ಗುಣ ಇಲ್ಲ ಅಂತಾಯಿತು. ಗುಣ ಇಲ್ಲ ಅಂದರೆ ದೋಷ ಬರುತ್ತೆ. ಏನು ದೋಷ? ಭಗವಂತನ ದೋಷ ಬರುತ್ತೆ ಅಂತಲ್ಲ, ಆ ಅರ್ಥ ಹೇಳುವವರಿಗೆ ದೋಷ ಬರುತ್ತೆ. ಅರ್ಥ ಹೇಳುವವರು ಅನಂತ ಶಬ್ದಕ್ಕೆ ಆನಂದಾದಿ ಗುಣ ಅಂತ ಅರ್ಥ ಮಾಡಲಿಲ್ಲ ಅಂತಾದರೆ ದೋಷ ಬರುತ್ತೆ. ಏನು ದೋಷ? ಸಮಾಖ್ಯ ಉಲ್ಲಂಘನ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಹೌದು, ಶ್ರುತಿಯಲ್ಲಿ ದೋಷ ಇದೆ ಅಂತ ಹೇಳಿದ್ರೆ ಆವಾಗ ಅದು ಶ್ರುತಿಗೆ ಅಪಾರ್ಥ ಮಾಡದಂತೆ ಆಯಿತು. ಅದರಿಂದ ಅನರ್ಥ ಆಗುತ್ತೆ. ಅಂಧನ್ ತಮಸ್ಸು ಮೊದಲಾದ ದುಃಖ ಪ್ರಾಪ್ತಿ ಆಗುತ್ತೆ. ಯತೋಸ್ತ್ಯೇಕಪದಸ್ಯಾನ್ಯೇಷು ಅಜಃ ಸ್ವಾರ್ಥಲಕ್ಷಣ ಆನಂದಾದಿಗುಣೈಸ್ತಸ್ಮಾತ್ ಆನಂತ್ಯಂ ಸ್ಯಾದಿದಂ ಪ್ರಭೋ. ಒಂದು ಪದಕ್ಕೆ ವಾಚ್ಯಾರ್ಥವನ್ನು ಬಿಟ್ಟು ಬೇರೆ ಅರ್ಥವೂ ಕೂಡ ಇದೆ ಎಂಬತಕ್ಕಂಥದ್ದು ಶಾಸ್ತ್ರದ ನಿಯಮದಲ್ಲಿದೆ. ಅದನ್ನು ಅಜಹಸ್ವಾರ್ಥ ಲಕ್ಷಣ ಎಂಬುದಾಗಿ ಕರೀತಾರೆ. ಒಂದು ಶಬ್ದಕ್ಕೆ ಶಬ್ದದಿಂದ ತಿಳಿದು ಬರುವ ಅರ್ಥ ಅದನ್ನು ಇಟ್ಕೊಳ್ಬೇಕು. ಅಷ್ಟೇ ಅಲ್ಲ, ಆ ಶಬ್ದಕ್ಕೆ ಆ ಶಬ್ದದಿಂದ ತಿಳಿಯದೇ ಶಬ್ದದ ಅರ್ಥ ಅಲ್ಲ, ಆದರೂ ಅದನ್ನು ನಾವು ಇಟ್ಕೊಳ್ಬೇಕು. ಅದೇ ಪ್ರಕೃತಕ್ಕೆ ಉಪಯುಕ್ತವಾದದ್ದು. ಈ ರೀತಿಯಾದ ಅರ್ಥವನ್ನು ಇಟ್ಟುಕೊಂಡ್ರೆ ಇದನ್ನು ಅಜಹಸ್ವಾರ್ಥ ಲಕ್ಷಣ ಅಂತ ಕರೀತಾರೆ. ಆ ಅಜಹಸ್ವಾರ್ಥ ಲಕ್ಷಣ ಎಂಬತಕ್ಕಂಥದ್ದು ಇಟ್ಕೊಂಡ್ರೆ ಆವಾಗ ಭಗವಂತನಿಗೆ ಏನು ಸಿದ್ಧವಾಗುತ್ತೆ?
ತೈತ್ತಿರಿಯ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಆನಂತ್ಯವೂ ಸಿದ್ಧವಾಗುತ್ತೆ. ಆನಂದಂ ಅಂತ ಶಾಖಾಂತರದಲ್ಲಿ ಆನಂದ ಗುಣವನ್ನು ಹೇಳಿದ್ದಾರೆ. ಹಾಗಾದರೆ ಭಗವಂತನಿಗೆ ಆನಂದ ಗುಣ ಮಾತ್ರ ಸಿದ್ಧವಾಯಿತು. ತೈತ್ತಿರಿಯ ಶ್ರುತಿಯಲ್ಲಿ ಹೇಳಿದ ಅನಂತತ್ವ ಸಿದ್ಧ ಆಗಲಿಲ್ಲಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಅಜಃ ಸ್ವಾರ್ಥ ಲಕ್ಷಣ ಅಂತ. ಉದಾಹರಣೆಗೆ ಕಾಕೇಭ್ಯೋ ದಧಿರಕ್ಷತಾಂ ಅಂತ. ಒಂದು ಅಷ್ಟು ಮೊಸರಿದೆ, ಮೊಸರನ್ನು ಕಾಗೆಯಿಂದ ರಕ್ಷಣೆ ಮಾಡು ಅಂತ. ಹಾಗಾದರೆ ಗುರುಗಳೇನು ಹೇಳಿದ್ದಾರೆ? ಕಾಗೆಯಿಂದ ರಕ್ಷಣೆ ಮಾಡು ಅಂತ ಹೇಳಿದ್ದಾರೆ. ನಾಯಿ ಬಂದರೆ, ಬೆಕ್ಕು ಬಂದರೆ ಅದನ್ನು ಬಿಟ್ಬಿಡು ಅಂತ ಅರ್ಥನಾ? ಶಬ್ದದಿಂದ ಏನು ತಿಳಿದು ಬರುತ್ತೆ? ಕಾಕೇಭ್ಯೋ ದಧಿರಕ್ಷತಾಂ ಅಂತ ವಾಕ್ಯ ಇರೋದು. ಕಾಗೆಯಿಂದ ಮೊಸರನ್ನು ರಕ್ಷಣೆ ಮಾಡಬೇಕು ಅಂತ ಶಬ್ದದಿಂದ ತಿಳಿದು ಬರೋದು. ಆವಾಗ ಆ ಕಾಗೆಯಿಂದ ಎಂಬತಕ್ಕಂಥದ್ದಕ್ಕೆ ಕಾಗೆ ಎಂಬತಕ್ಕಂತಹ ಕಾಕೇಭ್ಯ ಆ ಕಾಕ ಶಬ್ದದಿಂದ ತಿಳಿದು ಬರುವ ಅರ್ಥ ಅದನ್ನು ಬಿಡಲ್ಲ, ಅಜಹತ್ ಅದನ್ನು ಬಿಡದೇನೆ ಉಳಿದ ಅರ್ಥವನ್ನು ಹೇಳ್ತೇವೆ. ಕಾಗೆಯಿಂದಲೂ ರಕ್ಷಣೆ ಮಾಡು, ಬೆಕ್ಕಿಂದಲೂ ರಕ್ಷಣೆ ಮಾಡು, ನಾಯಿಯಿಂದಲೂ ರಕ್ಷಣೆ ಮಾಡು, ಬೇರೆ ಯಾವುದೋ ಮನುಷ್ಯರೂ ಆಗ್ಬೋದು. ಯಾರ ಮೊಸರು ಬಾಯಾರಿಕೆ ಆಗಿ ಕುಡಿಲಿಕ್ಕೆ ಬಂದಿದೆ ಅಂತಂದರೆ ಅದು ಹೋಮಕ್ಕಿರೋದು, ಅದರಿಂದ ಅದನ್ನು ಯಾರೂ ತಿನ್ನಬಾರ್ದು, ಕುಡಿಬಾರ್ದು ಅಂತ ಅವರಿಂದಲೂ ರಕ್ಷಣೆ ಮಾಡಬೇಕು. ಹಾಗಾದರೆ ಅದಕ್ಕೇನರ್ಥ? ದಧಿ ಉಪಘಾತಕ ಅಂತ. ದಧಿ ಉಪಘಾತಕ, ಆ ಮೊಸರನ್ನು ಹಾಳು ಮಾಡ್ತಕ್ಕಂಥದ್ದು, ಅಪವಿತ್ರವನ್ನಾಗಿ ಮಾಡ್ತಕ್ಕಂಥದ್ದು, ಇಲ್ಲ ಅಂತ ಮಾಡ್ತಕ್ಕಂಥದ್ದು ಯಾವುದಿದೆಯೋ ಅದರಿಂದ ರಕ್ಷಣೆ ಮಾಡು ಅಂತ ಅರ್ಥ. ಹಾಗೇ ಇಲ್ಲಿಯೂ ಕೂಡ ಇನ್ನೊಂದು ಶ್ರುತಿಯಲ್ಲಿ ಶಾಖಾಂತರದಲ್ಲಿ ಆನಂದಂ ಅಂತಿದೆ. ಆನಂದಕ್ಕೇನರ್ಥ? ಆನಂದ ಎಂಬತಕ್ಕಂಥ ಗುಣ ಮತ್ತು ಇತರ ಗುಣಗಳನ್ನು ಇಟ್ಕೊಳ್ಬೇಕು. ಆದ್ದರಿಂದ ಆನಂದ ಎಂಬತಕ್ಕಂಥ ಪದಕ್ಕೆ ತೈತ್ತಿರಿಯ ಶ್ರುತಿಯಲ್ಲಿ ಹೇಳಿದಂತಹ ಅನಂತತ್ವ ಎಂಬತಕ್ಕಂಥ ಅರ್ಥವೂ ಕೂಡ ಸಿದ್ಧವಾಗುತ್ತದೆ. ಯತಃ ಯಾವ ಕಾರಣದಿಂದ ಏಕಪದಸ್ಯ ಒಂದು ಪದಕ್ಕೆ ಅನ್ಯೇಷ್ವಪಿ ಆ ಶಬ್ದದಿಂದ ತಿಳಿದು ಬರುವ ಅರ್ಥವನ್ನು ಬಿಟ್ಟು ಬೇರೆ ಅರ್ಥದಲ್ಲಿಯೂ ಕೂಡ ಅಜಹಸ್ವಾರ್ಥ ಲಕ್ಷಣ, ಅಜಹಸ್ವಾರ್ಥ ಲಕ್ಷಣ ಎಂಬತಕ್ಕಂತಹ ಲಕ್ಷಣಾವೃತ್ತಿಯು ಇದೆಯೋ ತಸ್ಮಾತ್ ಆದ್ದರಿಂದ ಪ್ರಭೋಹೋ ಪ್ರಭುವಾದಂತಹ ನಾರಾಯಣನಿಗೆ ಇದಂ ಈ ಯಾವ ಆನಂತ್ಯಂ ತೈತ್ತರಿಯ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಅನಂತತ್ವವು ಆನಂದಾದಿಗುಣೈ ಸ್ಯಾತ್ ಆನಂದಾದಿ ಗುಣಗಳಿಂದಲೇ ಉಪಪನ್ನವಾಗುತ್ತದೆ. ಏನು? ಅಜಹತ್, ಅಜಹತ್ ಬಿಡದೇ ಇರುವ, ಸ್ವಾರ್ಥ ಅಜಹತ್ ಸ್ವಾರ್ಥ ಶಬ್ದದಿಂದ ತಿಳಿದು ಬರುವ ಅರ್ಥವನ್ನು ಬಿಡದೆ ಬೇರೆ ಅರ್ಥವನ್ನು ಹೇಳೋದು, ಅದನ್ನು ಅಜಹತ್ ಸ್ವಾರ್ಥ ಲಕ್ಷಣ ಅಂತ ಕರೀತಾರೆ. ಲಕ್ಷಣ ಅಂತ ಮಾಡ್ತೇವೆ. ಈಗ ಗಂಗಾಯಾಮ್ ಗೋಶಃ, ಗಂಗಾ ಶಬ್ದಕ್ಕೇನರ್ಥ? ಅಲ್ಲಿ ತೀರ ಅಂತ ಅರ್ಥ. ಗಂಗಾ ಶಬ್ದಕ್ಕೆ ಅರ್ಥ ಏನು? ಮುಖ್ಯವಾಗಿ ಪ್ರವಾಹ ಅಂತ ಅರ್ಥ. ಹಾಗಾದರೆ ಅಲ್ಲಿ ಪ್ರವಾಹ ಎಂಬತಕ್ಕಂಥ ಅರ್ಥವನ್ನು ಜಹತ್ ತ್ಯಾಗ ಮಾಡಿದ್ದೇವೆ. ಪ್ರವಾಹ ಎಂಬತಕ್ಕಂಥ ಅರ್ಥವನ್ನು ಇಟ್ಕೊಳ್ಳೇ ಇಲ್ಲ. ಮತ್ತೇನು ಅರ್ಥ ಮಾಡಿದ್ದು? ತೀರ ಅಂತ ಅರ್ಥ ಮಾಡ್ತೇವೆ. ಇದು ಜಹತ್ ಲಕ್ಷಣ. ಆದರೆ ಕಾಕೇಭ್ಯೋ ದಧಿರಕ್ಷತಾಂ ಎಂಬತಕ್ಕಂಥ ಕಡೆಯಲ್ಲಿ ಏನರ್ಥ? ಕಾಗೆ ಎಂಬುದಾಗಿ ಕಾಗೆ ಶಬ್ದದ ಅರ್ಥ ಅದನ್ನು ಬಿಡಲ್ಲ, ಆ ಅರ್ಥವನ್ನು ಇಟ್ಕೊಳ್ತೇವೆ, ಬೇರೆ ಅರ್ಥವನ್ನು ಹೇಳ್ತೇವೆ. ಅದರಿಂದ ಸ್ವಾರ್ಥ ಕಾಗೆ ಎಂಬತಕ್ಕಂಥ ಅರ್ಥ ಅದು ಕಾಕ ಶಬ್ದದ ಅರ್ಥ, ಅದನ್ನು ಬಿಡದೇನೆ ಮತ್ತೆ ಬೇರೆ ಅರ್ಥವನ್ನು ಹೇಳ್ತೇವೆ. ಅಂದರೆ ಅಜಹತ್ ಸ್ವಾರ್ಥ ಶಬ್ದದಿಂದ ತಿಳಿದು ಬರುವ ಅರ್ಥವನ್ನು ಬಿಡದೇನೆ ಇನ್ನೊಂದು ಅರ್ಥವನ್ನು ಹೇಳ್ತೇವೆ ಅಂತಂದರೆ ಅದನ್ನು ಅಜಹತ್ ಸ್ವಾರ್ಥ ಲಕ್ಷಣ. ಎಲ್ಲಿ ಶಬ್ದದಿಂದ ತಿಳಿದು ಬರುವ ಅರ್ಥವನ್ನು ಬಿಟ್ಟುಬಿಡ್ತೇವೆ, ಬೇರೆ ಅರ್ಥವನ್ನು ಹೇಳ್ತೇವೆ, ಅದನ್ನು ಜಹತ್ ಲಕ್ಷಣ ಅಂತ ಕರೀತಾರೆ. ಪ್ರಕೃತದಲ್ಲಿ ಅನಂತಂ ಎಂಬುದಾಗಿ ಶ್ರುತಿ ಹೇಳಿದೆ. ಆ ಶ್ರುತಿಗೇನರ್ಥ? ಅನಂತತ್ವ ಇದೆ, ಹಾಗೆ ಆನಂದಾದಿ ಗುಣ ಅನಂತತ್ವ ಎಂಬುದಾಗಿ ಅರ್ಥ. ಅನಂತತ್ವವನ್ನು ಇಟ್ಟುಕೊಂಡು ಅದನ್ನು ಅಜಹತ್ ಸ್ವಾರ್ಥ, ಅನಂತತ್ವವನ್ನು ಬಿಡದೇನೆ ಅಲ್ಲಿ ಆನಂದಾದಿ ಗುಣ ಅನಂತ್ಯವನ್ನು ಹೇಳಬೇಕು. ಆನಂದಮೆಂಬಲ್ಲಿಯೂ ಕೂಡ ಅಲ್ಲಿ ಆನಂದ ಎಂಬತಕ್ಕಂಥದ್ದು ಆನಂದದ ಶಬ್ದದ ಅರ್ಥ. ಹಾಗಾದರೆ ಆನಂದಾದಿ ಗುಣಪೂರ್ಣತ್ವ ಎಂಬುದಾಗಿ ಅದರ ಅರ್ಥವಾಗುತ್ತೆ. ಆದಿ ಶಬ್ದದಿಂದ ಸೂಚನೆ ಮಾಡಿದ್ದಾರೆ, ಅದು ಅಜಹ ಲಕ್ಷಣ ಅಲ್ಲ, ಶಬ್ದದಿಂದ ಹೇಳಿದಾರಲ್ಲ. ಹಾಂ, ಆದಿನ ಶಬ್ದ ಹೇಳಿದ್ರಿಂದ
ಅದನ್ನು ಗ್ರಹಣ ಮಾಡಬೇಕು ಅಂತಾಯಿತು. ಎಲ್ಲಿ ಆದಿಶಬ್ದ ಇರಲ್ಲ, ಆದಿಶಬ್ದ ಇಲ್ಲ, ಹಾಂ, ಆದ್ದರಿಂದ ಅಲ್ಲಿ ಅಜಹಲ್ ಶಾಸ್ತ್ರ ಲಕ್ಷಣ ಆಗುತ್ತೆ. ಯತಃ ಯಾವ ಕಾರಣದಿಂದ ಏಕಪದಸ್ಯ ಒಂದು ಪದಕ್ಕೆ ಅನ್ಯೇಷ್ವಪಿ ಶಬ್ದದಿಂದ ತಿಳಿದು ಬರುವ ಅರ್ಥವನ್ನು ಬಿಟ್ಟು ಬೇರೆ ಅರ್ಥದಲ್ಲಿಯೂ ಕೂಡ ಅಜಹ ಸ್ವಾರ್ಥ ಲಕ್ಷಣ, ಶಬ್ದದಿಂದ ತಿಳಿದು ಬರುವ ಅರ್ಥವನ್ನು ಬಿಡದೆ ಬೇರೆ ಅರ್ಥವನ್ನು ಇಟ್ಕೊಳ್ಬೇಕು ಎಂಬತಕ್ಕಂತಹ ಲಕ್ಷಣಾವೃತ್ತಿಯೂ ಇದೆಯೋ ತಸ್ಮಾತ್ ಆದ್ದರಿಂದ ಪ್ರಭೋಹೋ ಪ್ರಭುವಾದ ನಾರಾಯಣನಿಗೆ ಇದಂ ಅನಂತ್ಯಂ ತೈತ್ತರೀಯ ಶ್ರುತಿಯಲ್ಲಿ ಹೇಳಿದ ಈ ಅನಂತತ್ವವು ಆನಂದಾದಿ ಗುಣೈ ಸ್ಯಾತ್, ಆನಂದಾದಿ ಗುಣಗಳಿಂದಲೇ ಅನಂತತ್ವ ಎಂಬುದಾಗಿ ಅರ್ಥವಾಗುತ್ತದೆ. ನಾನು ಶಾಖಾಂತರೇ ಆನಂದ ಏವ ಶ್ರೂಯತೆ ನ ಗುಣಾನಂತ್ಯಂ. ಬೇರೆ ಶ್ರುತಿಯಲ್ಲಿ ಏನಂತ ವಾಕ್ಯ ಇದೆ? ಸತ್ಯಂ ಜ್ಞಾನಂ ಆನಂದಂ ಅಂತಿದೆ. ಹಾಗಾದರೆ ಆನಂದ ಎಂಬತಕ್ಕಂಥ ಗುಣ ತಿಳಿದು ಬರ್ತಾ ಇದೆ, ಆದರೆ ಅನಂತತ್ವ ಎಂಬುದು ತಿಳಿದು ಬರ್ತಾ ಇಲ್ಲ. ಗುಣಾನಂತತ್ವ ಆ ಶ್ರುತಿಯಲ್ಲಿ ಆನಂದ ಶಬ್ದದಿಂದ ಉಕ್ತವಾದದ್ದಕ್ಕೆ ಅರ್ಥ ಹೇಳಲಿಕ್ಕೆ ಬರಲ್ಲ. ಯಾಕೆ? ಆನಂದ ಅಂತ ಹೇಳಬೇಕು, ಅನಂತ ಅಂತ ಅರ್ಥ ಹೇಳೋದು ಹೇಗೆ ಅಂತ. ಏನು? ಬೇರೆ ಶಾಖಾ. ಹಾಂ, ಅದರಿಂದ ಇದು ತೈತ್ತಿರೀಯ ಶಾಖದಲ್ಲಿದ್ದರೆ ಅದು ಬೇರೆ ಶಾಖದಲ್ಲಿರೋದು. ತೈತ್ತಿರೀಯ ಶಾಖಾದಲ್ಲಿ ಅಲ್ಲ, ಬೇರೆ ಶಾಖೆಯಲ್ಲಿ ಇರ್ತಕ್ಕಂಥದ್ದು. ಒಂದೇ ಕಡೆಯಲ್ಲಿಲ್ಲ. ಹೌದು. ಈಗ ಋಗ್ವೇದದಲ್ಲಿ ಹೇಳಿದ ಪುರುಷ ಸೂಕ್ತಕ್ಕೆ ಯಜುರ್ವೇದದಲ್ಲಿ ಹೇಳಿರ್ತಕ್ಕಂತಹ ಪುರುಷ ಸೂಕ್ತ ಸಮಾಖ್ಯ ಅಂತ ಆಗುತ್ತೆ. ಅಂದರೆ ಒಂದು ವೇದಕ್ಕೆ ಅದೇ ವೇದದ ಶಾಖಾಂತರ ಆಗ್ಬೋದು, ಅಥವಾ ಒಂದು ವೇದಕ್ಕೆ ಇನ್ನೊಂದು ವೇದದ ವಾಕ್ಯವೂ ಆಗ್ಬೋದು. ಇದನ್ನು ಸಮಾಖ್ಯ ಅಂತ ಕರೀತಾರೆ. ಆದ್ದರಿಂದ ಪ್ರಕೃತದಲ್ಲಿ ಶಾಖಾಂತರದಲ್ಲಿ ಆನಂದಂ ಎಂಬತಕ್ಕಂತಹ ಪದ ಇದೆ. ಅಂದರೆ ಆನಂದಂ ಎಂಬತಕ್ಕಂಥ ಪದ ಅದು ಅನಂತ ಎಂಬತಕ್ಕಂಥ ಅರ್ಥವನ್ನು ಹೇಗೆ ಹೇಳುತ್ತೆ ಅಂತ. ಅತಃ ಕಥಂ ಸಮಾಖ್ಯ ಅಂತ. ಆದ್ದರಿಂದ ಸಮಾಖ್ಯ ಶ್ರುತಿ ಇರೋದರಿಂದ ನೀವು ಆನಂದಾದಿ ಗುಣಾನಂತ್ಯವನ್ನು ಹೇಳಬೇಕು ಅಂತ ಹೇಳಿದ್ರಿ. ಆದರೆ ಅಲ್ಲಿ ಆನಂದಮಂತಿರೋದು, ಇಲ್ಲಿ ಅನಂತಮಂತಿರೋದು. ಅಂದರೆ ಪದಗಳೇ ಬೇರೆ. ಅಂದ ಒಂದು ಇನ್ನೊಂದಕ್ಕೆ ಸಮಾಖ್ಯ ಅಂತ ಹೇಗಾಗುತ್ತೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಜಹ ಸ್ವಾರ್ಥ ಲಕ್ಷಣ ಇಟ್ಟುಕೊಂಡ್ರೆ ಸಮಾಖ್ಯ ಆಗುತ್ತೆ. ಏಕಪದಸ್ಯ ಅದಕ್ಕೆ ಹೇಳ್ತಾರೆ ಕಾಕೇಭ್ಯೋ ದಧಿರಕ್ಷತಾಂ ಇತ್ಯತ್ರ ಅಂತ. ಒಂದು ಪದಕ್ಕೆ ಕಾಕ ಎಂಬತಕ್ಕಂಥ ಪದಕ್ಕೆ ಎಲ್ಲಿ ಕಾಕೇಭ್ಯೋ ದಧಿರಕ್ಷತಾಂ ಎಂಬತಕ್ಕಂಥ ಕಡೆಯಲ್ಲಿ ಏಕಪದಸ್ಯ ಅಂದರೆ ಕಾಕಪದಸ್ಯ. ಕಾಕ ಪದಕ್ಕೆ ಏನರ್ಥ ಅಂತಂದರೆ ಅಜಹ ಸ್ವಾರ್ಥ ಅಂದರೆ ಅನ್ಯೇಷು ಅಂತ. ಅನ್ಯೇಷು ವಾಕ್ಯೇನದಲ್ಲಿ ಅನ್ಯೇಷ್ವಪಿ ಅಜಹ ಸ್ವಾರ್ಥ ಲಕ್ಷಣ ಅಂತ ಹೇಳಿದರು. ಅನ್ಯೇಷು ಅನ್ನೋದಕ್ಕೆ ಏನರ್ಥ? ಅದಕ್ಕೆ ಹೇಳ್ತಾರೆ ದಧ್ಯುಪಘಾತಕ ಮಾರ್ಜಾಲಾದಿಷು ಅಂತ. ದಧಿಯನ್ನು ನಾಶ ಮಾಡುವಂತಹ, ನಾಶ ಮಾಡೋದು ಅಂದರೆ ಏನರ್ಥ? ತಿಂದಾಕ್ಬಿಡೋದು, ಇಲ್ಲ ಅಂತ ಮಾಡೋದು ಅಂತ. ಅಂತಹ ಯಾವುದದು? ಮಾರ್ಜಾಲ, ಬೆಕ್ಕಾಗ್ಬೋದು, ನಾಯಿ ಆಗ್ಬೋದು, ಮಾರ್ಜಾಲಾದಿಷು ಅಂತ ಮನುಷ್ಯರು ಆಗ್ಬೋದು. ಅದರಿಂದ ದಧಿಯನ್ನು ನಾಶ ಮಾಡ್ತಕ್ಕಂತಹ ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಇಟ್ಕೊಳ್ಬೇಕು. ಯಾವುದಕ್ಕೆ? ಕಾಕ ಶಬ್ದಕ್ಕೆ. ಹಾಗೆ ಏಕಪದಸ್ಯ ಅಜಹ ಸ್ವಾರ್ಥ ಲಕ್ಷಣ ಸ್ವಮುಖ್ಯಾರ್ಥಂ ಅಪರಿತ್ಯಜ್ಯ ಅನ್ಯಾರ್ಥೇಷು ಲಕ್ಷಣ ಅಸ್ತಿ ಲೋಕೆ. ಕಾಕ ಶಬ್ದದ ಮುಖ್ಯಾರ್ಥ ಕಾಗೆ. ಆ ಕಾಗೆ ಎಂಬತಕ್ಕಂಥ ಅರ್ಥವನ್ನು ಬಿಡದೆ ಅದಕ್ಕೆ ಬೇರೆ ಅರ್ಥವನ್ನು ಕೂಡ ನಾವು ಲೋಕದಲ್ಲಿ ಮಾಡೋದನ್ನು ಕಂಡಿದ್ದೇವೆ. ಅಪರಿತ್ಯಜ್ಯ ಅನ್ಯಾರ್ಥೇಷು ಲಕ್ಷಣ. ಆ ಸ್ವಾರ್ಥವನ್ನು ಬಿಡದೆ ಕಾಕ ಶಬ್ದಕ್ಕೆ ಇತರ ಬೇರೆ ಅರ್ಥವನ್ನು ಹೇಳ್ತೇವೆ. ಬೇರೆ ಅರ್ಥವನ್ನು ಹೇಳಿದ್ರೆ ಅದು ಲಕ್ಷಣ ಆಗ್ಬೋದು, ಅದು ಜಹಲ್ಲಕ್ಷಣ ಆಗ್ಬೋದು. ಆದರೆ ಸ್ವಾರ್ಥವನ್ನು ಬಿಡದೇ ಇರೋದರಿಂದ ಅಜಹ ಸ್ವಾರ್ಥ ಲಕ್ಷಣವಾಗುತ್ತೆ ಅಂತ. ಲಕ್ಷಣ ಅನ್ನೋದು ಶಬ್ದದಿಂದ ತಿಳಿದು ಬರುವ ಅರ್ಥವನ್ನು ಬಿಟ್ಟರೂ ಲಕ್ಷಣ ಅಂತ ಹೇಳಲಿಕ್ಕೆ ಬರುತ್ತೆ. ಎಲ್ಲಿ? ಗಂಗಾಯಾಮ್ ಘೋಷ ಎಂಬಲ್ಲಿ ಗಂಗಾ ಶಬ್ದದಿಂದ ತಿಳಿದು ಬರುವ ಪ್ರವಾಹ ಎಂಬತಕ್ಕಂಥ ಅರ್ಥ ಬಿಟ್ಟಿದ್ದೇವೆ, ತೀರ ಅಂತ ಅರ್ಥ ಮಾಡಿದ್ದೇವೆ. ಅದೇನಾಯಿತು? ಲಕ್ಷಣ ಆಯಿತು. ಆದರೆ ಇಲ್ಲಿ ಅಜಹ ಸ್ವಾರ್ಥ ಲಕ್ಷಣ, ಅದು ಲಕ್ಷಣ. ಅದನ್ನು ಜಹಲ್ ಲಕ್ಷಣ ಅಂತ ಕರೀತಾರೆ, ಇದನ್ನು ಅಜಹಲ್ ಸ್ವಾರ್ಥ ಲಕ್ಷಣ ಅಂತ ಕರೀತಾರೆ. ಯಾಕೆ? ಕಾಗೆ ಅಂತ ಹೇಳಿದಾಗ
ಕಾಗೆಯನ್ನೂ ಸೇರಿಸಿಕೊಂಡು ಇತರ ಮೊಸರನ್ನು ಹಾಳು ಮಾಡುವಂಥ ಪ್ರಾಣಿಗಳನ್ನು ಇಟ್ಕೊಳ್ಬೇಕು ಅಂತ ಹೇಳಿದಾಗ ಕಾಗೆ ಎಂಬುವ ಶಬ್ದದಿಂದ ತಿಳಿದು ಬರುವ ಅರ್ಥವನ್ನು ಬಿಡಲಿಲ್ಲ, ಇತರ ಅರ್ಥವನ್ನು ಹೇಳ್ತಾ ಇದ್ದೇವೆ. ಆದ್ದರಿಂದ ಇದನ್ನು ಅಜಹಸ್ವಾರ್ಥ ಲಕ್ಷಣ ಅಂತ ಹೇಳ್ತಾರೆ. ಇದು ಲೋಕದಲ್ಲಿ ಕಂಡಿದೆ. ತಸ್ಮಾತ್ ಅಜಹಸ್ವಾರ್ಥ ಲಕ್ಷಣಾಯ ಲೋಕಸಿದ್ಧತ್ವಾತ್. ಅಜಹಸ್ವಾರ್ಥ ಲಕ್ಷಣ ಎಂಬತಕ್ಕಂಥದ್ದು ಲೋಕದಲ್ಲಿ ಸಿದ್ಧವಾಗಿದೆ. ಆದ್ದರಿಂದ ಶ್ರುತಿಯಲ್ಲಿಯೂ ಕೂಡ ಅನಂತಂ ಅಂತಿದ್ದರೆ ಅದು ಆನಂದಂ ಎಂಬತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಸಮಾಖ್ಯ. ಆನಂದಂ ಎಂಬತಕ್ಕಂಥದ್ದು ಸಮಾಖ್ಯ ಅಂತ ಆಗುತ್ತೆ. ಯಾಕೆ? ಆನಂದಾದಿ ಗುಣಾನಂತ್ಯ, ಗುಣಾನಂತ್ಯವನ್ನು ಬಿಡದೆ ಆನಂದಾದಿಗಳನ್ನು ಹೇಳ್ತಾ ಇದ್ದೇವೆ. ಆದ್ದರಿಂದಾಗಿ ಆನಂದಾದಿ ಗುಣಾನಂತ್ಯ ಅಂತ ಹೇಳಿದಾಗ ಅಜಹಸ್ವಾರ್ಥ ಲಕ್ಷಣ ಇಟ್ಟುಕೊಂಡಾಗ ಅದು ಸಮಾಖ್ಯ ಆಗುತ್ತೆ. ಸ್ವಾರ್ಥ ಅಜಹತ್ ಶಬ್ದದಿಂದ ತಿಳಿದು ಬರುವ ಅರ್ಥ. ಸ್ವ ಅಂದರೆ ಪದ, ಪದದ ಅರ್ಥ. ಜಹತ್ತಲ್ಲಿ ಕೂಡ ಜಹತ್ ಸ್ವಾರ್ಥ ಲಕ್ಷಣ, ಜಹತ್ ಸ್ವಾರ್ಥ ಲಕ್ಷಣ. ಸ್ವ ಅಂದರೆ ಪದ, ಆ ಪದದ ಅರ್ಥ, ಅದನ್ನು ಜಹತ್ ಅಜಹತ್. ಇದಂ ಆನಂದ ಪದಬೋಧ್ಯಂ ಆನಂದಾದಿಗುಣೈ ಆನಂತ್ಯಂ ಸ್ಯಾದಿತಿ ಸಂಬಂಧ. ಆದ್ದರಿಂದ ಇದಂ ಆನಂತ್ಯಂ, ಇದೇನಾಗುತ್ತೆ? ಆನಂದ ಪದಬೋಧ್ಯಂ ಆನಂದಾದಿ. ಆನಂದಂ ಎಂಬುದಾಗಿ ಶ್ರುತ್ಯಂತರದಲ್ಲಿ ಏನು ಆನಂದ ಗುಣವನ್ನು ಹೇಳಿದ್ದಾರೆ, ಆನಂದವೇ ಮೊದಲಾದಂತಹ ಗುಣಗಳಿಂದ ಈ ತೈತ್ತಿರೀಯ ಶ್ರುತಿಯಲ್ಲಿ ಅನಂತತ್ವವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಆನಂದಾದಿ ಗುಣಗಳನ್ನು ಅದು ಲಕ್ಷಣೆ ಇಟ್ಕೊಂಡಿದ್ದು. ಆದರೆ ಅನಂತ ಎಂಬತಕ್ಕಂಥದ್ದು ಅಜಹತ್ ಸ್ವಾರ್ಥ, ಸ್ವಾರ್ಥವನ್ನು ಬಿಡಲಿಲ್ಲ. ಅದರಿಂದಾಗಿ ಆನಂದಾದಿ ಗುಣಾನಂತ್ಯ ಎಂಬುದಾಗಿ ಅರ್ಥವಾಗುತ್ತೆ. ಆನಂದ ಪದಸ್ಯ ಅಜಹತ್ ಸ್ವಾರ್ಥಲಕ್ಷಣಯ ಗುಣಾಂತರೋಪಲಕ್ಷಕತ್ವಾತ್ ಗುಣಾನಂತ್ಯಮಪಿ ಅರ್ಥಃ ಭವತ್ಯೇವ ಇತಿ ಭಾವಃ ಅಂತ. ಹಾಗೆ ಆನಂದಂ ಎಂಬಲ್ಲಿ, ಇಲ್ಲಿ ಅನಂತಂ ಎಂಬಲ್ಲಿ ಹೇಳಿದರು. ಸತ್ಯಂ ಜ್ಞಾನಂ ಅನಂತಂ ಎಂಬಲ್ಲಿ ಆನಂದಾದಿ ಗುಣಾನಂತ್ಯ ಅಂತ. ಹಾಗೆ ಆನಂದಂ ಎಂಬಲ್ಲಿಯೂ ಕೂಡ ಆನಂದ ಪದಕ್ಕೆ ಅಜಹಸ್ವಾರ್ಥ ಲಕ್ಷಣ ಮಾಡಬೇಕು. ಅಜಹಸ್ವಾರ್ಥ ಲಕ್ಷಣ ಮಾಡಿದ್ರೆ ಆವಾಗ ಗುಣಾಂತರೋಪಲಕ್ಷಕತ್ವಾತ್. ಆನಂದ ಮೊದಲಾದ ಗುಣ, ಮೊದಲಾದ ಗುಣ ಅಂದರೆ ಯಾವುದಾಗುತ್ತೆ? ಶಕ್ತಿ, ಅವನಲ್ಲಿರ್ತಕ್ಕಂಥ ದಯಾ, ಈ ಎಲ್ಲ ಗುಣಗಳು ಆಗ್ತಾಯಿದೆ. ಆ ಗುಣಗಳಿಗೆ ಈ ಆನಂದ ಪದ ಎಂಬತಕ್ಕಂಥದ್ದು ಗ್ರಾಹಕವಾಗಿದೆ. ಆದ್ದರಿಂದ ಗುಣಾನಂತಮಪಿ ಅರ್ಥ ಭವತಿ. ಆನಂದಮೆಂಬಲ್ಲಿಯೂ ಕೂಡ ಗುಣಾನಂತ್ಯ ಅಂತಲೇ ಅರ್ಥ, ಅನಂತಮೆಂಬಲ್ಲಿಯೂ ಕೂಡ ಆನಂದಾದಿ ಗುಣಾನಂತ್ಯ ಅಂತ ಅರ್ಥ. ಅಂದರೆ ಎರಡೂ ಸಮಾನಾರ್ಥಕವಾಯಿತು, ಸಮಾಖ್ಯವಾಗುತ್ತೆ. ಶ್ರುತ್ಯೋರೇಕಾರ್ಥತೈವಂ ಸ್ಯಾತ್ ಅನ್ಯಥಾ ಭಿನ್ನವಾಕ್ಯತಾ. ಈ ರೀತಿಯಲ್ಲಿ ಅರ್ಥ ಮಾಡಿದ್ರೆ ಆವಾಗ ಶ್ರುತಿಗೆ ಏಕವಾಕ್ಯತ್ವ ಬರುತ್ತೆ. ಏಕವಾಕ್ಯತ್ವ ಅಂದರೆ ಒಂದೇ ರೀತಿಯಾದ ಅರ್ಥವನ್ನು ವಾಕ್ಯಗಳು ಪ್ರತಿಪಾದನೆ ಮಾಡ್ತಾ ಇದ್ದಾವೆ ಎಂಬುದಾಗಿ ಏಕವಾಕ್ಯತ್ವ ಬರುತ್ತೆ. ಇಲ್ಲ ಅಂತಾದರೆ ವಾಕ್ಯಭೇದ, ಅಲ್ಲೊಂದರ್ಥ ಇಲ್ಲೊಂದರ್ಥ, ಇಲ್ಲಿ ಹೇಳಿರುವ ಅರ್ಥಕ್ಕೂ ಅಲ್ಲಿ ಹೇಳಿರುವಂಥ ಅರ್ಥಕ್ಕೂ ಸಂಬಂಧ ಇಲ್ಲ ಅಂತ ಆಗಿಬಿಟ್ರೆ ಏಕರೂಪತೆ ಇಲ್ಲ ಅಂತಂದರೆ ವಾಕ್ಯಭೇದ. ಇಲ್ಲಿ ಹೇಳಿರುವ ಅಲ್ಲಿ ಹೇಳಿರುವ ಅರ್ಥ ಸಮಾನವಾಗಿದೆ ಅಂತಂದರೆ ಏಕವಾಕ್ಯತ್ವ. ಹೀಗೆ ಶಾಸ್ತ್ರದಲ್ಲಿ ಏಕವಾಕ್ಯತ್ವ ಇರಬೇಕು. ವಾಕ್ಯಭೇದ ಎಂಬತಕ್ಕಂಥದ್ದು ದೋಷ. ಅಂದರೆ ನೀವು ಹೇಳುವ ರೀತಿಯಲ್ಲಿ ವಾಕ್ಯಭೇದ ದೋಷ ಬರುತ್ತೆ. ನಾವು ಹೇಳುವ ರೀತಿಯಲ್ಲಿ ಸತ್ಯಂ ಜ್ಞಾನಂ ಅನಂತಂ ಎಂಬತಕ್ಕಂಥದ್ದಕ್ಕೆ ಗುಣಾನಂತ್ಯ ಅರ್ಥವನ್ನು ಹೇಳ್ತೇವೆ ಅಂತಂದರೆ ಆವಾಗ ಅನಂತತ್ವ, ಗುಣತಃ ಅನಂತತ್ವ, ಪರಮಾತ್ಮನ ಲಕ್ಷಣ ಅಂತ ತೈತ್ತಿರೀಯ ಶ್ರುತಿ ಹೇಳಿದೆ ಅಂತಾದರೆ ಆವಾಗ ವಾಕ್ಯಭೇದ ಇಲ್ಲ. ನೀವು ಸತ್ಯಂ ಜ್ಞಾನಂ ಎಂಬತಕ್ಕಂಥದ್ದಕ್ಕೆ ಒಂದು ಅರ್ಥ ಹೇಳಿ ಅನಂತಂ ಎಂಬತಕ್ಕಂಥದ್ದಕ್ಕೆ ವಸ್ತು ಅಭೇದ ಅಂತ ಅರ್ಥ ಹೇಳ್ತೀರಾ ಅಂತಾದರೆ ಆವಾಗ ಸತ್ಯಂ ಜ್ಞಾನಂ ಆನಂದಂ ಎಂಬತಕ್ಕಂಥ ಆನಂದ ಶಬ್ದಕ್ಕೆ ಆ ವಸ್ತು ಅಭೇದ ಅಂತ ಅರ್ಥ ಹೇಳಲಿಕ್ಕೆ ಬರಲ್ಲ. ಆದ್ದರಿಂದ ಅಲ್ಲಿ ಒಂದು ಅರ್ಥ ಇಲ್ಲಿ ಒಂದು ಅರ್ಥ ಅಂತ ಹೇಳಿದ್ರಿಂದಾಗಿ ಬೇರೆ ಬೇರೆ ಅರ್ಥವನ್ನು ಹೇಳೋದ್ರಿಂದ ವಾಕ್ಯಭೇದ ಬರುತ್ತೆ. ನಾವು ಆದರೆ ಸತ್ಯಂ ಜ್ಞಾನಂ ಅನಂತಂ ಅಂದರೆ ಅನಂತಂ ಅನ್ನೋದಕ್ಕೆ ಆನಂದಾದಿ ಗುಣಾನಂತ್ಯ ಅಂತಲೇ ಅರ್ಥ. ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ ಎಂಬತಕ್ಕಂಥ ಶಾಖಾಂತರ ವಾಕ್ಯಕ್ಕೂ ಕೂಡ ಆನಂದಾದಿ ಗುಣ ಅನಂತ ಗುಣ ಅಂತಲೇ ಅರ್ಥ. ಅದರಿಂದಾಗಿ ಎರಡೂ ಕಡೆಯಲ್ಲಿ ಸಮಾನವಾದ ಅರ್ಥವನ್ನು ಹೇಳ್ತಾ ಇರೋದರಿಂದ ನಾವು ಹೇಳುವ ರೀತಿಯಲ್ಲಿ ಅರ್ಥ ಮಾಡಿದ್ರೆ ವಾಕ್ಯಭೇದ ಇಲ್ಲ, ನೀವು ಹೇಳುವ ರೀತಿಯಲ್ಲಿ ಅರ್ಥ ಮಾಡಿದ್ರೆ ವಾಕ್ಯಭೇದ ಇದೆ.
ಸತ್ಯಂ ಜ್ಞಾನಂ ಅನಂತಂ ಅಂತಂದರೆ ಅದೇ ಆನಂದಾದಿ ಅನಂತ ಗುಣ ಅಂತ ಅರ್ಥ. ಆನಂದಾದಿ ಅನಂತ ಗುಣ ಅಂತ ಹೌದು. ಅನಂತ ಬರಲ್ಲ ಸಮಾನ ರೀತಿಯ ಅರ್ಥವನ್ನು ಹೇಳದಂತೆ. ಅನಂತಕ್ಕೆ ಆನಂದಾದಿ ಅನಂತ ಅಂತ ಅರ್ಥ, ಅಲ್ಲಿ ಆನಂದಕ್ಕೆ ಆನಂದಾದಿ ಅನಂತ ಅಂತ ಅರ್ಥ. ಅನಂತಕ್ಕೆ ಅನಂತ್ಯ ಅಂತ ಅರ್ಥ. ಅನಂತ್ಯ ಅಂತಂದರೆ ಆನಂದಾದಿ ಅನಂತ. ಯಾವುದು ಅನಂತ? ಆನಂದಾದಿ ಅನಂತ. ಅಲ್ಲಿ ಆನಂದ ಅಂತ ಹೇಳಿದ್ದಾರೆ. ಆನಂದಕ್ಕೆ ಬರೀ ಆನಂದ ಅಲ್ಲ, ಮಕ್ಕೆ ಕಾಕೆಭ್ಯೋ ದದ್ದಿ ರಕ್ಷತಮ್ ಅಂತ ಹೇಳ್ತೇವಲ್ಲ, ಹೇಗೆ ಆ ದದ್ಯುಪಘಾತಕವಾಗಿರ್ತಕ್ಕ ಇಟ್ಕೊಳ್ತೇವೋ ಹಾಗಿಲ್ಲೂ ಕೂಡ ಭಗವಂತನ ಸರ್ವೋತ್ತಮತ್ವಕ್ಕೆ ಪೂರಕವಾದದ್ದನ್ನು ಇಟ್ಕೊಳ್ಬೇಕು. ಆನಂದಾದಿ ಗುಣ, ಆನಂದ ಹೇಗೆ ಸರ್ವೋತ್ತಮತ್ವಕ್ಕೆ ಪೂರಕವೋ ಆ ಸರ್ವೋತ್ತಮತ್ವಕ್ಕೆ ಸರ್ವಕರ್ತೃತ್ವಕ್ಕೆ ಪೂರಕವಾದದ್ದನ್ನೆಲ್ಲವನ್ನು ಇಟ್ಕೊಳ್ಬೇಕು. ಯಾವುದಾಗುತ್ತೆ? ಅವನಲ್ಲಿ ಸರ್ವಶಕ್ತಿ, ಕೃಪಾ ಮೊದಲಾದ ಅನಂತ ಗುಣಗಳನ್ನು ಹೇಳದಂತೆ. ಅದನ್ನೇ ಆನಂದ ಶಬ್ದದ ಅನಂತ ಗುಣ ಪೂರ್ಣತ್ವ ಅಂತ ಅರ್ಥ ಆಗುತ್ತೆ. ಏವಂ ಈ ರೀತಿಯಾಗಿ ಅರ್ಥ ಮಾಡಿದಾಗ ಶ್ರುತ್ಯೋಹೋ ಎರಡು ಶ್ರುತಿಗಳಿಗೆ ಏಕಾರ್ಥತಾ ಒಂದೇ ಅರ್ಥ ಪ್ರತಿಪಾದಕತ್ವ ರೂಪವಾದ ಏಕವಾಕ್ಯತ್ವವು ಸ್ಯಾತ್ ಬರುತ್ತದೆ. ಅನ್ಯಥಾ ಇಲ್ಲಿಯ ಅನಂತತ್ವ ಅನ್ನೋದಕ್ಕೆ ವಸ್ತುಭೇದ ಅಂಥೇಳಿ ಆನಂದಮೆಂಬುದಕ್ಕೆ ಆನಂದ ಗುಣ ಆನಂದ ಸ್ವರೂಪಿ ಅಂತ ಅರ್ಥ ಹೇಳಿದರೆ ಭಿನ್ನ ವಾಕ್ಯತಾ ವಾಕ್ಯಭೇದವು ದೋಷ ಬರುತ್ತದೆ. ವಾಕ್ಯಭೇದ ಎಂಬತಕ್ಕಂಥ ದೋಷ ಬರುತ್ತದೆ. ಏವಂ ಈ ರೀತಿಯಲ್ಲಿ ಅರ್ಥ ಮಾಡಿದರೆ ನಾವು ಹೇಳುವ ರೀತಿಯಲ್ಲಿ ಅನಂತ ಪದಕ್ಕೆ ಅಜಹಸ್ವಾರ್ಥ ಲಕ್ಷಣೆಯ ಆನಂದಾದಿ ಆನಂತ್ಯ ಅಂತ ಅರ್ಥ. ಹಾಗೆ ಆನಂದ ಪದಕ್ಕೆ ಅಜಹಸ್ವಾರ್ಥ ಲಕ್ಷಣೆಯ ಆನಂದಾದಿ ಗುಣಗಳು ಅನಂತ ಗುಣಗಳು ಅಂತ ಅರ್ಥ ಮಾಡಿದಾಗ ಶ್ರುತ್ಯೋಹೋ ಎರಡೂ ಶ್ರುತಿಗಳಿಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿಗಳಿಗೆ ಏಕವಾಕ್ಯಾರ್ಥ ಒಂದು ಸಮಾನವಾದ ಅರ್ಥ ಪ್ರತಿಪಾದಕತ್ವ ರೂಪವಾದ ಏಕವಾಕ್ಯತ್ವವು ಸ್ಯಾತ್ ಬರ್ತಾ ಇದೆ. ಅನ್ಯಥ ಇಲ್ಲ, ಸತ್ಯಂ ಜ್ಞಾನಂ ಆನಂದಂ ಅನ್ನೋದಕ್ಕೆ ಆನಂದ ಸ್ವರೂಪಿ ಪರಮಾತ್ಮ ಅಂತ ಅರ್ಥ ಮಾಡ್ತಾರೆ. ಹಾಂ, ಅನಂತ ಅನ್ನೋದಕ್ಕೆ ವಸ್ತುಭೇದ ಅಂತ ಮಾಡ್ತಾರೆ. ಅದೇ ವಾಕ್ಯಭೇದ ಆಯಿತು. ಅಲ್ಲಿಲ್ಲ, ಅಲ್ಲ ವಾಕ್ಯಭೇದ ಅಂದ್ರೇನು? ಎರಡು ವಾಕ್ಯಗಳಿಗೆ ಸಮಾನವಾದಂಥ ಅರ್ಥ ಹೇಳಲಿಲ್ಲ ಅಂದರೆ ಅದು ವಾಕ್ಯಭೇದ. ಹಾಂ, ಸತ್ಯಂ ಜ್ಞಾನಂ ಅನಂತಂ ಸತ್ಯಂ ಜ್ಞಾನಂ ಆನಂದಂ ಈ ಎರಡು ವಾಕ್ಯಗಳಿಗೆ ಬೇರೆ ಬೇರೆ ಅರ್ಥ ಹೇಳಿದ್ರೆ ವಾಕ್ಯಭೇದ. ಅದನ್ನೇ ಹೇಳಿದ್ದು. ಇದು ಒಂದು ವಾಕ್ಯ, ಇನ್ನೊಂದು ವಾಕ್ಯ ಸತ್ಯಂ ಆನಂದ ಅಂದರೆ ಎರಡು ವಾಕ್ಯ. ಎರಡು ಕಡೆಯಲ್ಲಿ ಸತ್ಯಂ ಜ್ಞಾನಂ ಅನ್ನೋದು ಸಮಾನ. ಒಂದು ಕಡೆಯಲ್ಲಿ ಅನಂತಂ, ಇನ್ನೊಂದರಲ್ಲಿ ಆನಂದಂ. ಅನಂತ ಅನ್ನೋದಕ್ಕೆ ವಸ್ತುಭೇದ ಅಂತ ಹೇಳ್ತಾರೆ, ಆನಂದಂ ಅನ್ನೋದಕ್ಕೆ ಆನಂದ ರೂಪ ಅಂತ ಹೇಳ್ತಾರೆ. ಆದ್ದರಿಂದ ಎರಡು ವಾಕ್ಯಗಳಲ್ಲಿ ಅದರಲ್ಲಿ ಭೇದ, ಬೇರೆ ಬೇರೆ ಅರ್ಥ ಹೇಳೋದ್ರಿಂದ ಅದರಿಂದ ವಾಕ್ಯಭೇದ ದೋಷ ಬಂತು. ನಾವೇನು ಹೇಳ್ತೇವೆ? ಸತ್ಯಂ ಜ್ಞಾನಂ ಅನಂತಂ, ಅನಂತ ಅಂದರೆ ಆನಂದಾದಿ ಗುಣಾನಂತ್ಯ ಅಂತ ಹೇಳ್ತೇವೆ. ಆನಂದಂ ಅಂದರೆ ಆನಂದಾದಿ ಗುಣಾನಂತ್ಯ ಅಂತ ಹೇಳ್ತೇವೆ. ಅಂದರೆ ಸಮಾನ ರೂಪ ಅರ್ಥವನ್ನು ಹೇಳೋದ್ರಿಂದ ಏಕವಾಕ್ಯತ್ವ ನಮ್ಮಲ್ಲಿ ಕೊಡುತ್ತೆ. ಅನ್ಯಥಾ ಒಂದು ಕಡೆಯಲ್ಲಿ ವಸ್ತುತಃ ಅಭೇದವನ್ನು ಹೇಳಿ ಇನ್ನೊಂದು ಕಡೆಯಲ್ಲಿ ಆನಂದ ಸ್ವರೂಪತ್ವವನ್ನು ಹೇಳಿದರೆ ಆವಾಗ ಭಿನ್ನ ವಾಕ್ಯತ, ಬೇರೆ ಬೇರೆ ಅರ್ಥವನ್ನು ಹೇಳೋದ್ರಿಂದ ವಾಕ್ಯಭೇದ ಎಂಬತಕ್ಕಂಥ ದೋಷ ಬರುತ್ತೆ. ಲಕ್ಷಣಾಶ್ರಯಣೆ ಕಿಂ ಬೀಜಂ ಅಂತ. ಯಾವಾಗೂ ಲಕ್ಷಣ ಮಾಡಬೇಕು ಅಂತಾದರೆ ಏನಾದರೂ ಪ್ರಯೋಜನ ಇರಬೇಕು. ಪ್ರಕೃತದಲ್ಲಿ ನಾವು ಉದಾಹರಣೆ ತೆಗೆದುಕೊಳ್ಬೇಕು ಅಂತಂದರೆ ಗಂಗಾಯಾಮ್ ಘೋಷ ಅಂತ ಹೇಳ್ತೇವೆ. ಗಂಗಾಯಾಮ್ ಘೋಷ ಎಂಬಲ್ಲಿ ಲಕ್ಷಣ ಮಾಡ್ತೇವೆ. ಲಕ್ಷಣ ಮಾಡೋದು ಯಾಕೆ ಅಂತಂದರೆ ಅಲ್ಲಿ ಶಬ್ದದಿಂದ ತಿಳಿದು ಬರುವ ಅರ್ಥ ಕೂಡಲ್ಲ. ಮತ್ತು ಆ ಘೋಷ ಇದೆಯಲ್ಲ ಅದಕ್ಕೊಂದು ವಿಶೇಷವನ್ನು ಹೇಳಬೇಕು. ಏನು ವಿಶೇಷ? ಆ ಮನೆ ಪವಿತ್ರ ಅಂತ ಒಂದು, ಅಥವಾ ಆ ಮನೆ ಅದು ತುಂಬ ಚಳಿಯಿಂದ ಕೂಡಿದೆ ಅಂತ. ಈ ರೀತಿಯಲ್ಲಿ ಬೇರೆ ಗಂಗಾ ತೀರದಲ್ಲಿದೆ ಆದ್ದರಿಂದ ಪವಿತ್ರ, ಗಂಗಾ ತೀರದಲ್ಲಿದೆ ಆದ್ದರಿಂದ ಗಾಳಿ ಬೀಸ್ತಾ ಇರುತ್ತೆ ಆದ್ದರಿಂದ ಶೈತ್ಯ ಇದೆ, ಅಂದರೆ ಹೋಗಬೇಕಾದ್ರೆ ಸ್ವೆಟ್ರ್ ಗಿಟ್ರ್ ತೊಗೊಂಡು ಹೋಗ್ರಿ ಅನ್ನೋದಕ್ಕೆ ಹೇಳ್ಬೋದು. ಆ ರೀತಿಯಲ್ಲೂ ಆಗ್ಬೋದು. ಅದರಿಂದ ಅಲ್ಲಿ ಲಕ್ಷಣ ಮಾಡ್ತೇವೆ ಅಂತಂದರೆ ಅದಕ್ಕೆ ಒಂದು ಕಾರಣ ಇರಬೇಕು.
ಹಾಗೆ ಇಲ್ಲಿ ಅನಂತ ಶಬ್ದಕ್ಕೆ ಆನಂದಾದಿ ಗುಣಗಳು ಅಂತ ಅರ್ಥ ಮಾಡ್ತೀರಾ, ಆನಂದ ಶಬ್ದಕ್ಕೆ ಅನಂತ ಗುಣಗಳು ಅಂತ ಅರ್ಥ ಮಾಡ್ತೀರಾ. ಈ ಲಕ್ಷಣ ಮಾಡಲಿಕ್ಕೆ ಏನು ಕಾರಣ ಅದನ್ನು ಹೇಳ್ತಾ ಇದ್ದಾರೆ. ಏವಂ ಲಕ್ಷಣಯಾತ್ರಾಪಿ ಗುಣಾನಂತ್ಯ ಕಥನೆ ಸತ್ಯೇವ. ಈ ಲಕ್ಷಣ ಹೇಳಿದ್ದು ಅದು ಯಾತಕ್ಕೋಸ್ಕರ? ಅನೇಕ ಲಕ್ಷಣ ಹೇಳಿದ್ದಾರೆ. ಅನೇಕ ಲಕ್ಷಣ, ಸತ್ಯಂ ಜ್ಞಾನಂ ಅನಂತಂ. ಒಂದೇ ಲಕ್ಷಣ ಸಾಕಿತ್ತಲ್ಲ ಸತ್ಯಂ ಅಂತ. ಜ್ಞಾನಂ ಯಾಕೆ ಹೇಳಿದ್ರು? ಪುನಃ ಅನಂತಂ ಅಂತ ಯಾಕೆ ಹೇಳಿದ್ರು? ಹಾಗಾದರೆ ಅನಂತ ಲಕ್ಷಣ ಹೇಳಿದ್ದು ಕೂಡ ಭಗವಂತನಲ್ಲಿ ಗುಣಾನಂತ್ಯ ಇದೆ ಅಂತ ಹೇಳಲಿಕ್ಕೇನೆ. ಇಂದ ಲಕ್ಷಣಯಾತ್ರಾಪಿ ಗುಣಾನಂತ್ಯ ಕಥನೆ ಸತ್ಯೇವ. ಆ ಲಕ್ಷಣ ಹೇಳಿದ್ದು ಅದು ಯಾವಾಗ ಕೊಡುತ್ತೆ? ಗುಣತಃ ಅನಂತ್ಯವನ್ನು ಹೇಳಿದ್ರೇನೆ. ಅನ್ಯಥಾ ಲಕ್ಷಣ ಅನಾಶ್ರಯಣೆ ಅಂತ. ಲಕ್ಷಣವನ್ನು ಸ್ವೀಕಾರ ಮಾಡಲಿಲ್ಲ ಅಂತಾದರೆ, ಅಂದರೆ ಶಾಖಾಂತರೇ ಗುಣಕೀರ್ತನಾತ್ ತತ್ಸಮಾಕ್ಷಯ ಅತ್ರ ಗುಣಸ್ಯೈವ ಪ್ರಾಪ್ತಿ ನ ವಸ್ತುತಃ ಅನಂತತ್ವಸ್ಯ ಅಂತ. ಶಾಖಾಂತರದಲ್ಲಿ ಆನಂದಮೆಂಬುದಾಗಿ ಗುಣವನ್ನೇ ಶಬ್ದತಃ ಹೇಳಿದ್ದಾರೆ. ಆದ್ದರಿಂದಾಗಿ ಆ ಸಮಾಖ್ಯ, ಶ್ರುತಿ ಸಮಾಖ್ಯ ಎಂಬತಕ್ಕಂಥದ್ದಿದೆ. ಅಂದರೆ ಸತ್ಯಂ ಜ್ಞಾನಂ ಅನಂತಂ ಎಂಬಲ್ಲಿ ಇಲ್ಲಿಯೂ ಕೂಡ ತೈತ್ತಿರೇಯ ಶ್ರುತಿಯಲ್ಲಿಯೂ ಕೂಡ ಅನಂತ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ಗುಣಸ್ಯೈವ ಪ್ರಾಪ್ತಿ, ಆನಂದಾದಿ ಗುಣ ಎಂಬುದಾಗಿ ಅರ್ಥ ಮಾಡಬೇಕು. ಮತ್ತೇನು ಹೇಳಬಾರ್ದು? ನ ವಸ್ತುತಃ ಅನಂತ್ಯಂ, ವಸ್ತುತಃ ಭೇದರಾಹಿತ್ಯ ಅಂತ ಅರ್ಥ ಮಾಡಬಾರದು. ಏತತ್ಸಮಾಖ್ಯಯ ಚ ಶಾಖಾಂತರೇ ಲಕ್ಷಣಯ ಗುಣಾನಂತ್ಯ ಪ್ರಾಪ್ತಿ ಇತಿ ಸಮಾಖ್ಯಯೋ ಪರಸ್ಪರೋಪಕಾರಿತ್ವಮಿತಿ ಭಾವ. ಅದರಿಂದ ಆನಂದಂ ಅಂತಿದೆಯಲ್ಲ, ಆನಂದ ಎಂಬತಕ್ಕಂಥ ಶಾಖಾಂತರದಲ್ಲಿರ್ತಕ್ಕಂಥ ಆನಂದ ಪದಕ್ಕೆ ಏತಶ್ರುತಿ ಸಮಾಖ್ಯಯ ಸತ್ಯಂ ಜ್ಞಾನಮನಂತಂ ಎಂಬತಕ್ಕಂತಹ ತೈತ್ತಿರೇಯ ಶ್ರುತಿಯ ಸಮಾಖ್ಯನಿಟ್ಕೊಂಡು ಆನಂದ ಪದಕ್ಕೆ ಏನರ್ಥ ಮಾಡಬೇಕು? ಆನಂದಾದಿ ಗುಣಗಳು, ಅನಂತ ಗುಣಗಳು ಅಂತ ಅರ್ಥ ಮಾಡಬೇಕು. ಹಾಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಲ್ಲಿ ತೈತ್ತಿರೇಯ ಶ್ರುತಿಗೆ ಅನಂತ ಪದಕ್ಕೆ ಏನರ್ಥ ಮಾಡಬೇಕು? ಆನಂದಂ ಅಂತಿರೋದ್ರಿಂದಾಗಿ ಅದೇ ಆನಂದಾದಿ ಗುಣಾನಂತ್ಯ ಅಂತ ಅರ್ಥ ಮಾಡಬೇಕು. ಈ ಶ್ರುತಿ ಸಮಾಖ್ಯ ಸತ್ಯಂ ಜ್ಞಾನಮನಂತಂ ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ ಎಂಬತಕ್ಕಂಥದ್ದಕ್ಕೆ, ಅಂದರೆ ಆನಂದ ಪದಕ್ಕೆ ಆನಂದಾದಿ ಗುಣಾನಂತ್ಯ ಅಂತ ಅರ್ಥ ಮಾಡಬೇಕು. ಹಾಗೆ ಸತ್ಯಂ ಜ್ಞಾನಂ ಆನಂದಂ ಎಂಬತಕ್ಕಂಥ ಶ್ರುತಿ ಸಮಾಖ್ಯ ಈ ಶ್ರುತಿಗೆ, ಸತ್ಯಂ ಜ್ಞಾನಂ ಅನಂತ ಎಂಬತಕ್ಕಂಥ ಶ್ರುತಿಗೆ. ಆದ್ದರಿಂದ ಅನಂತ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ಆನಂದಾದಿ ಗುಣಾನಂತ್ಯ ಅಂತ ಅರ್ಥ ಮಾಡಬೇಕು. ಆವಾಗ ಎರಡೂ ಶ್ರುತಿಗಳಿಗೆ ಏಕವಾಕ್ಯತ್ವ ಬರುತ್ತೆ ಅಂತ ಅರ್ಥ. ಅಂದರೆ ಏತತ್ಸಮಾಖ್ಯಯ ತೈತ್ತಿರೇಯ ಶ್ರುತಿ ಸಮಾಖ್ಯವನ್ನು ಇಟ್ಕೊಂಡು ಶಾಖಾಂತರೇ ಅಂದರೆ ಸತ್ಯಂ ಜ್ಞಾನಂ ಆನಂದಂ ಎಂಬುದಾಗಿ ಏನು ಹೇಳಿದ್ದಾರೆ, ಅಲ್ಲಿ ಲಕ್ಷಣಯ ಆನಂದ ಶಬ್ದಕ್ಕೆ ಆನಂದಾದಿ ಗುಣಗಳು. ಕಾಕ್ಯಭ್ಯ ಅಂತ ಹೇಗೆ ಕಾಕ ಮೊದಲಾದ ಪ್ರಾಣಿಗಳು, ಹಾಗೆ ಆನಂದ ಮೊದಲಾದ ಗುಣಗಳು ಅಂತ ಅಜಹಸ್ವಾರ್ಥ ಲಕ್ಷಣ ಮಾಡಿಬಿಟ್ರೆ ಗುಣಾನಂತ ಪ್ರಾಪ್ತಿ, ಅನಂತ ಗುಣ ಎಂಬತಕ್ಕಂಥ ಸಿದ್ಧವಾಗುತ್ತೆ. ಇತಿ ಇದಕ್ಕೆ ಅದು ಸಮಾಖ್ಯ, ಅದಕ್ಕೆ ಇದು ಸಮಾಖ್ಯ ಆಗುತ್ತೆ ಎರಡೂ ಕಡೆಯಲ್ಲಿ. ಹೌದು, ಹೌದು, ಅಜಯ ಸ್ವಾರ್ಥ ಲಕ್ಷಣನೇ ಮಾಡೋದು. ಇಲ್ಲಿ ಅನಂತತ್ವ ಬಿಡಲ್ಲ, ಅನಂತಂ ಎಂಬಲ್ಲಿ ಅನಂತತ್ವ ಬಿಡಲ್ಲ, ಆನಂದಾದಿಗಳನ್ನು ತೆಗೆದುಕೊಳ್ತೇವೆ. ಅಲ್ಲಿ ಆನಂದ ಬಿಡಲ್ಲ, ಅನಂತತ್ವವನ್ನು ತೆಗೆದುಕೊಳ್ತೇವೆ. ಅದರಿಂದ ಎರಡು ಏನು ಹೌದು ಹೌದು ಸಮಾಖ್ಯ ಆಗೋದೇ ಇಲ್ಲ. ವಿರೋಧ ಬಂದರೆ ಸಮಾಖ್ಯ ಆಗೋದೇ ಇಲ್ಲ. ಸಮಾಖ್ಯ ಅಂದ್ರೇನು? ಸಮಾನ ಆಖ್ಯ. ಆಖ್ಯ ಅಂದರೆ ಹೇಳುವಿಕೆ. ವಿರುದ್ಧವಾಗಿ ಹೇಳಿಬಿಟ್ರೆ ಸಮ ಆಗೋದು ಹೇಗೆ? ಸಮಾಖ್ಯ ಅಂದರೆ ಶಬ್ದವೇ ಹೇಳ್ತಾ ಇದೆ. ವಿರುದ್ಧವಾಗಿಬಿಟ್ರೆ ಸಮಾಖ್ಯ ಆಗೋದೇ ಇಲ್ಲ. ಸಮ ಅಂದ್ರೇನು? ಸಮಾನ ಅಂತ ಅರ್ಥ. ಸಮಾನ ಅಂತಂದರೆ ವಿರೋಧ ಇದ್ರೆ ಸಮಾನ ಆಗುತ್ತಾ? ಇಲ್ಲವೇ ಇಲ್ಲ. ಎರಡೂ ಕಡೆಯಲ್ಲಿ ಆಗಲಿ, ಹೌದು, ಅಲ್ಲೂ ಆಗುತ್ತೆ. ಅಲ್ಲಿ ಎರಡೂ ಕಡೆಯಲ್ಲಿ ಆ ಸ್ವಾರ್ಥವನ್ನು ಬಿಡ್ತೇವೆ ಅಂತಂದರೆ ಅವಾಗ ಸಮಾಖ್ಯನೇ ಆಗುತ್ತೆ. ಒಂದು ಕಡೆಯಲ್ಲಿ ಬಿಟ್ಟು ಒಂದು ಕಡೆಯಲ್ಲಿ ಬಿಟ್ಟಿಲ್ಲ ಅಂತಂದರೆ ಅವಾಗ ಸಮಾಖ್ಯ ಆಗಲ್ಲ. ಯುಕ್ತಿ ವೈಭವ ಪ್ರದರ್ಶನಾಯ ಇದಮುದಿತಂ ಅಂತ ಈ ರೀತಿಯಲ್ಲಿ ಯುಕ್ತಿಯ ಒಂದು ಮಹತ್ವ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಈ ರೀತಿಯಲ್ಲಿ ಹೇಳಿದ್ದಾರೆ.
ವಸ್ತುತಸ್ತು ಶಾಖಾಂತರೆ ಗುಣಸ್ಯ ಉಕ್ತತ್ವಾದ್ ಅತ್ರಾಪಿ ಗುಣಕಥನಮೇವ ಉಚಿತಂ ನ ಅನ್ಯತ್ ಇತ್ಯೇವ ಏತಾವತೈವ ಪರಮಮುಖಸ್ಯ ಮುದ್ರಿತತ್ವಾದಿತ್ಯಪಿ ದ್ರಷ್ಟವ್ಯಂ. ನಾವಿಲ್ಲೀಗ ಕೇವಲ ಶಾಖಾಂತರದಲ್ಲಿ ಈ ರೀತಿ ಅರ್ಥ ಇದೆ, ಆನಂದಂ ಅಂತಿದೆ ಅಂತ ಹೇಳಿದ್ರಿಂದ ಏನು ಮಾಡಬೇಕು, ಗುಣತಃ ಗುಣತ್ವನೇ ಇಟ್ಕೊಳ್ಬೇಕು. ಅನಂತತ್ವ ಅಂತಂದರೆ ವಸ್ತುತಃ ಅನಂತತ್ವ ಹೇಳಬಾರ್ದು, ಅನಂತ ಶಬ್ದಕ್ಕೆ ಗುಣ ಅಂತಲೇ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ಸಾಕು. ಅಲ್ಲಿ ನಾವು ಇದನ್ನು ಹೇಳಬೇಕಾಗಿಲ್ಲ. ಏನಂತ, ಇಲ್ಲಿ ಗುಣತಃ ಅನಂತ್ಯ ಅಂತ ಅರ್ಥ, ಅಲ್ಲಿ ಆನಂದಾದಿ ಗುಣ ಅಂತ ಅರ್ಥ, ಅದನ್ನು ಹೇಳಬೇಕಾಗಿಲ್ಲ. ನಮಗೆ ಪ್ರಕೃತಕ್ಕೇನು ಬೇಕು ಅಂತಂದರೆ ಆ ಅನಂತ ಶಬ್ದಕ್ಕೆ, ತೈತಿರಿ ಶ್ರುತಿಯಲ್ಲಿ ಇರತಕ್ಕಂಥ ಅನಂತ ಶಬ್ದಕ್ಕೆ ಗುಣ ಅಂತ ಅರ್ಥ ಮಾಡಬೇಕು, ಹೊರತು ವಸ್ತುತಃ ಅಭೇದ ಅಂತ ಅರ್ಥ ಮಾಡಬಾರ್ದು. ಇದಕ್ಕೇನು ಹೇಳಬೇಕು, ಶಾಖಾಂತರದಲ್ಲಿ ಸತ್ಯಂ ಜ್ಞಾನಂ ಆನಂದಂ ಅಂತಿದೆ ಅಂತ ಹೇಳಿದ್ರೆ ಸಾಕು. ಆದರೆ ಉಳಿದಿದ್ದೆಲ್ಲ ಅಜಸ್ವಾರ್ಥ ಇಟ್ಟುಕೊಂಡು ನಾವೇನು ಅರ್ಥ ಹೇಳಿದ್ದೇವೆ, ಆ ಯುಕ್ತಿಯ ಮಹತ್ವವನ್ನು ತಿಳಿಸ್ಲಿಕ್ಕೋಸ್ಕರ ಇದನ್ನು ಹೇಳಿದ್ದೇವೆ. ವಸ್ತುತಸ್ತು ಏನು ಸಾಕು, ಶಾಖಾಂತರೇ ಗುಣಸ್ಯ ಉಕ್ತತ್ವಾತ್, ಆನಂದಮೆಂಬ ಗುಣವನ್ನು ಹೇಳಿದ್ದಾರೆ. ಅದರಿಂದ ಅತ್ರಾಪಿ ತೈತಿರೀಯ ಶ್ರುತಿಯಲ್ಲಿಯೂ ಕೂಡ ಗುಣಕಥನಮೇವ ಉಚಿತಂ, ಸಮಾಖ್ಯ ಆದ್ದರಿಂದಾಗಿ ಗುಣವನ್ನೇ ಹೇಳಬೇಕು ಅಂತ ಎಷ್ಟು ಹೇಳಿದರೆ ಸಾಕು. ಅವಾಗೇನಾಗುತ್ತೆ, ಯಥಾವತಾ ಏವ ಪರಮುಖಸ್ಯ ಮುದ್ರಿತತ್ವಾತ್, ಇತರ ಮುಖವನ್ನು ಮುಚ್ಚಿದಂತೆ ಆಗುತ್ತೆ. ಅವ್ರು ಹೇಳಿದ ಅರ್ಥ ಸರಿ ಇಲ್ಲ ಅಂತ ನಿರಾಕರಣೆ ಮಾಡಿದಂತೆ ಆಗುತ್ತೆ. ಆದರೂ ಯುಕ್ತಿಯ ಮಹತ್ವ, ಅದರ ವೈಭವ ಅದನ್ನು ತೋರಿಸಬೇಕು ಅಂತ ಹೇಳಿ ನಾವು ಪ್ರತಿಪಾದನೆ ಮಾಡಿದ್ದೇವೆ. ನಾಲ್ಪೇ ಸುಖಮಿತಿ ಶ್ರುತ್ಯ ಪೂರ್ಣತ್ವಂ ಸುಖ ಕಾರಣಂ ಯದ್ಯುಚ್ಯತೆ ತತೋ ದೇಶ ಕಾಲ ಸದ್ಗುಣಪೂರ್ಣತಾ ಆನಂದತ್ವಸ್ಯ ಸಿದ್ಧ್ಯರ್ಥಂ ಹೇತುತ್ವೇನೇಹ ಕೀರ್ತ್ಯತೆ ಇತಿ ವಾ ಸಂಗತಿರ್ವಾಚ್ಯಾಂ ಸಮಾಖ್ಯಾ ವಾಕ್ಯಯೋಸ್ತಯೋಃ. ಇನ್ನೊಂದು ರೀತಿಯಿಂದ ಸಮಾಖ್ಯಾ ವಾಕ್ಯಗಳಿಗೆ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಸಮಾಖ್ಯಾ ವಾಕ್ಯ ಅಂತಂದರೆ ಸತ್ಯಂ ಜ್ಞಾನಂ ಅನಂತಂ ಎಂಬತಕ್ಕಂತಹ ಶ್ರುತಿಗೆ ಸತ್ಯಂ ಜ್ಞಾನಂ ಆನಂದಂ ಎಂಬತಕ್ಕಂತಹ ಶ್ರುತಿ ಸಮಾಖ್ಯ. ಆ ಸಮಾಖ್ಯಾ ವಾಕ್ಯಗಳಿಗೆ ಏನು ಬರಬೇಕು, ಸಂಗತಿ ಇರಬೇಕು. ಅದು ಯಾಕೆ, ಆನಂದಂ ಅಂತ ಹೇಳಿದರೂ ಕೂಡ ಒಂದೇ ಆನಂದ ಅಂತರ್ಥ ಅಲ್ಲ, ಪೂರ್ಣವಾದ ಆನಂದ ಅಂತ ಅರ್ಥ. ಯಾಕೆ ಅಂತಂದರೆ ಶ್ರುತಿ ಹೇಳ್ತಾ ಇದೆ ನಾಲ್ಪೇ ಸುಖಂ ಅಂತ. ಯಾರು ಅಲ್ಪನಾಗಿದ್ದಾನೋ ಅವನಲ್ಲಿ ಸುಖ ಎಂಬತಕ್ಕಂಥದ್ದು ಇಲ್ಲ. ಅಲ್ಪೇ ಸುಖಂ ನ, ಯಾರು ಅಲ್ಪನಾಗಿದ್ದಾನೋ ಅವನಲ್ಲಿ ಸುಖ ಇಲ್ಲ ಎಂಬುದಾಗಿ ಏನು ಹೇಳುತ್ತೆ ಶ್ರುತಿ ಎಂಬತಕ್ಕಂಥದ್ದು. ಅಲ್ಪನಾದವನಲ್ಲಿ ಸುಖ ಇಲ್ಲ. ಅಲ್ಪನಾದವನಲ್ಲಿ ಸುಖ ಇಲ್ಲ ಅಂದರೆ ಸುಖ ಇರಬೇಕಾದ್ರೆ ಏನಾಗಬೇಕು, ಪೂರ್ಣ ಅಂತ ಆಗಬೇಕು. ಅಲ್ಪನಾದವನಲ್ಲಿ ಸುಖ ಇಲ್ಲ ಅಂತ ಹೇಳಿರೋದ್ರಿಂದ ಸುಖ ಇರಬೇಕಾದ್ರೆ ಏನಾಗಬೇಕು, ಪೂರ್ಣನಾಗಲೇಬೇಕು. ಅದರಿಂದಾಗಿ ಪೂರ್ಣತ್ವಂ ಸುಖ ಕಾರಣಂ, ಸುಖಕ್ಕೆ ಪೂರ್ಣತ್ವ ಎಂಬತಕ್ಕಂಥದ್ದು ಕಾರಣ ಎಂಬುದಾಗಿ ಶ್ರುತಿ ಅರ್ಥಾತ್ ಹೇಳ್ತಾ ಇದೆ. ಅಲ್ಪೇ ಸುಖಂ ನಾಲ್ಪೇ ಸುಖಮಸ್ತಿ ಅಂತ ಶ್ರುತಿ ವಾಕ್ಯ. ಶ್ರುತಿ ಅಲ್ಪನಾದವನಲ್ಲಿ, ಅಲ್ಪ ಅಂದ್ರೇನು, ಅಪೂರ್ಣ ಅಂತ ಅರ್ಥ. ಅಪೂರ್ಣನಾದವನಲ್ಲಿ ಸುಖ ಇಲ್ಲ ಅಂತ ಹೇಳಿದ್ರಿಂದ ಏನು ಸಿದ್ಧ ಆಯಿತು, ಇವನೊಬ್ಬನೇ ಫೇಲು ಅಂತ ಹೇಳಿದ್ರೆ ಏನರ್ಥ ಆಯಿತು, ಉಳಿದವರೆಲ್ಲ ಪಾಸು ಅಂತ ಹೇಳಬೇಕಾಗಿಲ್ಲ. ಇವನೊಬ್ಬ ಫೇಲು ಅಂತಂದರೆ ಉಳಿದವರೆಲ್ಲ ಪಾಸು ಅಂತ ಆಯಿತು. ಹಾಗೆ ಅಲ್ಪನಾದವನಲ್ಲಿ ಸುಖ ಇಲ್ಲ ಅಂತಂದರೆ ಏನರ್ಥ, ಪೂರ್ಣನಾದವನಲ್ಲಿ ಸುಖ ಇದೆ ಅಂತ ಆಯಿತು. ಹಾಗಾದರೆ ಪರಮಾತ್ಮನಲ್ಲಿ ಆನಂದ ಇದೆ ಅಂತ ಹೇಳಿದ್ರಿಂದ ಪೂರ್ಣತ್ವವನ್ನು ಕೂಡ ಹೇಳದಂತೆ ಆಗ್ತಾ ಇದೆ ಅಂತ. ಆದ್ದರಿಂದ ಪರಮಾತ್ಮನಲ್ಲಿ ಆನಂದತ್ವ ಎಂಬತಕ್ಕಂಥದ್ದು ಸಿದ್ಧ ಆಗಬೇಕು. ಆದ್ದರಿಂದಾಗಿ ಶ್ರುತಿ ಏನು ಹೇಳಿದೆ, ದೇಶ ಕಾಲ ಪೂರ್ಣತ್ವವನ್ನು ಹೇಳಿದೆ. ಪರಮಾತ್ಮನಲ್ಲಿ ದೇಶ ಕಾಲ ಮತ್ತು ಗುಣಪೂರ್ಣತ್ವನೇ ಹೇಳಬೇಕು. ಪರಮಾತ್ಮನಲ್ಲಿ ಆನಂದತ್ವವನ್ನು ಹೇಳಬೇಕು ಅಂತಾದರೆ ಪೂರ್ಣತ್ವವನ್ನು ಹೇಳಿದೆ, ದೇಶತಃ ಪೂರ್ಣತ್ವವನ್ನು ಹೇಳಿದೆ, ಕಾಲತಃ ಪೂರ್ಣತ್ವವನ್ನು ಹೇಳಿದೆ. ಆಮೇಲೆ ಅನಂತತ್ವ ಅಂತಂದರೆ ಪೂರ್ಣತ್ವವನ್ನು ಹೇಳಿದೆ ಅಂತಂದರೆ ಅವಾಗ ಆನಂದ ಪೂರ್ಣತ್ವವನ್ನು ಹೇಳಬೇಕು. ಆನಂದ ಪೂರ್ಣತ್ವ ಹೇಳಬೇಕು ಅಂತಾದರೆ ಅವಾಗೇನು ಹೇಳಬೇಕು, ಗುಣತಃ ಅನಂತತ್ವನೇ ಹೇಳಬೇಕು. ವಸ್ತುತಃ ಅನಂತತ್ವವನ್ನು ಹೇಳಿಬಿಟ್ರೆ ಪರಮಾತ್ಮನಲ್ಲಿ ಆನಂದ ಗುಣಪೂರ್ಣತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ.
ಅಲ್ಪನಲ್ಲಿ ಸುಖ ಇಲ್ಲ ಅಂತ ಅರ್ಥ. ಸುಖ ಇಲ್ಲ ಅಂತಂದರೆ ಏನರ್ಥ? ಅಲ್ಪನಾದಂಥ ವ್ಯಕ್ತಿಯಲ್ಲಿ ಪೂರ್ಣವಾದ ಸುಖ, ಪೂರ್ಣತ್ವ ಇಲ್ಲ. ಯಾರು ಅಲ್ಪನಾಗಿರ್ತಾನೋ ಅವನಲ್ಲಿ ಯಾವ ವಿಧವಾದ ಪೂರ್ಣತ್ವವೂ ಇಲ್ಲ. ಏನು? ಅಲ್ಪೆ, ಅಲ್ಪನಾದವನಲ್ಲಿ ಸುಖಂ ನ. ಅಲ್ಪ ಅಂತಂದರೆ ಅವನಲ್ಲಿ ಸುಖ ಇಲ್ಲ ಅಂತಲೇ ಅರ್ಥ. ಅಲ್ಪನಾದವನು, ದೋಷವುಳ್ಳವನು, ಸುಖವೇ ಇಲ್ಲ ಅಂತ. ಇದ್ದರೂ ಕೂಡ ಇದೆಯಲ್ಲ ಸ್ವಲ್ಪ ಸುಖ ಅಂತ ಹೇಳಬೇಕು, ಅದಿದ್ರೂ ಇಲ್ಲದಂತೆ. ಯಾವುದು ಅದರಿಗೆ ಲೋಕದಲ್ಲಿ ಹೇಳೋದು, ಅದಕ್ಕೆ ಮುಂದೆ ಸಮರ್ಥನೆ ಮಾಡ್ತಾರೆ ಅವರೇನೆ. ಅಲ್ಲ, ಅಲ್ಪ ಸುಖ ಇದೆ ಹೇಳ್ದಂತೆ ಆಯ್ತಲ್ಲ, ಇಲ್ಲ ಅಂತ ಹೆಂಗೆ ಮಾಡ್ತೀರಾ ಅಂತಂದರೆ ಅಲ್ಪ ಇದ್ದರೆ ಅದು ಇಲ್ಲದಂತೆ ಅಂತ ಅರ್ಥ. ಲೋಕದಲ್ಲಿ ನಾವು ದರಿದ್ರ ಅಂತ ಹೇಳ್ತೇವೆ. ದರಿದ್ರ ಅಂದರೆ ಏನರ್ಥ? ಹಣ ಇಲ್ಲ ಅಂತ ಅರ್ಥನಾ? ಹಾಂ, ಪೂರ್ಣವಾಗಿಲ್ಲ ಅಂತ ಅರ್ಥ. ಮನೆ ಕಟ್ಟಲಿಕ್ಕೆ ಬೇಕಾದ ಹಣ ಇಲ್ಲ, ದರಿದ್ರ ಅಂತ ಹೇಳ್ತೀರ. ಹಾಗಾದರೆ ಹಣ ಇದೆಯೋ ಇಲ್ಲೋ? ಇದೆ, ದರಿದ್ರ ಅಂತ ಹೇಳ್ತೀರಾ. ಯಾಕೆ? ಹಾಂ, ಇದಾ ಅಜಹ ಲಕ್ಷಣ. ಹೌದು, ಹಾಗೆ ಲೋಕದಲ್ಲಿ ವ್ಯವಹಾರ ಮಾಡೋದು ಹಾಗೆ. ಹಾಗೆ ಇಲ್ಲೂ ಕೂಡ ಅಲ್ಪೇ ಸುಖಂ ನಾಸ್ತಿ ಅಂದರೆ ಸುಖದ ಲೇಷ ಇಲ್ಲ ಅಂತ ಅರ್ಥ ಅಲ್ಲ. ಪೂರ್ಣ ಸುಖ ಅಲ್ವೇ ಅಲ್ಲ ಅಲ್ಲಿ ಅರ್ಥ. ಅಲ್ಪನಾದವನಲ್ಲಿ ಸುಖ ಇಲ್ಲ. ಪೂರ್ಣ ಸುಖ ಅಂತ ಹೇಳ್ತಾ ಇಲ್ಲ, ಅಲ್ಪನಾದವನಲ್ಲಿ ಸುಖ ಇಲ್ಲ. ಹಾಗಾದ್ರೆ ಯಾರಲ್ಲಿ ಸುಖ? ಪೂರ್ಣನಾದವನಲ್ಲಿ ಸುಖ. ಅರ್ಥ ಆಯ್ತಾ? ಹಾಂ, ಅದೇ ಅಲ್ಪನಾದವನಲ್ಲಿ ಸುಖ ಇಲ್ಲ. ಆದರೆ ಯಾರಲ್ಲಿ ಸುಖ? ಹಾಂ, ಹಾಗಾದರೆ ಸುಖ ಯಾರಲ್ಲಿ? ಪೂರ್ಣನಾದವನಲ್ಲಿ ಅಂತ. ಅದನ್ನೇ ಅಲ್ಲಿ ಹೇಳ್ತಾ ಇರೋದು. ನಾ ಅಲ್ಪೇ ಸುಖಮತಿ ಇತಿ ಶ್ರುತ್ಯ ಪೂರ್ಣತ್ವಂ ಸುಖ ಕಾರಣಂ. ಸುಖಕ್ಕೆ ಕಾರಣವಾದದ್ದು ಪೂರ್ಣತ್ವ. ಯಾರಲ್ಲಿ ಸುಖ? ಪೂರ್ಣನಾದವನಲ್ಲಿ ಸುಖ ಅಂತ ಹೇಳಿದ. ಪೂರ್ಣ ಸುಖ ಅಂತ ಹೇಳ್ತಾ ಇಲ್ಲ, ಪೂರ್ಣನಾದವನಲ್ಲಿ ಸುಖ. ಆ ಸುಖ ಪೂರ್ಣ ಅಂತ ಆಮೇಲೆ. ಆದರೆ ಸುಖ ಬರಬೇಕು ಅಂದರೆ ಏನಾಗಿರಬೇಕು? ಅವನು ಪೂರ್ಣನಾಗಿರಬೇಕು ಅಂತ ಹೇಳ್ತಾ ಇದೆ. ಹಾಂ, ಆದ್ದರಿಂದ ಈ ರೀತಿಯಾಗಿ ಅರ್ಥವನ್ನು ಹೇಳಿದಾಗ ಏನಾಗುತ್ತೆ? ದೇಶಕಾಲ ಸದ್ಗುಣ ಪೂರ್ಣತ. ಪರಮಾತ್ಮನಲ್ಲಿ ದೇಶತಃ ಪೂರ್ಣತ್ವ, ಕಾಲತಃ ಪೂರ್ಣತ್ವ ಮತ್ತು ಗುಣತಃ ಪೂರ್ಣತ್ವ ಎಂಬುದಾಗಿ ಆನಂದ, ಅದರ ಪರಮಾತ್ಮನಲ್ಲಿ ಆನಂದ ಇದೆ ಅಂತ ಹೇಳಬೇಕು ಅಂತಾದರೆ ಆವಾಗ ಏನು ಹೇಳಬೇಕು? ಪರಮಾತ್ಮನಲ್ಲಿ ಆನಂದಕ್ಕೆ ಕಾರಣವಾಗಿರ್ತಕ್ಕಂಥ ದೇಶಪೂರ್ಣತ್ವ, ಕಾಲಪೂರ್ಣತ್ವ ಮತ್ತು ಸದ್ಗುಣ ಪೂರ್ಣತ್ವ ಎಂಬತಕ್ಕಂಥದ್ದು ಪರಮಾತ್ಮನಲ್ಲಿ ಆನಂದ ಇದೆ ಅನ್ನೋದಕ್ಕೆ ಹೇಳ್ತಾ ಇದೆ. ಯಾಕೆ? ಅಲ್ಪೇ ಸುಖಂ ನಾಸ್ತಿ. ಭಗವಂತನಲ್ಲಿ ಆನಂದ ಹೇಳಬೇಕು. ಆನಂದ ಹೇಳಬೇಕಾದ್ರೆ ಅಲ್ಪನಲ್ಲಿ ಸುಖ ಇಲ್ಲ. ಹಾಗಾದ್ರೆ ಏನು ಹೇಳಬೇಕು? ಪೂರ್ಣತ್ವನ ಹೇಳಬೇಕು. ಏನು ಪೂರ್ಣತ್ವ? ದೇಶತಾ ಪೂರ್ಣತ್ವ, ಕಾಲತಾ ಪೂರ್ಣತ್ವ, ಗುಣತಾ ಪೂರ್ಣತ್ವ ಹೇಳಬೇಕಾಗುತ್ತೆ. ಆದ್ದರಿಂದಾಗಿ ಶ್ರುತಿ ಅನಂತಮ್ ಅಂತ ಹೇಳಿದೆ ಅಂತ ಅರ್ಥ. ಹೀಗೆ ಈ ಎರಡೂ ವಾಕ್ಯಗಳಿಗೆ ನಾವೇನು ಸಂಗತಿಯನ್ನು ಹೇಳ್ಬೋದು. ಸತ್ಯಂ ಜ್ಞಾನಂ ಅನಂತಂ, ಸತ್ಯಂ ಜ್ಞಾನಂ ಆನಂದಂ ಅಂತ. ಹಾಗಾದರೆ ಶ್ರುತಿ ಎಂಬತಕ್ಕಂಥದ್ದು ಒಂದು ಕಡೆಯಲ್ಲಿ ಆನಂದವನ್ನು ಹೇಳಿದೆ. ಯಾಕೆ ಆನಂದ ಹೇಳಿದೆ ಅಂತಂದರೆ ಇನ್ನೊಂದು ಕಡೆಯಲ್ಲಿ ಅನಂತತ್ವ ಹೇಳ್ತು. ಒಂದು ಕಡೆಯಲ್ಲಿ ಆನಂದ ಹೇಳ್ತು, ಇನ್ನೊಂದು ಕಡೆಯಲ್ಲಿ ಅನಂತತ್ವ ಹೇಳ್ತು. ಯಾಕೆ ಒಂದು ಕಡೆಯಲ್ಲಿ ಆನಂದ ಹೇಳಿ ಇನ್ನೊಂದು ಕಡೆಯಲ್ಲಿ ಅನಂತತ್ವ ಹೇಳ್ತು ಅಂತಂದರೆ ಈ ಆನಂದ ಬರಬೇಕು ಅಂದರೆ ಅನಂತತ್ವ ಬೇಕು. ಅನಂತತ್ವ ಅಂದರೆ ಪೂರ್ಣತ್ವ ಅಂತ ಅರ್ಥ. ಯಾಕೆ ಆನಂದ ಬರಬೇಕಾದ್ರೆ ಪೂರ್ಣತ್ವ ಯಾಕೆ ಬೇಕು ಅಂತಂದರೆ ನಾಲ್ಪೇ ಸುಖಮಸ್ತಿ. ಅಲ್ಪನಾದವನಲ್ಲಿ ಸುಖ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಹಾಗಾದರೆ ಸುಖ ಇರಬೇಕು ಅಂತಾದರೆ ಏನಾಗಬೇಕು? ಪೂರ್ಣನಾಗಲೇಬೇಕು. ಪೂರ್ಣ ಅಂದ್ರೇನು? ದೇಶತಃ ಪೂರ್ಣ, ಕಾಲತಃ ಪೂರ್ಣ, ಗುಣತಃ ಪೂರ್ಣ ಅಂತ ಹೇಳಲೇಬೇಕು. ಅದನ್ನು ಸತ್ಯಂ ಜ್ಞಾನಂ ಅನಂತ. ಹಾಗಾದರೆ ಒಂದು ಶ್ರುತಿಯಲ್ಲಿ ಆನಂದ ಇದೆ ಅಂತ ಹೇಳ್ತು. ಆನಂದ ಭಗವಂತನ ಬರಬೇಕು ಅಂತಾದರೆ ನಾಲ್ಪೇ ಸುಖಮಸ್ತಿನ ಶ್ರುತಿ ಇರೋದ್ರಿಂದಾಗಿ ಅಲ್ಪನಾದವನಲ್ಲಿ ಸುಖ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಬೇಕು? ಪೂರ್ಣತ್ವ ಬೇಕು. ಆ ಪೂರ್ಣತ್ವವನ್ನು ಇನ್ನೊಂದು ಶ್ರುತಿ ಹೇಳ್ತು, ಅನಂತಮಂತ. ಆ ಅನಂತಮ ಶ್ರುತಿಗೆ ಏನರ್ಥ? ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ ಅರ್ಥ. ಹಾಗಾದರೆ ಪರಮಾತ್ಮನಿಗೆ
ಪೂರ್ಣತ್ವ ಇದೆ. ಪೂರ್ಣತ್ವ ಇರೋದರಿಂದಾಗಿ ಆನಂದ ಎಂಬತಕ್ಕಂಥದ್ದು ಬರುತ್ತೆ ಅಂತ ಈ ರೀತಿಯಲ್ಲಿ ಸಂಗತಿಯನ್ನು ಹೇಳಲಿಕ್ಕೆ ಬರುತ್ತೆ. ಯತ್ ಯಾವ ಕಾರಣದಿಂದ ನಾಲ್ಪೇ ಸುಖಂ ಅಲ್ಪೇ ಸುಖಂ ನ, ಅಲ್ಪನಾದವನಲ್ಲಿ ಸುಖ ಇಲ್ಲ ಇತಿ, ಈ ರೀತಿಯಲ್ಲಿ ಶ್ರುತಿಯಿಂದ ಪೂರ್ಣತ್ವವು ಸುಖ ಕಾರಣಂ ಉಚ್ಯತೆ, ಸುಖಕ್ಕೆ ಕಾರಣ ಎಂಬುದಾಗಿ ಹೇಳಲ್ಪಡ್ತಾ ಇದೆ. ತತಃ ಆದ್ದರಿಂದ ಆನಂದತ್ವಸ್ಯ ಸಿದ್ಧ್ಯರ್ಥಂ, ಆನಂದತ್ವ ಪರಮಾತ್ಮನಲ್ಲಿ ಇದೆ ಅಂತಾಗಬೇಕಾದರೆ ಹೇತುತ್ವೇನ ಕಾರಣರೂಪವಾಗಿ ಈ ತೈತ್ತಿರೇಯ ಶ್ರುತಿಯಲ್ಲಿ ದೇಶ ಕಾಲ ಸದ್ಗುಣಪೂರ್ಣತ್ವ, ದೇಶಪೂರ್ಣತ್ವ, ಕಾಲಪೂರ್ಣತ್ವ, ಸದ್ಗುಣಪೂರ್ಣತ್ವ ಎಂಬತಕ್ಕಂಥದ್ದು ಕೀರ್ತ್ಯತೆ ಹೇಳಲ್ಪಡ್ತಾ ಇದೆ. ಇತಿವಾ, ಈ ರೀತಿಯಲ್ಲಾದರೂ ತಯೋ ಸಮಾಖ್ಯಾ ವಾಕ್ಯಯೋ, ಆ ಎರಡು ಸಮಾಖ್ಯಾ ವಾಕ್ಯಗಳಿಗೆ ಸಂಗತಿಯು ವಾಚ್ಯ ಹೇಳಲ್ಪಡ್ತಕ್ಕದ್ದು. ಯತ್ ಯಾವ ಕಾರಣದಿಂದ ಅಲ್ಪನಾದ ವ್ಯಕ್ತಿಯಲ್ಲಿ ಸುಖವು ಇಲ್ಲ ಇತಿ, ಈ ರೀತಿಯಾಗಿ ಶ್ರುತಿ ಇರುವುದರಿಂದ ಪೂರ್ಣತ್ವವು ಸುಖ ಕಾರಣಂ ಉಚ್ಯತೆ, ಸುಖಕ್ಕೆ ಕಾರಣವಾದದ್ದು, ಆನಂದತ್ವಕ್ಕೆ ಕಾರಣವಾದದ್ದು ಎಂಬುದಾಗಿ ಹೇಳಲ್ಪಡ್ತಾ ಇದೆ. ತತಃ ಆ ಕಾರಣದಿಂದ ಆನಂದತ್ವಸ್ಯ ಸಿದ್ಧ್ಯರ್ಥಂ, ಪರಮಾತ್ಮನಲ್ಲಿ ಆನಂದತ್ವ ಸಿದ್ಧಿಯಾಗಬೇಕು ಅಂತಾದರೆ ದೇಶ ಕಾಲ ಸದ್ಗುಣ ಪೂರ್ಣತಾ ಅಂತ ಹೇತುತ್ವೇನ ಕಾರಣರೂಪವಾಗಿ ದೇಶ ಕಾಲ ಸದ್ಗುಣ ಪೂರ್ಣತ. ಈ ಶ್ರುತಿಯಲ್ಲಿ ದೇಶ ಕಾಲ ಸದ್ಗುಣ ಪೂರ್ಣತ, ದೇಶ ಪೂರ್ಣತ್ವ, ಕಾಲತಃ ಪೂರ್ಣತ್ವ, ಸದ್ಗುಣತಃ ಪೂರ್ಣತ್ವ ಎಂಬತಕ್ಕಂಥದ್ದು ಕೀರ್ತ್ಯತೆ ಹೇಳಲ್ಪಡ್ತಾ ಇದೆ. ಇತಿವಾ, ಈ ರೀತಿಯಾಗಿಯೂ ತಯೋ ಸಮಾಖ್ಯ ವಾಕ್ಯಯೋ, ಆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ ಎಂಬತಕ್ಕಂತಹ ಸಮಾಖ್ಯಾಶ್ರುತಿಗಳಿಗೆ ಸಂಗತಿಯು ವಾಚ್ಯ ಹೇಳಲ್ಪಡತಕ್ಕದ್ದು. ಪ್ರಕಾರಾಂತರೇಣಾಪಿ ಸಮಾಖ್ಯಾವಾಕ್ಯಯೋ ಸಂಗತಿ ಮಹಾ, ಇನ್ನೊಂದು ಕ್ರಮದಿಂದ ಸಮಾಖ್ಯಾವಾಕ್ಯಗಳಿಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ ಎಂಬತಕ್ಕಂಥ ವಾಕ್ಯಗಳಿಗೆ ಸಂಗತಿಯನ್ನು ಹೇಳ್ತಾ ಇದ್ದಾರೆ ನಾಲ್ಪ ಎಂಬತಕ್ಕಂಥ ಶ್ಲೋಕದಿಂದ. ಯತ್ ಅಂದರೆ ಯಸ್ಮಾತ್ ಅಂತ ಅರ್ಥ. ನಾಲ್ಪೇ ಸುಖಂ ಇತಿ ಶ್ರುತ್ಯ ಅಂತ, ಅದಕ್ಕೇನರ್ಥ? ಅಲ್ಪೆ ಅಂದರೆ ಅಪೂರ್ಣೆ ಅಂತ ಅರ್ಥ. ಯಾರು ಅಪೂರ್ಣನೋ ಅವನಲ್ಲಿ ಸುಖಂನ ಅಂತ, ಸುಖ ಇಲ್ಲ ಇತಿ ಅಪೂರ್ಣೇ ಸುಖ ನಿಷೇಧಾತ್. ಅಲ್ಪ ಅಂದರೆ ಅಪೂರ್ಣ, ಅಪೂರ್ಣನಲ್ಲಿ ಸುಖ ಇಲ್ಲ ಅಂತ ಸುಖವನ್ನು ನಿಷೇಧ ಮಾಡಿದ್ದಾರೆ. ಆದ್ದರಿಂದ ಏನು ಹೇಳದಂತೆ ಆಯಿತು? ಪೂರ್ಣತ್ವಂ ಸುಖ ಕಾರಣ ಮುಚ್ಯತೆ ಅಂತ, ಪೂರ್ಣತ್ವವು ಸುಖಕ್ಕೆ ಕಾರಣ ಎಂಬುದಾಗಿ ಶ್ರುತಿ ಹೇಳಿತು ಅಂತ ಅರ್ಥ. ತತಃ ತಸ್ಮಾತ್ ಅಂದರೆ ತೈತರಿಯ ಶ್ರುತಿಯಲ್ಲಿ ಆನಂದತ್ವಸ್ಯ ಶಾಖಾಂತರೋಕ್ತ ಆನಂದರೂಪತ್ವಸ್ಯ ಅಂತ, ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ ಅಂತ ಇನ್ನೊಂದು ಶಾಖೆಯಲ್ಲಿ ಹೇಳಿದ್ದಾರೆ. ಆ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಆನಂದತ್ವಕ್ಕೆ ಹೇತುತ್ವೇನ ಕಾರಣವಾಗಿ ಪ್ರಯೋಜಕವಾಗಿ ದೇಶಕಾಲ ಸದ್ಗುಣ ಪೂರ್ಣತ್ವ ಇದ್ರೇ ಆನಂದ. ಶಾಖಾಂತರಲ್ಲಿ ಆನಂದ ಹೇಳಿದ್ದಾರೆ. ಆನಂದ ಇರಬೇಕು ಅಂತಾದರೆ ಏನು ಬೇಕು? ಪೂರ್ಣತ್ವ ಬೇಕು. ಎಂಥ ಪೂರ್ಣತ್ವ ಬೇಕು? ದೇಶತಃ ಕಾಲತಃ ಸದ್ಗುಣತಃ ಪೂರ್ಣತ್ವ ಎಂಬತಕ್ಕಂಥದ್ದು ಬೇಕು. ಅದನ್ನು ಕೀರ್ತ್ಯತೆ ಅನಂತಂ ಬ್ರಹ್ಮ ಎಂಬ ತೈತ್ತಿರೇಯ ಶ್ರುತಿಯಲ್ಲಿ ಹೇಳಿದೆ ಇತಿ ಯೋಜನ. ಈ ರೀತಿಯಲ್ಲಿ ನಾವು ಅನ್ವಯ ಮಾಡಿಕೊಳ್ಬೇಕು, ಸಂಬಂಧವನ್ನು ಇಟ್ಕೊಳ್ಬೇಕು. ಸಂಗತಿ ಹೇತುಮದ್ಭಾವ ರೂಪಾ ಸಂಗತಿ, ಕಾರ್ಯಕಾರಣಭಾವ ರೂಪವಾದಂತಹ ಸಂಗತಿ. ಆನಂದಂ ಭಗವಂತನಲ್ಲಿ ಕೂಡಬೇಕು ಅಂತಾದರೆ ಕಾರಣ ಬೇಕು. ಆನಂದ ಅದು ಕಾರ್ಯ, ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಪೂರ್ಣತ್ವ. ಹಾಗಾದರೆ ಆ ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ ಎಂಬತಕ್ಕಂಥದ್ದು ಕಾರ್ಯವನ್ನು ಹೇಳ್ತಾ ಇದೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬತಕ್ಕಂಥದ್ದು ಕಾರಣವನ್ನು ಹೇಳ್ತಾ ಇದೆ. ಆದ್ದರಿಂದ ಕಾರ್ಯಕಾರಣಭಾವ ಸಂಗತಿ ಎಂಬುದಾಗಿ ಹೇಳದಂತೆ ಆಯಿತು. ಹೇತುಮದ್ಭಾವ ಅಂದರೆ ಕಾರ್ಯಕಾರಣಭಾವ ಅಂತ ಅರ್ಥ. ಏವಮಪಿ ವಾಕ್ಯಭೇದ ಪರಿಹರ್ತು ಶಕ್ಯತೆ ಇತಿ ಭಾವ. ಈ ರೀತಿಯಲ್ಲಿ ವಾಕ್ಯಭೇದವನ್ನು ಒಂದು ಕಡೆಯಲ್ಲಿ ಅನಂತತ್ವ ಹೇಳಿದ್ದು, ಇನ್ನೊಂದು ಕಡೆಯಲ್ಲಿ ಆನಂದ ಅಂತಲೇ ಹೇಳಿದ್ದು. ಈಗ ಅಜಹತ್ಸ್ವಾರ್ಥ ಲಕ್ಷಣ ಇಟ್ಕೊಳ್ಳಲ್ಲ, ಈಗ ಅಜಹತ್ಸ್ವಾರ್ಥ ಲಕ್ಷಣ ಇಟ್ಕೊಂಡಿಲ್ಲ. ಮತ್ತು ಅನಂತ ಅನ್ನೋದಕ್ಕೆ ಅನಂತ ಅಂತಲೇ ಅರ್ಥ, ಆನಂದ ಅನ್ನೋದಕ್ಕೆ ಆನಂದ ಅಂತಲೇ ಅರ್ಥ. ಆನಂದ ಅನ್ನೋದಕ್ಕೆ ಆನಂದಾದಿ ಗುಣ ಅಂತ ಅರ್ಥ ಅಲ್ಲ, ಅನಂತ ಅಂತಂದರೆ ಆನಂದಾದಿ ಪೂರ್ಣತ್ವ ಅಂತ ಅರ್ಥ ಅಲ್ಲ. ಮತ್ತು ಅನಂತ ಅಂದರೆ ಪೂರ್ಣತ್ವ ಅಂತ ಅರ್ಥ, ಆನಂದ ಅಂತ ಅರ್ಥ. ಈಗ ಸಂಗತಿ ಹೇಳಲಿಕ್ಕೆ ಬರುತ್ತೆ, ಏಕವಾಕ್ಯತೆ ಬರುತ್ತೆ.
ಯಾವುದ್ಯಾವುದು ಕಾರ್ಯಕಾರಣ ಭಾವ. ಭಗವಂತನಲ್ಲಿ ಸತ್ಯಂ ಜ್ಞಾನಮನಂತಂ ಆನಂದಂ ಬ್ರಹ್ಮ ಎಂಬುದಾಗಿ ಈ ಶಾಖಾಂತರಲ್ಲಿ ಉಕ್ತವಾದ ಆನಂದತ್ವ ಕೊಡಬೇಕು ಅಂತಾದರೆ ಅದಕ್ಕೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಾಗಿ ಅನಂತತ್ವವನ್ನು ಶ್ರುತಿ ಹೇಳ್ತಾ ಇದೆ. ಆ ಆನಂದತ್ವ ಬರಬೇಕಾದರೆ ಅನಂತತ್ವ ಬೇಕು. ಕಾರ್ಯವನ್ನು ಶಾಖಾಂತರದಲ್ಲಿ ಹೇಳ್ತು, ಕಾರಣವನ್ನು ತೈತ್ತಿರ್ಯ ಶ್ರುತಿಯಲ್ಲಿ ಹೇಳ್ತಾ ಇದೆ. ಅಲ್ಲ, ಆನಂದತ್ವ ಬರಬೇಕಾದರೆ ಅನಂತತ್ವ ಯಾಕೆ ಬೇಕು ಅಂತಂದರೆ ನಾಲ್ಪೇ ಸುಖಮಸ್ತಿ ಶ್ರುತಿ ಹೇಳಿದೆ. ಅಪೂರ್ಣನಾದವನಲ್ಲಿ ಸುಖ ಇಲ್ಲ, ಹಾಗಾದರೆ ಪೂರ್ಣತ್ವ ಬೇಕು. ಆ ಪೂರ್ಣತ್ವವನ್ನು ತೈತ್ತಿರ್ಯ ಶ್ರುತಿ ಹೇಳಿದೆ. ಅಂದ ಆ ಶ್ರುತಿಗೇನು ಅರ್ಥ ಮಾಡಬೇಕು? ದೇಶತಃ ಕಾಲತಃ ಅನಂತತ್ವ, ಗುಣತಃ ಅನಂತತ್ವನೇ ಹೇಳಬೇಕು. ಆದ್ದರಿಂದ ಅನಂತ ಪದಕ್ಕೆ ನೀವು ಹೇಳುವಂತಹ ವಸ್ತುತಃ ಅನಂತತ್ವ ಎಂಬತಕ್ಕಂಥ ಅರ್ಥವೂ ಸರಿಯಲ್ಲ, ಮತ್ತು ವಾಕ್ಯಭೇದ ದೋಷವೂ ಇಲ್ಲ. ನೀವು ಹೇಳಿದ್ರೆ ವಾಕ್ಯಭೇದ ದೋಷ ಇದೆ, ನಾವು ಹೇಳುವ ರೀತಿಯಲ್ಲಿ ಹೇಳಿದರೆ ವಾಕ್ಯಭೇದ ದೋಷವೂ ಇಲ್ಲ, ಏಕವಾಕ್ಯತ್ವವು ಕೊಡುತ್ತೆ. ಸೌಂದರ್ಯೇಣ ಸಮಗ್ರೇಣ ಜ್ಞಾನೇನ ಚ ಬಲೇನ ಚ ಪೂರ್ಣಸ್ಯ ಹ್ಯಾಪ್ತಕಾಮಸ್ಯ ವಿಭೋರ್ನಿತ್ಯಸ್ಯ ಚ ಪ್ರಭೋಃ ಸುಖಮೇವ ಭವೇತ್ ಪೂರ್ಣಂ ದುಃಖಸ್ಯಾವಸರೋಪಿ ನ ತತ್ಪೂರ್ಣಸೌಖ್ಯಸಿದ್ಧ್ಯರ್ಥಂ ಆನಂತ್ಯೋಕ್ತಿಶ್ಚ ಶೋಭತೆ. ಪರಮಾತ್ಮ ಅವನು ಸೌಂದರ್ಯ, ಸಮಗ್ರವಾದ ಸೌಂದರ್ಯ. ಸೌಂದರ್ಯ ಇದೆ, ಎಂಥ ಸೌಂದರ್ಯ? ಪೂರ್ಣವಾದ ಸೌಂದರ್ಯ. ಸಮಗ್ರ ಸೌಂದರ್ಯ ಅಂದರೆ ಏನರ್ಥ? ಪೂರ್ಣವಾದ ಸೌಂದರ್ಯ. ಯಾವುದೇ ಅವಯವವನ್ನು ತೆಗೆದುಕೊಳ್ಳ್ರಿ, ಆ ಅವಯವದಲ್ಲಿ ಏನು ಸೌಂದರ್ಯ ಇರಬೇಕೋ ಅದು ಪೂರ್ಣವಾಗಿ ಭಗವಂತನಲ್ಲಿದೆ. ಸಮಗ್ರ ದೇಹ ತೆಗೆದುಕೊಳ್ಳ್ರಿ, ಅದನ್ನು ತೆಗೆದುಕೊಂಡರೂ ಕೂಡ ಸೌಂದರ್ಯ ಎಂಬತಕ್ಕಂಥದ್ದು ಪರಮಾತ್ಮನಲ್ಲಿ ಪೂರ್ಣವಾಗಿದೆ. ಹೀಗೆ ಸೌಂದರ್ಯ ಗುಣ, ಹಾಗೆ ಜ್ಞಾನ. ಭಗವಂತನಲ್ಲಿ ಜ್ಞಾನ ಇದೆ. ಎಂಥ ಜ್ಞಾನ ಇದೆ? ಪೂರ್ಣ ಜ್ಞಾನ ಇದೆ. ಸರ್ವವಿಷಯಕವಾದ ಜ್ಞಾನ ಇದೆ. ಸರ್ವವಿಷಯಕ ಸಾಮಾನ್ಯ ಜ್ಞಾನ ಇದೆ, ಸರ್ವವಿಷಯಕ ವಿಶೇಷ ಜ್ಞಾನ ಇದೆ. ಬಲ ಅಂತ ಪರಮಾತ್ಮನಲ್ಲಿ ಬಲ ಇದೆ. ಎಷ್ಟು ಬಲ ಇದೆ? ಪೂರ್ಣವಾದ ಬಲ ಇದೆ. ಅಂದರೆ ಪೂರ್ಣವಾದ ಸೌಂದರ್ಯ, ಪೂರ್ಣವಾಗಿರ್ತಕ್ಕಂಥ ಜ್ಞಾನ, ಪೂರ್ಣವಾಗಿರ್ತಕ್ಕಂತಹ ಬಲ. ಹೀಗೆ ಪರಮಾತ್ಮ ಅವನೇನಾಗಿದ್ದಾನೆ ಅಂತಂದರೆ ಪೂರ್ಣಸ್ಯ ಹಿ ಆಪ್ತಕಾಮಸ್ಯ. ಪರಮಾತ್ಮ ಪೂರ್ಣನಾಗಿದ್ದಾನೆ, ಆಪ್ತಕಾಮನಾಗಿದ್ದಾನೆ. ಪರಮಾತ್ಮ ಆಪ್ತಕಾಮ. ಆಪ್ತಕಾಮ ಅಂದ್ರೇನು? ಏನನ್ನು ಪಡೆಯಬೇಕೋ ಎಲ್ಲವನ್ನೂ ಪಡೆದಿದ್ದಾನೆ. ಪಡೆಯಬೇಕಾದದ್ದಿಲ್ಲ, ಪಡೆಯಬೇಕಾದದ್ದೆಲ್ಲವನ್ನೂ ಕೂಡ ಪಡೆದಿದ್ದಾನೆ. ಆದ್ದರಿಂದ ಆಪ್ತಕಾಮನಾಗಿದ್ದಾನೆ. ಅಂತಹ ಪರಮಾತ್ಮ ವಿಭು, ಅವನು ವ್ಯಾಪ್ತನಾಗಿದ್ದಾನೆ. ಹಾಗೆ ನಿತ್ಯ ನಾಶರಹಿತನಾಗಿರ್ತಕ್ಕಂಥವನು ಪ್ರಭು, ಸರ್ವಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ. ಇಂತಹ ಪರಮಾತ್ಮನಿಗೆ ಏನು ಹೇಳಬೇಕು? ಸುಖಮೇವ ಭವೇತ್ ಪೂರ್ಣಂ ಅಂತ. ಸುಖ ಎಂಬತಕ್ಕಂಥದ್ದು ಪೂರ್ಣವಾಗಿಯೇ ಇರಬೇಕು, ಹೊರತು ಅವನಲ್ಲಿ ದುಃಖಕ್ಕೆ ಅವಕಾಶ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಒಂದೊಂದು ಪೂರ್ಣ ಆಗಿದೆ ಅಂತಂದಮೇಲೆ ಆ ಪರಮಾತ್ಮನೇನಿರಬೇಕು? ಸುಖ ಎಂಬತಕ್ಕಂಥದ್ದು ಇರಲೇಬೇಕು ಎಂಬುದಾಗಿ ಸುಖಮೇವ ಭವೇತ್ ಪೂರ್ಣಂ ಅಂತ. ಸುಖವೇ ಪರಮಾತ್ಮನಲ್ಲಿ ಪೂರ್ಣವಾಗಿದೆ. ಆದರೆ ದುಃಖಸ್ಯ ಅವಸರೋಪಿನ, ದುಃಖ ಪ್ರಾಪ್ತಿಗೆ ಅವಕಾಶ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಆದ್ದರಿಂದ ತತ್ಪೂರ್ಣ ಸೌಖ್ಯ ಸಿದ್ಧ್ಯರ್ಥಂ, ಪರಮಾತ್ಮನಲ್ಲಿ ಪೂರ್ಣವಾದಂತಹ ಸುಖ, ಆನಂದ ಅದು ಪ್ರಾಪ್ತಿಯಾಗಬೇಕು ಎಂಬುದಾಗಿ ಆನಂತ್ಯೋಕ್ತಿಶ್ಚ ಶೋಭತೆ, ಅನಂತಂ ಎಂಬುದಾಗಿ ಶ್ರುತಿ ಹೇಳಿದ್ದು ಕೊಡ್ತಾ ಇದೆ ಅಂತ ಅರ್ಥ. ಎಲ್ಲಿ ಸತ್ಯಂ ಜ್ಞಾನಂ ಅನಂತಂ ಎಂಬತಕ್ಕಂತಹ ಶ್ರುತಿ ಅದು ಅನಂತತ್ವವನ್ನು ಹೇಳಿದೆ. ಯಾವುದಕ್ಕೆ ಅನಂತತ್ವವನ್ನು ಹೇಳಿದೆ ಅಂತಂದರೆ, ಅನಂತತ್ವ ಅಂದರೆ ಪೂರ್ಣತ್ವ ಅಂತ ಅರ್ಥ. ಯಾವುದಕ್ಕೆ ಪೂರ್ಣತ್ವವನ್ನು ಹೇಳಿದೆ ಅಂತಂದರೆ ಸೌಂದರ್ಯಕ್ಕೆ ಪೂರ್ಣತ್ವ, ಆಮೇಲೆ ಜ್ಞಾನಕ್ಕೆ ಪೂರ್ಣತ್ವ, ಬಲಕ್ಕೆ ಪೂರ್ಣತ್ವ, ಪೂರ್ಣವಾದ ಆಪ್ತಕಾಮ ಅಂತ ಈ ರೀತಿಯಲ್ಲಿ ಭಗವಂತನಿಗೆ ಅನಂತತ್ವವನ್ನು ಹೇಳ್ತಾ ಇದೆ. ಆದ್ದರಿಂದ ಆನಂದಂ ಅಂತ ಹೇಳಿದ್ರಿಂದ ಆ ಪರಮಾತ್ಮನಿಗೆ ಆನಂದತ್ವ ಎಂಬತಕ್ಕಂಥದ್ದು ಕೂಡುತ್ತೆ ಅಂತ ಅರ್ಥ. ಪೂರ್ಣ ಅದರದ್ದೇ ವಿವರಣೆ ಇದೆ. ಹೌದು, ಯಾರಲ್ಲಿ ಪೂರ್ಣತ್ವ ಇದೆಯೋ ಅಲ್ಲಿ ಆನಂದ ಇದೆ. ಯಾವುದ್ರ ಪೂರ್ಣತ್ವ ಅಂತಂದರೆ ಸೌಂದರ್ಯ, ಜ್ಞಾನ, ಬಲ, ಆಪ್ತಕಾಮ ಇವುಗಳೆಲ್ಲವೂ ಕೂಡ ಪೂರ್ಣವೇ ಆಗಿದೆ. ಅಂಥವನಲ್ಲಿ ಪೂರ್ಣವಾದ ಆನಂದ ಇದೆ. ಅನಂತತ್ವವನ್ನು ಹೇಳಿದ್ದಾರೆ.
ಅನಂತ ಅಂದ್ರೇನು? ಪೂರ್ಣ ಅಂತ ಅರ್ಥ. ಯಾವುದರಿಂದ ಪೂರ್ಣ? ಸೌಂದರ್ಯಪೂರ್ಣ, ಜ್ಞಾನಪೂರ್ಣ, ಬಲಪೂರ್ಣ ಅಂತ ಅದು ಪುನಃ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ. ಅದನ್ನು ಬಿಡಿಸ್ತಾ ಇದ್ದಾರೆ ಅಷ್ಟೆ. ಸಮಗ್ರೇಣ ಸೌಂದರ್ಯೇಣ, ಪೂರ್ಣವಾದ ಸೌಂದರ್ಯದಿಂದ, ಸಮಗ್ರೇಣ ಜ್ಞಾನೇನ, ಪೂರ್ಣವಾದ ಸರ್ವವಿಷೇಕವಾದ ಜ್ಞಾನದಿಂದ, ಸಮಗ್ರೇಣ ಬಲೇನ ಚ, ಪೂರ್ಣವಾದ ಬಲದಿಂದ, ಪೂರ್ಣಸ್ಯ, ಪೂರ್ಣವಾದಂತಹ, ಆಪ್ತಕಾಮಸ್ಯ, ಎಲ್ಲ ಕಾಮನೆಗಳನ್ನು ಹೊಂದಿರುವಂತಹ, ವಿಭೋಹೋ, ವ್ಯಾಪ್ತನಾದ, ನಿತ್ಯಸ್ಯ ಚ, ನಾಶರಹಿತನಾದ, ನಿತ್ಯನಾದ, ಪ್ರಭೋಹೋ, ಸಮರ್ಥನಾದ ನಾರಾಯಣನಿಗೆ ಸುಖಮೇವ, ಸುಖವೇ ಪೂರ್ಣಂ ಭವೇತ್, ಪೂರ್ಣವಾಗಿರುತ್ತದೆ. ದುಃಖಸ್ಯ, ದುಃಖದ, ಅವಸರೋಪಿ, ಅವಕಾಶವೂ ಕೂಡ ನ, ಇಲ್ಲ. ತತ್, ಆದ್ದರಿಂದ ಪೂರ್ಣ ಸೌಖ್ಯ ಸಿದ್ಧ್ಯರ್ಥಂ, ಪೂರ್ಣ ಆನಂದತ್ವದ ಸಿದ್ಧಿಗಾಗಿ, ಆನಂತ್ಯೋಕ್ತಿಶ್ಚ, ಆನಂತ್ಯವನ್ನು ಹೇಳಿರ್ತಕ್ಕಂಥದ್ದು ಕೂಡ ಶೋಭತೆ, ಯುಕ್ತವೇ ಆಗುತ್ತದೆ. ಅದರಿಂದ ಹೇತು ಮದ್ಭಾವ, ಕಾರ್ಯಕಾರಣ ಭಾವ ಸಂಬಂಧ ಎಂಬತಕ್ಕಂಥದ್ದು ಇದೆ ಅಂತ ಅರ್ಥ. ವಿಭೋಹೋ ಒಂದೊಂದು ಆಗಿದ್ದಾನೆ, ಸಮುಚ್ಚಯ. ಹಿಂದಿನದ್ದನ್ನು, ಹೌದು, ಅದೇ ಎಲ್ಲ ಸಮುಚ್ಚಯಾರ್ಥಕ. ಇದನ್ನು ಇಟ್ಕೊಳ್ಬೇಕು, ಹಿಂದಿದ್ದನ್ನು ಇಟ್ಕೊಳ್ಬೇಕು ಅಂತ ಸಮುಚ್ಚಯಾರ್ಥ. ಚ ನಿತ್ಯಸ್ಯ, ಅಲ್ಲಿ ನಿತ್ಯ ಅನ್ನೋದಕ್ಕೆ ನಾಶರಹಿತ ಅಂತ ಅರ್ಥ. 4 ವಿಧ ನಾಶರಹಿತ ಅಂತ ಅರ್ಥ ಮಾಡಿ. ಸ್ವರೂಪನಾಶ ಇಲ್ಲ, ಆಮೇಲೆ ದೇಹನಾಶ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ, ಅಪೂರ್ಣತಾ ಇಲ್ಲ. ಇಲ್ಲಿ 4 ವಿಧವಾದಂತಹ ನಾಶ ಇಲ್ಲ ಅಂತ ನಿತ್ಯನಾದವನು ಪರಮಾತ್ಮ ಅಂತ ಅರ್ಥ. ಸಮಗ್ರೇಣ, ಪೂರ್ಣವಾದ ಸೌಂದರ್ಯೇಣ, ಸೌಂದರ್ಯದಿಂದ, ಸಮಗ್ರೇಣ, ಪೂರ್ಣವಾದ ಜ್ಞಾನೇನ ಚ, ಜ್ಞಾನದಿಂದ, ಸಮಗ್ರೇಣ, ಪೂರ್ಣವಾದ ಬಲೇನ ಚ, ಬಲದಿಂದಲೂ, ಪೂರ್ಣಸ್ಯ, ಪೂರ್ಣನಾದ, ಆಪ್ತಕಾಮಸ್ಯ ಹಿ, ಆಪ್ತಕಾಮನೇ ಆಗಿರುವಂತಹ, ವಿಭೋಹೋ, ವ್ಯಾಪ್ತನಾದ, ನಿತ್ಯಸ್ಯ ಚ, ನಿತ್ಯನೂ ಆದ, ಪ್ರಭೋಹೋ, ಪ್ರಭುವಾದ ನಾರಾಯಣನಿಗೆ ಸುಖಮೇವ, ಸುಖವೇ ಪೂರ್ಣಂ ಭವೇತ್, ಪೂರ್ಣವಾಗುತ್ತದೆ. ದುಃಖಸ್ಯ, ದುಃಖಕ್ಕೆ, ಅವಸರೋಪಿ, ಅವಕಾಶವೂ ಕೂಡ ನ, ಇಲ್ಲ. ತತ್, ಆದ್ದರಿಂದ ಪೂರ್ಣ ಸೌಖ್ಯ ಸಿದ್ಧ್ಯರ್ಥಂ, ಪೂರ್ಣ ಆನಂದತ್ವದ ಸಿದ್ಧಿಗೋಸ್ಕರ, ಆನಂತ್ಯೋಕ್ತಿಶ್ಚ, ಸತ್ಯಂ ಜ್ಞಾನಮನಂತಮೆಂಬಲ್ಲಿ ಅನಂತತ್ವ ಹೇಳಿದ್ದು ಕೂಡ ಶೋಭತೆ, ಯುಕ್ತವೇ ಆಗುತ್ತದೆ. ಹೇತು ಮದ್ಭಾವಮೇವ ಸ್ಫೋರಯತಿ, ಹೇತು ಮದ್ಭಾವ, ಕಾರ್ಯಕಾರಣ ಭಾವ, ಅದನ್ನು ಸ್ಫೋರಯತಿ ಅಂದರೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತ ಅರ್ಥ. ಸೌಂದರ್ಯನೇ ಇತಿ. ಆನಂದಕ್ಕೆ ಪೂರ್ಣತ್ವ ಬೇಕು. ಆನಂದ ಕಾರ್ಯ, ಅದಕ್ಕೆ ಕಾರಣವಾದದ್ದು ಪೂರ್ಣತ್ವ. ಸತ್ಯಂ ಜ್ಞಾನಂ ಆನಂದಂ ಎಂಬಲ್ಲಿ ಆನಂದವನ್ನು ಹೇಳಿದ್ದಾರೆ. ಸತ್ಯಂ ಜ್ಞಾನಂ ಅನಂತಂ ಎಂಬಲ್ಲಿ ಅನಂತತ್ವ ಅಂದರೆ ಪೂರ್ಣತ್ವವನ್ನು ಕಾರಣವನ್ನು ಹೇಳಿದ್ದಾರೆ. ಅಂದರೆ ಕಾರ್ಯಕಾರಣ ಭಾವ ಸಂಗತಿ ಅಂತ. ವಿಭು ಅಂತಿದೆ, ಅದಕ್ಕೇನರ್ಥ? ದೇಶವ್ಯಾಪ್ತ ಅಂತ ಅರ್ಥ. ನಿತ್ಯ ಅಂದರೆ ಕಾಲವ್ಯಾಪ್ತ ಅಂತ ಅರ್ಥ. ದೇಶತ ವ್ಯಾಪ್ತಿ ವಿಭು ಅಂತ ಹೇಳಿದ್ದಾರೆ, ಕಾಲತ ವ್ಯಾಪ್ತಿಯನ್ನು ನಿತ್ಯ ಅಂತ ಹೇಳಿದ್ದಾರೆ. ಸಮಗ್ರೇಣ ಇತಿ ಯಥಾ ಯೋಗ್ಯಂ ಸಂಬಂಧ, ಸಮಗ್ರೇಣ ಅನ್ನೋದು ಯಾವುದ್ಯಾವುದಕ್ಕೆ ಅನ್ವಯ ಮಾಡ್ಕೊಳ್ಳಿಕ್ಕಾಗುತ್ತೋ ಎಲ್ಲದಕ್ಕೂ ಅನ್ವಯ ಮಾಡ್ಕೊಳ್ಬೇಕು ಅದನ್ನು. ಸಮಗ್ರೇಣ ಸೌಂದರ್ಯೇಣ, ಸಮಗ್ರೇಣ ಜ್ಞಾನೇನ, ಸಮಗ್ರೇಣ ಬಲೇನ. ಸಮಗ್ರ ಅನ್ನೋದಕ್ಕೆ ಪೂರ್ಣವಾದಂತಹ ಸೌಂದರ್ಯ ಅಂತಾಯಿತು. ಬಲದಲ್ಲಿ ಆಗಬೇಕಾದ್ರೆ ಪೂರ್ಣ ಅಂದ್ರೇನು? ಸರ್ವವಿಷೇಕವಾದದ್ದು ಅಂತ ಅರ್ಥ. ಜ್ಞಾನಕ್ಕೆ ಅಂದರೆ ಅದು ಸಮಗ್ರವಾದ ಜ್ಞಾನ ಅಂದ್ರೇನು? ಪೂರ್ಣವಾದ ಜ್ಞಾನ. ಪೂರ್ಣವಾದ ಜ್ಞಾನ ಅಂದ್ರೇನು? ಸರ್ವವಿಷೇಕವಾಗಿರ್ತಕ್ಕಂತಹ ಜ್ಞಾನ ಅಂತ. ಹೇಗೆ ಆಯಾ ಪದದ ಜೊತೆಯಲ್ಲಿ ಅನ್ವಯ ಮಾಡಿದಾಗ ಸಮಗ್ರ ಶಬ್ದಕ್ಕೆ ಬೇರೆ ರೀತಿಯಾದ ಅರ್ಥವನ್ನು ಇಟ್ಕೊಳ್ಬೇಕು. ಅದೇ ನಿತ್ಯ, ಅನಾದಿ ನಿತ್ಯ ಅಂತಲೇ ಅರ್ಥ. ಅದೇ ಸಾಧೆ ಅಂತ, ಅನಾದಿ ನಿತ್ಯ ಅಂತಲೇ ಅರ್ಥ. ಕಾಲತಃ ಅವನಿಗೆ ವ್ಯಾಪ್ತಿಯನ್ನು ಹೇಳಬೇಕು ಅಂತಂದರೆ ನಿತ್ಯ ಅಂದರೆ ಅನಾದಿ ನಿತ್ಯ ಅಂತಲೇ ಅರ್ಥ. ಹಾಂ, ದೇಶತಃ ವ್ಯಾಪ್ತಿಯನ್ನು ಹೇಳಿರೋದ್ರಿಂದ ನಿತ್ಯ ಅಂತಂದರೆ ಕಾಲತ ವ್ಯಾಪ್ತಿ ತೆಗೆದುಕೋಬೇಕು. ಕಾಲತ ವ್ಯಾಪ್ತಿ ತೆಗೆದುಕೋಬೇಕು ಅಂತಂದರೆ ಅನಾದಿ ನಿತ್ಯ ಅಂತಲೇ ಅರ್ಥ. ಬರೀ ಅನಾದಿ ಮಾತ್ರ ಅಲ್ಲ, ಅದು ಆಗ್ಬೋದು.
ಆದರೆ ನಿತ್ಯ ಅನ್ನೋದಕ್ಕೇನು ಹೇಳ್ತೇವೆ? ಕಾಲತಃ ನಿತ್ಯ ಅಂತ ಅರ್ಥ. ವಿಭೂ ಮತ್ತು ನಿತ್ಯ ಎರಡು ಶಬ್ದವನ್ನು ಹೇಳಿದ್ದಾರೆ. ದೇಶತಃ ವ್ಯಾಪ್ತ, ನಿತ್ಯ ಅನ್ನೋದಕ್ಕೆ ಕಾಲತಃ ವ್ಯಾಪ್ತ ಅಂತ ಅರ್ಥ. ಕಾಲತಃ ವ್ಯಾಪ್ತ ಅಂದರೆ ಏನು ಅರ್ಥ ಆಯಿತು? ಅಷ್ಟೇ, ಶಬ್ದದಿಂದಲೇ ತಿಳಿದು ಬರ್ತಾ ಇದೆ. ಅನ್ಯತ್ ಸ್ಪಷ್ಟಂ, ಉಳಿದಿದ್ದೆಲ್ಲ ನಿಮಗೆ ಅರ್ಥವಾಗುತ್ತೆ. ಸೌಂದರ್ಯಾದಿ ಗುಣಭರಿತಸ್ಯ ಸದಾ ಸುಖಮೇವ ಸ್ಯಾತ್ ಭವೇತ್. ಸೌಂದರ್ಯಾದಿ ಗುಣವಿಶಿಷ್ಟನಾದವನಲ್ಲಿ ಯಾವಾಗಲೂ ಆನಂದ ಎಂಬತಕ್ಕಂಥದ್ದು ಇರಲೇಬೇಕು. ದುಃಖಸ್ಯ ಅವಸರೋಪಿ ನ, ದುಃಖಕ್ಕೆ ಅವಕಾಶ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಸ್ವಸ್ಮಾದ್ ಅಧಿಕ ಸೌಂದರ್ಯಾದಿ ಗುಣಭರಿತ ಪುರುಷ ದರ್ಶನೆ ಸತಿ ಈರ್ಷಯ ಸ್ವಗುಣಹ್ರಾಸಾದಿನ ಜಾತ ಚಿಂತೆಯಾವ ಏಕಸ್ಮಿನ್ ದೇಶೆ ಕಾಲೇ ಚ ಸತ್ವೇಪಿ ದೇಶಾಂತರ ಅಭಾವೇ ಅಭಾವಚಿಂತೆಯಾವ ದುಃಖಂ ಸ್ಯಾತ್. ದುಃಖ ಯಾವಾಗತ್ತೆ? ತನ್ನಲ್ಲಿ ಸೌಂದರ್ಯ ಇದೆ, ತನಗಿಂತ ಇನ್ನೊಬ್ಬ ಸುಂದರನಾಗಿದ್ದಾನೆ, ಆವಾಗ ಅವನಲ್ಲಿರುವಂಥ ಸೌಂದರ್ಯ ನನ್ನಲ್ಲಿಲ್ಲ ಎಂಬತಕ್ಕಂಥ ಈರ್ಷಯ, ಹೊಟ್ಟೆ ಕಿಚ್ಚಿನಿಂದ ಇವನಿಗೇನಾಗುತ್ತೆ? ದುಃಖ ಆಗುತ್ತೆ. ಅದರಿಂದ ಸ್ವಸ್ಮಾದ್ ಅಧಿಕ ಸೌಂದರ್ಯಾದಿ, ತನಗಿಂತ ಅಧಿಕವಾಗಿರ್ತಕ್ಕಂಥ ಸೌಂದರ್ಯಾದಿ ಗುಣಭರಿತ, ಸೌಂದರ್ಯ, ಜ್ಞಾನ, ಬಲ, ಆಪ್ತಕಾಮತ್ವ ಇದನ್ನು ಹೊಂದಿರತಕ್ಕಂತಹ ಪುರುಷ ದರ್ಶನೇ ಸತಿ, ವ್ಯಕ್ತಿಯನ್ನು ನೋಡಿದಾಗ ಈರ್ಷಯ, ತನ್ನಲ್ಲಿ ಹೊಟ್ಟೆ ಕಿಚ್ಚಿರೋದ್ರಿಂದ ಸ್ವಗುಣ ಹ್ರಾಸಾದಿನ, ತನ್ನಲ್ಲಿರ್ತಕ್ಕಂಥ ಗುಣ ಕಡಿಮೆಯಾಗಿದೆ ಅಥವಾ ಕಡಿಮೆಯಾಯಿತು, ಆದ್ದರಿಂದ ಜಾತ ಚಿಂತೆಯಾವ, ತನ್ನಲ್ಲಿರುವಂಥ ಗುಣ ನಿತ್ಯ ಆಗಲಿಲ್ಲ, ಅದು ಹ್ರಾಸ ಆಯಿತು. ಅದರಿಂದಲೂ ಕೂಡ ಏನಾಗುತ್ತೆ? ಅಕೌಂಟಲ್ಲಿ ಅಮೌಂಟು ಕಡಿಮೆ ಆಯಿತು ಅಂತಂದರೆ ಚಿಂತೆ ಆಗುತ್ತೆ, ದುಃಖ ಆಗುತ್ತೆ, ಹೌದಲ್ವ? ಅದನ್ನ ತನಗಿಂತ ಇನ್ನೊಬ್ಬರಲ್ಲಿ ಜಾಸ್ತಿ ಅಮೌಂಟ್ ಇದ್ದರೂ ದುಃಖ. ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಂಬನ್ರಿ ಅಂತ ಹೇಳಿದ್ರು, ಕೊಟ್ಟರು, ನೋಡ್ತಾನೆ ಆ ಅಮೌಂಟ್ ಅಷ್ಟಿದೆ, ಅಯ್ಯೋ ನನ್ನ ಪಾಸ್ಬುಕ್ಕಲ್ಲಿ ಇಷ್ಟು ಎಂಟ್ರಿ ಆಗಿಲ್ಲಲ್ಲ ಅಂತ ದುಃಖ ಪಡ್ತಾನೆ. ಅಂದರೆ ತನಗಿಂತ ಜಾಸ್ತಿ ಇದ್ದರೆ ತನ್ನಲ್ಲಿ ಅಷ್ಟಿಲ್ಲ ಅಂತ ದುಃಖ ಪಡ್ತಾನೆ. ಆದಮೇಲೆ ತನ್ನಲ್ಲಿ ಇದ್ದದ್ದೇ ಇನ್ನೊಬ್ಬರು ಪಾಸ್ಬುಕ್ ಕೊಡಲಿಲ್ಲ, ಆದರೆ ತನ್ನಲ್ಲಿ ಇದ್ದಿದ್ದೇ ಕಡಿಮೆ ಆಗ್ತಾಯಿದೆ, ಖಾಲಿ ಮಾಡ್ದ, ಎಲ್ಲ ಈಗ ಆನ್ಲೈನ್ ಪೇಮೆಂಟು, ಎಷ್ಟು ಮಾಡ್ದ ಅಂತ ಗೊತ್ತೇ ಇಲ್ಲ. ಆದ್ದರಿಂದ ಆಮೇಲೆ ಪಾಸ್ಬುಕ್ ಎಂಟ್ರಿ ಮಾಡ್ತಾ ಗೊತ್ತಾಯಿತು, ಅಂದರೆ ಕಡಿಮೆ ಆಯಿತು. ಆವಾಗ ಅವನಿಗೆ ಇಷ್ಟು ಕಡಿಮೆ ಆಗಿದೆಲ್ಲ ಅಂತ ದುಃಖ ಆಗುತ್ತೆ. ಈ ರೀತಿಯಲ್ಲಿ ಇದ್ದದ್ದು ಇನ್ನೊಬ್ಬರಲ್ಲಿ ಜಾಸ್ತಿ ಇದೆ ಅಂದರೂ ದುಃಖ ಆಗುತ್ತೆ, ತನ್ನಲ್ಲಿದ್ದದ್ದು ಕಡಿಮೆ ಆಗಿದೆ ಅಂದರೂ ದುಃಖ ಆಗುತ್ತೆ. ಪರಮಾತ್ಮನಿಗೆ ಅದಿಲ್ಲ. ದುಃಖಸ್ಯ ಅವತರಹ ನ, ಇವನಿಗಿಂತ ಅಧಿಕವಾದ ಸೌಂದರ್ಯವುಳ್ಳವನಿಲ್ಲ, ಇವನಲ್ಲಿರುವ ಸೌಂದರ್ಯಕ್ಕೆ ಹ್ರಾಸ ಇಲ್ಲ. ಭಗವಂತ ಯುವಾಂ ಯುವಾನೋ ಸತತಂ, ಲಕ್ಷ್ಮೀನಾರಾಯಣರು ಯಾವಾಗಲೂ ಯುವಕರೇ, ಅವರಿಗೆ ಹೇರ್ ಡೈ ಮಾಡ್ಕೋಬೇಕು ಅಂತಿಲ್ವೇ ಇಲ್ಲ. ಹಲ್ಲು ಬಿದ್ದೋಯ್ತು, ಅವರ ಚರ್ಮ ಎಲ್ಲ ಸುಕ್ಕು ಕಟ್ಟಿತು, ಇಲ್ಲವೇ ಇಲ್ಲ. ಯಾವತ್ತೂ ಅವರಲ್ಲಿ ಗುಣಹ್ರಾಸ ಇಲ್ಲವೇ ಇಲ್ಲ, ಆದ್ದರಿಂದ ದುಃಖ ಇಲ್ಲ. ಕೆಲವು ಸರ್ತಿ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಅಯ್ಯೋ ಕೂದಲೆಲ್ಲ ಬೆಳಗಾಗಿದಲ್ಲ ಅಂತ ದುಃಖ ಪಡ್ತಾನೆ, ಹೌದಲ್ವ? ಓ ನಾ ಮುದುಕನಾದೆ ಅಂತ. ಅಂದರೆ ಏನರ್ಥ? ಮರಣಕ್ಕೆ ಹತ್ತಿರ ಆಗ್ತಾ ಇದ್ದೇನೆ, ಇನ್ನೆಷ್ಟು ದಿವಸನೇ ಏನೋ ಅಂತ ದುಃಖ ಆಗುತ್ತೆ. ದೇವರಿಗೆ ದುಃಖಸ್ಯ ಅವಸರಹನ, ದೇವರಿಗೆ ದುಃಖಕ್ಕೆ ಅವಕಾಶವೇ ಇಲ್ಲ. ಹಾಗೆ ಏಕಸ್ಮಿನ್ ದೇಶೇ ಕಾಲೇ ಚ ಸತ್ವೇಪಿ ದೇಶ ಕಾಲಾಂತರ ಅಭಾವ ಚಿಂತೆಯಾವ, ನಾನು ಇಲ್ಲಿರ್ಬೋದು, ಈಗಿರ್ಬೋದು, ಅಲ್ಲಿಲ್ಲ, ಮುಂದಿನ ಕಾಲದಲ್ಲಿ ಇರಲ್ಲ ಅಂತಲೂ ಚಿಂತೆಯಿಂದ ದುಃಖ ಆಗ್ಬೋದು. ನಾ ಇಲ್ಲಿದ್ದೇನೆ, ಕೆಲವರಿಗೆ ಅನಿಸುತ್ತೆ, ಈಗ ಮನೆ ಬಿಟ್ಟು ಬಂದಿರ್ತೇವೆ, ಮನೇಲಿ ಏನಾಗ್ತಾ ಇದೆಯೇನೋ, ಏನು ಮಾಡ್ತಾ ಇದ್ದಾರೋ ಏನೋ, ಗಾಡ್ರೇಜಲ್ಲಿ ದುಡ್ಡಿಟ್ಟಿದ್ದೇನೆ, ಏನಾದರೂ ಎಣ್ಸಿಟ್ಟಿಲ್ಲ, ತೊಗೊಂಬಿಟ್ರೆ ಅಂತ ಯೋಚನೆ ಆಗುತ್ತೆ, ಅದಲ್ವಾ? ಈ ಕಾಲ ಈ ದೇಶದಲ್ಲಿದ್ದೇನೆ, ಇನ್ನೊಂದು ದೇಶ ಇನ್ನೊಂದು ಕಾಲದಲ್ಲಿಲ್ಲ ಅಂತ ಚಿಂತೆಯಿಂದ ದುಃಖ ಆಗುತ್ತೆ. ದೇವರಿಗೆ ಈ ರೀತಿಯಾದ ಯಾವ ದುಃಖವೂ ಇಲ್ಲ. ಇವನಿಗಿಂತ ಅಧಿಕವಾದ ಸುಂದರ ವ್ಯಕ್ತಿಗಳಿಲ್ಲ, ಇವನಿಗಿಂತ ಅಧಿಕವಾದ ಗುಣವುಳ್ಳವರಿಲ್ಲ, ಇವನಲ್ಲಿರ್ತಕ್ಕಂಥ ಸೌಂದರ್ಯ ಗುಣಗಳಿಗೆ ಹ್ರಾಸ ಇಲ್ಲ. ಒಂದು ಕಡೆಯಲ್ಲಿದ್ದರೆ ಇನ್ನೊಂದು ಕಡೆಯಲ್ಲಿಲ್ಲ ಅಂತಿಲ್ಲ, ಒಂದು ಕಾಲದಲ್ಲಿಲ್ಲ ಇನ್ನೊಂದು ಕಾಲದಲ್ಲಿಲ್ಲ ಅಂತಿಲ್ಲ. ಆದ್ದರಿಂದ ಯಾವ ರೀತಿಯಾದ ದುಃಖಕ್ಕೂ ಅವಕಾಶ ಇಲ್ಲ. ಅಲ್ಲ, ಸಮಗ್ರ ಸೌಂದರ್ಯಾದಿ ಗುಣಭರಿಸತು ಕೇನ ನಿಮಿತ್ತೇನ ಕದಾ ದುಃಖಂ ಸ್ಯಾತ್. ಎಲ್ಲ ವಿಧವಾಗಿರ್ತಕ್ಕಂತಹ ಸೌಂದರ್ಯಾದಿ ಗುಣ ಸದಾ ಪೂರ್ಣನಾಗಿದ್ದಾನೆ ಅಂತಂದರೆ ಅವನಿಗೆ ಯಾವಾಗ ಎಲ್ಲಿ ದುಃಖ ಆಗಬೇಕು? ಯಾವಾಗ ಗುಣಹ್ರಾಸ ಆದಾಗ, ಎಲ್ಲಿ ಅವನು ಇದ್ದೇ ಇದ್ದಲ್ಲಿ. ಹಾಗಿಲ್ವೇ ಇಲ್ಲ, ಅವನು ಇಲ್ಲದೇ ಇರುವಂಥ ಕಾಲ ಇಲ್ಲ, ಅವನಿಗೆ ಗುಣಗಳ ಹ್ರಾಸ ಇಲ್ಲ, ಆದ್ದರಿಂದ ದುಃಖಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಕಿಂತು ಸರ್ವದಾ ಸುಖಮೇವ ಸ್ಯಾತ್, ಭಗವಂತನಿಗೆ ಎಲ್ಲ ಕಾಲದಲ್ಲೂ ಕೂಡ ಸುಖವೇ ಆಗುತ್ತೆ. ಹಾಗಾದರೆ ಆನಂದಂ, ಅದಕ್ಕೆ ಕಾರಣ ಏನು? ಅನಂತತ್ವ.
ಭಗವಂತ ಆನಂದವುಳ್ಳವನಾಗಿದ್ದಾನೆ, ಯಾಕೆಂದರೆ ಅನಂತತ್ವ ಇದೆ ಅಂತ ಕಾರ್ಯಕಾರಣ ಭಾವನೆ ಹೇಳದಂತೆ ಆಯಿತು. ತಸ್ಮಾತ್ ಆನಂತ್ಯೋಕ್ತಿ ದೇಶಕಾಲ ಗುಣಪೂರ್ಣತಾ ಉಕ್ತಿಶ್ಚ ಪೂರ್ಣತ್ವೋಕ್ತಿ ಶೋಭತೆ. ಭಗವಂತನಿಗೆ ದೇಶತಃ ಪೂರ್ಣತ್ವ, ಕಾಲತಃ ಪೂರ್ಣತ್ವ, ಸದ್ಗುಣತಃ ಪೂರ್ಣತ್ವ ಎಂಬತಕ್ಕಂಥದ್ದು ಶೋಭತೆ. ಅಂದ್ರೇನು? ಶಾಖಾಂತರೋಕ್ತ ಆನಂದ ರೂಪತ್ವ ಸಾಧಕತೆಯ ಸಂಗಚ್ಛತೆ ಇತಿ ಸಮುದಾಯ ಅರ್ಥ. ಇನ್ನೊಂದು ಶಾಖೆಯಲ್ಲಿ ಹೇಳಿರುವಂತಹ ಆನಂದತ್ವ, ಆನಂದ ಸ್ವರೂಪತ್ವ, ಆನಂದವತ್ವ, ಇದನ್ನು ಭಗವಂತನಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ಅದಕ್ಕೆ ಅನಂತತ್ವ, ಇನ್ನೊಂದು ತೈತಿರಿಯ ಶ್ರುತಿಯಲ್ಲಿ ಹೇಳಿದ್ದು, ಅದನ್ನು ಇಟ್ಕೊಂಡ್ರೆ ಆ ಆನಂದತ್ವ ಎಂಬತಕ್ಕಂಥದ್ದು ಕೊಡುತ್ತೆ. ಅದರಿಂದ ಕಾರ್ಯಕಾರಣ ಭಾವ ಇದೆ ಎಂಬುದಾಗಿ ಅರ್ಥ. ಇಲ್ಲ, 10 ನಿಮಿಷ ಬಿಟ್ಟು. ದುಃಖ ಆಗುತ್ತೆ.